ತಾರ 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 ಈ ಬ್ಯೂಟಿ ನೋಡೆ, ಈ ಹೈಟ್ ನೋಡೆ, ಈ ವೈಟ್ ನೋಡೆ, ಆ ವೈಟ್ ನೋಡೆ, ಈ ಟೈಟ್ ನೋಡಿ, ಶಾರ್ಟ್ ನೋಡಿ, ಟೈಟ್ ಆಯ್ತಲ್ಲೋ, ಮನಸ್ಸು ಟೈಟ್ ಆಯ್ತಲ್ಲೋ. ಬೇಡ ಮಜಾ, ಸುಧಾರಿಸ್ಕೊಳ್ಳೋ. ಹುಡುಗರ ಹುಡುಗರ ಹೊಡೆಯೋ ಹುಡುಗರ, ಈ ಹುಡುಗರ ಹುಡುಗರ ಲಪ್ಪಿನಲ್ಲಿ ಬೀಟಾರ. ಹುಡುಗಿಯರು ಅಂದ್ರೆ ಸಾಕು ಎದ್ದು ನಿಲ್ತಾರ, ಎದ್ದು ನಿಂತು ಕಣ್ಣಿನಲ್ಲೇ ಅಳತೆ ಮಾಡ್ತಾರ, ಕಣ್ಣು ಮಿಡುಕಿಸ್ತಾರ. ಕಣ್ಣಿರೋದೆ ನೋಡ ಕಾಣಮ್ಮೆ, ಬೆಳ್ಗೆ ಬೆಳ್ಗೆ ಬೆಳಕೋ ಸೊಂಟ ಬಾಳ ಚಂದ ಕಾಣಮ್ಮೆ. ಹಿಂಗಾದ್ರೆ ಡಿಬ್ಬರ್ ಆಗ್ತೀರ, ಇಂಟರ್ನಲ್ ಮಾರ್ಕ್ಸಿಗೆ ಸೊನ್ನೆ ಸುತ್ತಾರ. ಇಂಟರ್ನಲ್ ಗೊತ್ತಿಲ್ಲ, ಔಟ್ ಪುಟ್ಟು ಬೇಕಿಲ್ಲ, ತೋರಿಸಿಕೊಟ್ರೆ ನೋಡ್ತೀವಿ, ಹೇಳಿಕೊಟ್ರೆ ಕೇಳ್ತೀವಿ, ಬೆನ್ನ ಹಿಂದೆ ಹಿಂದೆನೆ ಬರ್ತಿದ್ದೀವಲ್ಲ. ಹೂವಿನಲ್ಲೇ ತುಂಬಿನ ಈ ಮಾತು ಸತ್ಯನ, ತುಂಬಿರೋ ಜಾಗಕ್ಕೆ ಹೂವು ಹುಡುಗಿ ಹೋಗಲ್ಲ, ಹುಡುಗಿಯರ ಹಿಂದೆ ಹಿಂದೆ ಬರಬೇಕಲ್ಲ. ಈ ಹೃದಯ ನಿಂದು, ಈ ಮನಸ್ಸು ನಿಂದು, ಈ ಹೃದಯ ನಿಂದು, ಮನಸ್ಸು ನಿಂದು, ಪ್ರೀತಿ ನಿಂದಮ್ಮೆ, ಇದ ಒಪ್ಪಿಸ್ಕೊಳ್ಳಮ್ಮೆ. ತಂದೆ ತಾಯಿ ಮನಸ್ಸು ನೋಯ್ಸೋ ತಪ್ಪು ಕಾಣಪ್ಪ, ತಿಳ್ಕೊ ಮಕ್ಕಳು ತಿಮ್ಮಪ್ಪ. Hey you, can you see the love living in my eyes? Tell me, tell me. ಬೆಲ್ಲದಚ್ಚು ಕಲ್ಲ ಕಾಣಮ್ಮೆ, ಕಚ್ಚ ಮುಂಚೆ ಬಾಯ ತುಂಬ ಜೇನು ಕಾಣಮ್ಮೆ. ಹೆಚ್ಚುಗಾರಿಗೆ ಒಳ್ಳೆದಲ್ಲಪ್ಪ, ಮತ್ತೆ ಮತ್ತೆ ನಮ್ಮ ಹೃದಯ ಚುಚ್ಚಬೇಡ್ರಪ್ಪ. ಮೆಚ್ಚಿಕೊಂಡು ಬಂದ್ವಲ್ಲ, ಪ್ರೀತಿ ಹಿಂದೆ ಬಿದ್ವಲ್ಲ, ಪ್ರೀತಿಯಿಂದ ಬಾಚಿಕೊಳ್ಳಿ, ಪ್ರೇಮದಿಂದ ಅಪ್ಪಿಕೊಳ್ಳಿ, ನಿಮ್ಮವಾಗಿ ಅಲ್ಲವೇ ನಾವು ಇರೋದು. ಪ್ರೀತಿ ಒಂದು ವಸ್ತು ಅಲ್ಲ, ಪ್ರೇಮ ಅಂದ್ರೆ ದುಡ್ಡಿರಲ್ಲ, ಕಟ್ಟಿ ಮಾರೋದು ಅಲ್ಲ, ಕೊಟ್ಟು ತಗೊಳ್ಳೋದಲ್ಲ, ಹೃದಯ ತುಂಬಿ ತುಂಬಿ ಬರಬೇಕು ಎಲ್ಲ. ಈ ಜೀವ ನಿಂದು, ಈ ಒಲವು ನಿಂದು, ಈ ಜೀವ ನಿಂದು, ಒಲವು ನಿಂದು, ಎಲ್ಲ ನಿಂದಮ್ಮೆ, ಇದ ಒಪ್ಪಿಸ್ಕೊಳ್ಳಮ್ಮೆ. ಚಿಗುರು ಮೀಸೆ ಹುಡುಗ ಹಿಂದೆ ಬರಬೇಡಪ್ಪ, ಅದು ಚಂದ ಅಲ್ಲಪ್ಪ. ನನ್ ಮಗನ್ ಕಾಪಾಡೋರು ಯಾರು ಕಾಣ್ತಿಲ್ವಲ್ಲಪ್ಪ, ಡಾಕ್ಟ್ರು ಇಲ್ವಲ್ಲಪ್ಪ, ನರ್ಸ್ ಕೂಡ ಕಾಣ್ತಿಲ್ಲ. ಗೋಪಿ ಕಣ್ಬಿಡು ಮಗನೇ, ಕಣ್ಬಿಡು. ನಾನು ಏನ್ ಮಾಡ್ಲಿ ಗೋಪಿ?
ಹಲೋ, ಗುಡ್ ಮಾರ್ನಿಂಗ್ ಸರ್. ನಿಮ್ ಸ್ಟೂಡೆಂಟ್ ಅರುಣ್ ನಮ್ಮ ಪೇಷಂಟ್ ಇಂಜೆಕ್ಷನ್ ಮಾಡಿದ್ದಾರೆ ಸರ್. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ಯಾರು ಸರ್ ಜವಾಬ್ದಾರಿ? ಥ್ಯಾಂಕ್ ಯು ಸರ್. ಅಲ್ವೋ, ಅರುಣ್ ಬುಕ್ಸ್ನೆಲ್ಲ ನಮ್ ಕೈಲಿ ಕೊಟ್ಬಿಟ್ಟು ಯಾವ್ದೋ ಪೇಷಂಟ್ಗೆ ಇಂಜೆಕ್ಟ್ ಮಾಡಕ್ ಹೋಗಿದ್ದಾನಲ್ಲ, ಅವ್ನಿಗೇನಾದ್ರು ತಲೆ ಕೆಟ್ಟಿದ್ಯಾ? ಸರಿಯಾದ ಸಮಯಕ್ಕೆ ಬಂದು ನನ್ ಮಗನ್ ಕಾಪಾಡ್ದ್ಯಪ್ಪ. ನೀನ್ ಚೆನ್ನಾಗಿರೋ. ಕಾಪಾಡಿದ್ ನಾನಲ್ಲಮ್ಮ, ಆ ದೇವ್ರು. ಏನ್ ಮಾಡ್ತಿದ್ರಿ ನೀವೆಲ್ಲ? ಏನ್ರಿ ಮಾಡ್ತಾ ಇದ್ರಿ? ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡ ನಿಮ್ಗೆ? ಯಾವ ಧೈರ್ಯದ ಮೇಲೆ ಪ್ರಾಕ್ಟೀಸ್ ಬಂದ ಸ್ಟೂಡೆಂಟ್ ಕೈಲಿ ಟ್ರೀಟ್ಮೆಂಟ್ ಕೊಡ್ತಿದ್ರಿ ನೀವು? ನೋಡ್ರಿ, ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಪ್ರಾಬ್ಲಮ್ ನ ಫೇಸ್ ಮಾಡ್ಬೇಕಾಗಿರೋದು ನಾವು, ಅವರಲ್ಲ. ಸಾರಿ ಸರ್. ಡ್ಯಾಮ್ ಇಟ್, ನಿಮ್ಮನ್ನ ನೀವ್ ಏನಂತ ತಿಳ್ಕೊಂಡಿದ್ದೀರಿ? ಆಗ್ಲೇ ಡಾಕ್ಟರ್ ಆಗ್ಬಿಟ್ಟಿದೀನಿ ಅಂತ ಹೊಡಿದಿರಾ? ಕ್ರಿಟಿಕಲ್ ಆಗಿರೋ ಪೇಷಂಟ್ಗೆ ನಿಮ್ಗೆ ಇಷ್ಟ ಬಂದ ಹಾಗೆ ಇಂಜೆಕ್ಟ್ ಮಾಡಿದ್ರೆ ಅವ್ರ ಗತಿ ಏನಾಗ್ಬೇಕು? ನಿಮ್ಮಂತವ್ರಿಂದಲೇ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಕೆಟ್ಟ ಹೆಸರು ಬರೋದು. ಸರ್, ಇನ್ಸ್ಟಿಟ್ಯೂಟ್ಗೆ ಕೆಟ್ಟ ಹೆಸರು ಬರುವಂತ ಕೆಲಸ ನಾನು ಯಾವತ್ತೂ ಮಾಡಿಲ್ಲ ಸರ್. ಶಟ್ ಅಪ್ ಐ ಸೇ. ಡೋಂಟ್ ಆರ್ಗ್ಯೂ ವಿತ್ ಮೀ. ಸರ್, ಡಾಕ್ಟರ್ ಬಂದಿದ್ದಾರೆ ಸರ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಒಂದು ಎಮರ್ಜೆನ್ಸಿ ಕೇಸ್ ಇದ್ದಿದ್ರಿಂದ ನಾನು ಹೋಗ್ಲೇಬೇಕಾಯ್ತು. ಹೋಗ್ ಬರೋಷ್ಟರಲ್ಲಿ ಇಷ್ಟೆಲ್ಲ ಅನಾಹುತ ಆಗಿದೆ. ಐ ಆಮ್ ವೆರಿ ಸಾರಿ ಸರ್. ಇನ್ ದಟ್ ಕೇಸ್ ಯು ಶುಡ್ ಹ್ಯಾವ್ ಮೇಡ್ ಅನ್ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್. ಆದ್ರೆ ಮಿಸ್ಟರ್ ಅರುಣ್ ಇದ್ದಿದ್ರಿಂದ ಪೇಷಂಟ್ ಡೇಂಜರ್ ಇಂದ ಪಾರಾಗಿದ್ದಾರೆ ಸರ್. ಸಿ ಡಾಕ್ಟರ್, ಆದ್ರೂ ಅಂತ ರಿಸ್ಕ್ ಗಳನ್ನೆಲ್ಲ ತಗೋಬಾರ್ದು ರೀ. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ಸಾರಿ ಸರ್. ಸಿ ಅರುಣ್, ಸರ್, ಹಿಯರ್ ಆಫ್ಟರ್ ಯು ಶುಡ್ ಬಿ ವೆರಿ ಕೇರ್ಫುಲ್. ಯು ಆರ್ ಸ್ಟಿಲ್ ಅ ಸ್ಟೂಡೆಂಟ್. ಸೀನಿಯರ್ಸ್ ಗಳ ಪರ್ಮಿಷನ್ ಇಲ್ಲದೆ ಯಾರನ್ನೇ ಆಗ್ಲಿ, ಎಂತ ಸಂದರ್ಭದಲ್ಲೇ ಆಗ್ಲಿ ಟ್ರೀಟ್ ಮಾಡೋ ಹಾಗಿಲ್ಲ ನೀವು. ಸರಿ ಸರ್. ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದೀಯಾ. ನಿನ್ನಿಂದಾಗಿ ಒಂದು ಜೀವ ಉಳಿದಿದೆ ಅನ್ನೋ ಕಾರಣಕ್ಕೋಸ್ಕರ ಈ ಸಲ ಮಾತ್ರ ನಾನು ನಿನ್ನನ್ನು ಕ್ಷಮಿಸ್ತಾ ಇದ್ದೀನಿ. ಬಟ್ ಇನ್ ಫ್ಯೂಚರ್ ಐ ಡೋಂಟ್ ವಾಂಟ್ ಟು ಸಿ ಎನಿ ಸಚ್ ಬ್ಲಂಡರ್ಸ್ ಫ್ರಮ್ ಎನಿ ಆಫ್ ಯು. ಗಾಟ್ ಇಟ್? ಓಕೆ ಸರ್. ಯು ಮೇ ಆಲ್ ಗೋ ನೌ. ಎಸ್ ಸರ್. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸರ್, ಇವ್ ನಿಮ್ ಮಾಮ ಅಂತವನೆ. Shut up. Dear students, today we will study about the human brain. ಲೇ ಸುಮತಿ, ಯಾವತ್ತಾದ್ರೂ ನೀನ್ ನನಗೆ ಪ್ರೀತಿಯಿಂದ ಗುಡ್ ಮಾರ್ನಿಂಗ್ ಹೇಳಿದ್ದೇನೆ? The human brain consists of outer meninges and internally it is studied under these headings. Number 1, cerebrum. Number 2, cerebellum. Number 3, pons. And number 4, medulla oblongata. And finally, spinal cord. The brain involves 12 pairs of cranial nerves. Let us study about those nerves, which follows as olfactory, optic, oculomotor, ಸರ್, ಬಾಡಿನಲ್ಲಿ ಕ್ರೇನಿಯಲ್ ನರ್ವ್ಸ್ ಬಿಟ್ರೆ ಬೇರೆ ಯಾವ್ದು ನರ್ವ್ಸ್ ಇದೆಯಾ ಸರ್? Of course. For example, sympathetic and parasympathetic. ಸರ್, ಆಪ್ಟಿಕ್ ನರ್ವ್ಸ್ ಹ್ಯಾಂಗ್ ವರ್ಕ್ ಮಾಡೋದು ಸರ್? Good question. It is responsible for stimulation of vision. ಲೋ, ಕುರುಡಂಗ್ ಯಾವ ಕ್ವಶನ್ ಬೇಕೋ ಅದನ್ನೇ ಕೇಳೋನಲ್ಲೋ. ಸರ್, ಎಸ್. ಮನುಷ್ಯನ ಬ್ರೈನ್ ಅಲ್ಲಿ ಯಾವ್ದಾದ್ರೂ ಒಂದು ನರ್ವ್ ವೀಕ್ ಆದ್ರೆ ಆ ವ್ಯಕ್ತಿ ಹುಚ್ಚುಚ್ಚಾಗಿ ಹೇಗೆ ಆಡ್ತಾನಲ್ವಾ ಸರ್? You are right, Arun. ಮಗ, ಹೇಗೋ ಇದೆಲ್ಲ? ಸ್ವಪ್ನ ನೋಡಿದ್ರೆ ಗೊತ್ತಾಗಲ್ವೇನಲ್ಲಿ? ನೋಡಿ ಸರ್, ಎಲ್ಲರೂ ಏನೇನೋ ಕಮೆಂಟ್ ಮಾಡ್ತಾ ಇದ್ದಾನೆ. Arun, ನಿಜಾನೇ ಸರ್, ಹೇಗೇಗೋ ಆಡ್ತಿರ್ತಾಳೆ. ನೋಡಿ ನೋಡಿ, ಹೇಗೆ ಕೋಪ ಮಾಡ್ಕೊಂತಾಳೆ ನೋಡಿ. ನಾ ಹೇಳಿಲ್ವಾ ಸರ್? ಶಟ್ ಅಪ್ ಯು ಇಡಿಯಟ್. ಹೌ ಡೇರ್ ಯು? ನೋಡಿದ್ರ ಸರ್, ಲೇಡಿ ಹಿಟ್ಲರ್ ತರ ಆಡ್ತಾ ಇದ್ದಾಳೆ. ಏ ಅರುಣ್, ಸಾಕು ಸುಮ್ನೆ ಇರೋ. ಲೇಡಿ ಹಿಟ್ಲರ್ ಅಂದ್ರೆ ಏನು? ಲೇ ಗುಬ್ಬಚ್ಚಿ, ಲೇಡಿ ಹಿಟ್ಲರ್ ಅಂದ್ರೆ ಕನ್ನಡದಲ್ಲಿ ಗಂಡು ಬೀರಿ ಅಂತ, ಗೊತ್ತಾಯ್ತಾ? this is too much. ಶಿಟ್. ನೋಡ್ದೆ ಸಪ್ನಿಗೆ ಹೆಂಗ್ ರೇಗಿಸ್ತಾ ಅವನು. ಶುರು ಆಯ್ತು ದೀಪಕ್ಕೆ ಎಣ್ಣೆ ಸುರಿಯೋದು. ಏಯ್ ಅರುಣ್, ಯಾಕೋ ಸ್ವಪ್ನ ರೇಗಿಸ್ದೆ? ನಿನ್ ಕೆಲಸ ನೀನ್ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಲ್ವಾ? ಜೋಕ್ ಮಾಡಿದ್ರೆ ನೀನ್ ಯಾಕಪ್ಪ ಟೆನ್ಷನ್ ತಗೊಂತ್ಯಾ? ನಮ್ ಫ್ರೆಂಡ್ಸು ನಮ್ ಕ್ಲಾಸು ಅಂತ ರೇಗಿಸ್ತೀವಿ. ರೇಗಿಸ್ಬೇಡ ಅಂತ ನೀನ್ ನನಗೆ ಹೇಳ್ಕೊಡ್ತೀಯಾ? ನೀನ್ ಎಂತವನು ಅಂತ ಇಡೀ ಕಾಲೇಜ್ಗೆ ಗೊತ್ತು. Silence. Anyway, dear students, ಸ್ವಪ್ನ, ಸ್ವಪ್ನ,
ಅವನು ಏನೋ ಹೇಳ್ದ ಅಂತ ನೀನ್ ಬೇಜಾರು ಮಾಡ್ಕೋಬೇಡ. ನೀನ್ ಸೈಲೆಂಟ್ ಆಗಿರೋದು ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ ನಿನ್ ಮನ್ಸಿಗೆ ಎಷ್ಟು ನೋವಾಗಿದೆ ಅಂತ. ಆದ್ರೆ ಇಂಥವ್ರನ್ನೆಲ್ಲ ಸುಮ್ಮನೆ ಬಿಟ್ರೆ ಮುಂದೆ ನಿನಗೆ ಪ್ರಾಬ್ಲಮ್. ಟೈಮ್ ಬರ್ಲಿ, ಸಮಯ ನೋಡಿ ಸರಿಯಾದ ಪಾಠ ಕಲಿಸ್ತೀನಿ ಅವನಿಗೆ. ಹೋ ವಿಕ್ಕಿ, ಟೇಕ್ ಇಟ್ ಈಸಿಯಾ. ನಾನೇ ಇಷ್ಟೊಂದು ಕೂಲ್ ಆಗಿದ್ದೀನಿ, ನೀನ್ ಯಾಕೆ ಸುಮ್ನೆ ಟೆನ್ಷನ್ ಮಾಡ್ಕೊಳ್ತೀಯ? ಹಾ, ಅವನ ವಿಷಯದಲ್ಲಿ ನೀನ್ ಅಷ್ಟೊಂದು ಕೂಲ್ ಆಗಿರೋದಕ್ಕೆ ನಾನ್ ಬಿಡೋದಿಲ್ಲ ಸ್ವಪ್ನ. ಏನು ಪುಟ್ಟ, ಇಷ್ಟ್ ಬೇಗ ಬಂದ್ಬಿಟ್ಟಿದ್ಯಾ? ಯಾಕ್ ತಂದ ಅಪ್ಸೆಟ್ ಆಗಿದ್ಯಾ? ಏನಾಯ್ತು? ಯಾಕ್ ಒಂಥರ ಇದೀಯಾ? ನನ್ ಕಾಲೇಜಲ್ಲಿ ಎಲ್ಲಾ ಹುಡುಗರು ಒಂಥರಾ ನೋಡ್ತಾರೆ, ಗಂಡು ಬಿರಿ ಅಂತೆಲ್ಲ ರೇಗಿಸ್ತಾರೆ. ಎಸ್ ಮೈ ಡಾಟರ್, ನೀನು ನಮ್ ಗಂಡ್ಮಗು ಥರಾನೇ. ನೋಡಮ್ಮ, ಅಲ್ಲಿ ಕಾಲೇಜಲ್ಲಿ ನೋಡಿದ್ರೆ ಹುಡುಗರು ಅಂತರ ರೇಗಿಸ್ತಾರೆ, ಇಲ್ಲಿ ನೋಡಿದ್ರೆ ಡ್ಯಾಡ್ ಬೇರೆ ಶುರು ಮಾಡ್ಕೊಂಡಿದ್ದಾರೆ. ರೀ ಯಾಕ್ರಿ ಅವಳನ್ ಗೋಳೈಕೋತೀರಾ? ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ? ಈ ಡ್ಯಾಡ್ ಡಾಟರ್ ಸಂಬಂಧ ನಿಮಗೇನ್ ಗೊತ್ತು? ಸರಿ ಅಪ್ಪ ಮಗಳು ಅದೇನ್ ಮಾತಾಡ್ಕೋತಿರೋ ಮಾತಾಡ್ಕೊಳ್ಳಿ, ನನಗೆ ಯಾಕೆ? ಹೋಗಿ. ಏನ್ ಮಗಳೇ, ಕೋಪಿಸ್ಕೊಂಡ್ಯಾ? ಇದಕ್ಕೇನ್ ಕಮ್ಮಿ ಇಲ್ಲ. ಓಹೋ, ನೋಡ್ ಮಗಳೇ, ನಿಮ್ ಡ್ಯಾಡಿಗೆ ಜೀವನದಲ್ಲಿ ಬೇಕಾಗಿರೋದು ಎರಡೇ, ಒಂದು ಡಾಟರ್, ಇನ್ನೊಂದು ಡಿಸಿಪ್ಲಿನ್. ಓಕೆ ಡ್ಯಾಡಿ, ನಿಮ್ ಡಿಸಿಪ್ಲಿನ್ ಆಡ್ ಮಾಡ್ಕೊಳ್ತೀನಿ. ಸಾಕು ನಿಮ್ ಡಿಸಿಪ್ಲಿನ್. ತಗೊಮ್ಮ, ಊಟ ಮಾಡು. ಕೊಡ ಇಲ್ಲಿ. ಈ ಮನೆಯಲ್ಲಿ 2 ಗಂಟೆ ಆದ್ಮೇಲೆ ಯಾರು ಊಟ ಮಾಡೋ ಹಾಗಿಲ್ಲ. ನೋಡು ಮಮ್ಮಿ, ನಂಗ್ ತುಂಬಾ ಹಸುವಾಗ್ತಾ ಇದೆ, ನೀನಾದ್ರೂ ಹೇಳು ಡ್ಯಾಡಿಗೆ. ರೀ ಪ್ಲೀಸ್ ರೀ. ಆದ್ರೆ ಊಟನ ಮಾಡಿಸಬಹುದು. ಲೋ ಮಗ, ಮರ್ತ್ಬಿಟ್ಟಿದೆ, ಪ್ರಿನ್ಸಿಪಲ್ ಏನಂದ್ರ? ಇನ್ನೇನ್ ಹೇಳ್ತಾರೆ, ಬೈದ್ರು. ಆಮೇಲೆ ಇನ್ನೊಂದ್ಸಲ ಹೀಗೆಲ್ಲ ಮಾಡ್ಬೇಡ ಅಂತ ಹೇಳಿದ್ರು. ನನಗೆ ಗೊತ್ತಿದ್ದು ಕಣೋ, ನಿನಗೆ ಕೆಟ್ಟದ್ದೇನೂ ಆಗಲ್ಲ ಅಂತ. ಯಾಕಂದ್ರೆ ನೀನೊಬ್ಬರು ಪ್ರಾಣ ಉಳಿಸಿದ್ಯಾ. ಕರೆಕ್ಟ್ ಆಗಿ ಹೇಳ್ದೆ ಕಣ. ಅದ್ ಸರಿ, ಇವತ್ತು ಕ್ಲಾಸ್ ಅಲ್ಲಿ ಸ್ವಪ್ನ ರೇಗ್ಸ್ತಲ್ಲ, ಏನ್ ವಿಷಯ? ಏನಿಲ್ಲ, ಸುಮ್ನಿರೋ. ಸಡನ್ ಆಗಿ ನನಗೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟೆ. ಆದ್ರೂ ಕ್ಲಾಸಲ್ಲಿ ಎಲ್ರ ಮುಂದೆ ಆಗಿ ಹೇಳ್ಬಾರ್ತಿತ್ತು ಕಣ ಪಾಪ. ಲೋ, ಆ ವಿಕ್ಕಿ ಬೇರೆ ಉರ್ಕೊಂಡು ಹೋಗಿದ್ದಾನೆ. ಉರ್ಕೊಳ್ಳಿ ಬಿಡೋ, ಅವನು ಉರ್ಕೊಂಡ್ರೆ ನಮಗೇನಂತೆ. ಲೋ ಅರುಣ, ಕ್ಯಾಂಟೀನ್ ಅಲ್ಲಿ ದಿನ ಊಟ ಮಾಡಿ ಮಾಡಿ ಬೋರ್ ಆಗ್ಬಿಟ್ಟಿದೆ ಕಣ. ಪ್ಲೀಸ್ ಇವತ್ತು ಔಟ್ ಸೈಡ್ ಹೋಗೋಣ. ನಾನ್ ಬರಲ್ಲಪ್ಪ. ಬಾರಲ್ಲ No, ಪ್ಲೀಸ್. ನಾ ಬರಲ್ಲ. No. ಬಾ ಅಂತ ಕರೆಯಕೇನ್ ಕೋಳಿನ? ಆಯ ಮಗ ಬಾರಲ್ಲ. ಬರ್ತೀನಿ, ಆದ್ರೆ ನನ್ನ ಆದಷ್ಟು ಬೇಗ ಕರ್ಕೊಂಡ್ ಬರ್ಬೇಕು. ಆಯ್ತಪ್ಪ, ಬಾರ ಬರ. ನಡಿ. ನಾನೊಬ್ಬ ಬಿಯರ್ ಕುಡಿತೀನಿ, ಮಿಕ್ಕರೆಲ್ಲ ನೀರ್ ಕುಡೀರ. ಯು ಸ್ಟುಪಿಡ್, ಮ್ಯಾನರ್ಸ್ ಇದೆಯೇನೋ ನಿಂಗೆ? ಮ್ಯಾನರ್ಸ ಏನೋ ಮಚ್ಚ ಹಂಗಂದ್ರೆ? ಹಂಗಂದ್ರೆ ಏನು ಅಂತ ನಾನ್ ಹೇಳ್ತೀನಿ. ನಿಮ್ಮನೆ ಹೆಣ್ಮಕ್ಳಿಗೆ ಕೊಡ್ತಿರಲ್ಲ ಗೌರವ, ಅದೇ ಗೌರವನ ಹೊರಗಡೆ ಹೆಣ್ಮಕ್ಳಿಗೆ ಕೊಡೋದನ್ನೇ ಮ್ಯಾನರ್ಸ್ ಅಂತಾರೆ. ನಿಮ್ ಬಾಡಿ ಫಿಟ್ನೆಸ್ ಗೋಸ್ಕರ ಜಾಗಿಂಗ್ ಮಾಡೋದ್ರೆ ಬೇರೆಯವ್ರ ಬಾಡಿ ಫಿಟ್ನೆಸ್ ನ ಚೆಕ್ ಮಾಡ್ತೀರಾ? ನಿಮ್ ಯೋಗ್ಯತೆಗಷ್ಟು. ಅವನ್ ಹೇಳಿದ ಅರ್ಥ ಆಗ್ಲಿಲ್ವಾ? ನಾನು ಯಾರು ಗೊತ್ತಾ? ರಿಟೈರ್ಡ್ ಪೊಲೀಸ್ ಇನ್ಸ್ಪೆಕ್ಟರ್. ಇನ್ನೊಂದ್ಸಲ ನೀವ್ ಈ ಕಡೆ ತಲೆ ಹಾಕಿದ್ರೆ 1, 2 ಅಂತ ಕಂಬಿ ಎಣಿಸ್ಬೇಕಾಗುತ್ತೆ. ಸಾರಿ ಸರ್. ಹೋಗ್ತಾ ಇರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ನನಗಲ್ಲಮ್ಮ, ಅವನಿಗೆ. ಥ್ಯಾಂಕ್ಸ್. ಇಟ್ಸ್ ಓಕೆ. ಏನ್ ನಿನ್ ಹೆಸರು? ಅರುಣ್ ಅಂತ ಸರ್. ಏನ್ ಮಾಡ್ಕೊಂಡಿದೀಯಾ? ಐ ಆಮ್ ಎ ಮೆಡಿಕಲ್ ಸ್ಟೂಡೆಂಟ್ ಸರ್. ನಿಮ್ ತಂದೆ? ನನಗೆ ತಂದೆ ತಾಯಿ ಯಾರೂ ಇಲ್ಲ ಸರ್. ನಾನೊಬ್ಬ ಅನಾಥ ಸರ್. ಓ, ಐ ಆಮ್ ಸಾರಿ. ಎನಿವೇ, ಈಗಿನ ಕಾಲದಲ್ಲಿ ನಿನ್ನಂತ ರೆಸ್ಪಾನ್ಸಿಬಲ್ ಹುಡುಗರು ಇರ್ಬೇಕು. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಸಾರಿ ಸ್ವಪ್ನ. ಏನ್ ಸಾರಿ? ಹ, ಒಂದ್ ಸುಂದರವಾದ ಹುಡುಗಿ ಸಿಕ್ಕಿದ ತಕ್ಷಣ ಪ್ರತಿ ಸಲ ಸಾರಿ ಸಾರಿ ಅಂತ ಹೇಳ್ಕೊಂಡು ಹೀಗೆ ಬರ್ತಾರೆ ನಿನ್ನಂತವ್ರೆಲ್ಲ. ಏನ ಸುಂದರವಾದ ಹುಡುಗಿನ? ಹುಡುಗಿ ಅಂತ ಬೇಕಾದ್ರೆ ಹೇಳು, ಒಪ್ಕೊಂತೀನಿ. ಅದೇನದು ಸುಂದರವಾದ ಹುಡುಗಿ ಅಂತ ತನಗ್ ತಾನೇ ಹೇಳ್ಕೊಂತ ಇದೆಯಲ್ಲ? ಅದ್ ಸರಿ, ನಿನ್ಗೆ ಯಾರು ಹೇಳಿದ್ದು ನೀನ್ ಸುಂದರವಾಗಿದ್ಯಾ ಅಂತ? ಈ 21st ಸೆಂಚುರಿ
ಅಲ್ಟ್ರಾ ಮಾಡರ್ನ್ ಸೌಂದರ್ಯಕ್ಕೆ ನಿಂತರ 100 ಹುಡುಗರು ನನ್ ಹಿಂದೆ ಬಿದ್ದಿರ್ತಾರೆ ಅಂತ ಇದ್ರಲ್ಲಿ ನೀನ್ ಯಾವ ಮಹಾ ನನಗೆ ಏನ ಅಲ್ಟ್ರಾ ಮಾಡೋಣ ನೋಡು, ಫಸ್ಟ್ ಆಫ್ ಆಲ್ ಅರ್ಧ ಮೀಟರ್ ಬಟ್ಟೆ ಹಾಕೊಂಡು ಕೆಜಿ ಗಟ್ಲೆ ಮೇಕಪ್ ಮಾಡ್ಕೊಂಡು ಲೀಟರ್ ಗಟ್ಲೆ ಪರ್ಫ್ಯೂಮ್ ಹಾಕೊಂಡು ಕಿಲೋಮೀಟರ್ ಗಟ್ಲೆ ಇಂಗ್ಲಿಷ್ ಅಲ್ಲಿ ಮಾತಾಡೋ ಹುಡುಗಿರ್ನ ಕಂಡ್ರೆ ನನಗ ಅಷ್ಟಕ್ಕಷ್ಟೇ. ಅಂತದ್ರಲ್ಲಿ ಈ ಇಯರುನು ನಿನ್ ಹಿಂದೆ ಬೀಳ್ತಾನ? ನೋ 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 ನೋ, ನೆವರ್. ಕನ್ಸ್ ಕಾಣ್ಬೇಡ. ನೋಡಮ್ಮಣ್ಣಿ, ಬ್ರೈನ್ ಇರೋರ್ಗೆ ಬ್ಯೂಟಿ ಇರಲ್ಲ, ಬ್ಯೂಟಿ ಇರೋರ್ಗೆ ಬ್ರೈನ್ ಇರಲ್ಲ. ಅಂತದ್ರಲ್ಲಿ ನಿನಗ ಅವೆರಡೂ ಇಲ್ವಲ್ಲೇ? ನಿನ್ನ ನೋಡ್ತಾ ಇದ್ರೆ ನನಗ ಅಯ್ಯೋ ಪಾಪ ಅನ್ಸುತ್ತೆ. ಏ ನೋಡು, ನೀನ್ ನನ್ನ ರೇಗಿಸ್ಬೇಡ. ನನಗ್ ಕೋಪ ಬಂದ್ರೆ ಏನ್ ಮಾಡ್ತೀನೋ ಗೊತ್ತಿಲ್ಲ. ನನಗೆ ಬೇಕಾಗಿದ್ದು ಇದೇ ಬುಕ್. ಯಾಕೋ ಇವತ್ತು ಮೇಡಮ್ಗೆ ಟೈಮ್ ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ಬರ್ಲಾ? ಬಾಯ್. ಇವತ್ ಯಾಕೆ ಸಖತ್ ಬೋರ್ ಆಗ್ತಿದೆ ಕಣ್ರ. ನನ್ ಮಕ್ಳ ಜೊತೆ ಹೋದ್ರೆ ಒಂದು ಕಾಲೇಜು ಇಲ್ಲ ಲ್ಯಾಬ್ ಇಲ್ಲ ಲೈಬ್ರರಿ ಅಂತ ಈ ಸ್ಟೂಡೆಂಟ್ಸ್ ಲೈಫ್ ನೇ ಬೋರ್ ಮಾಡಾಕ್ ಬಿಡ್ತಾರಪ್ಪ. ಫಾರ್ ಎ ಚೇಂಜ್ ನಾವೆಲ್ರು ಜಾಲಿಯಾಗಿ ಹೊರಗಡೆ ಹೋಗಿ ಬಂದ್ಬಿಡೋಣ. ತೇಜ, ಯಾವ್ದಾದ್ರು ರೆಸಾರ್ಟ್ ಹೋಗೋಣ? ಸೂಪರ್ ಮಗ, ರೆಸಾರ್ಟ್ ಸೂಪರ್ ಐಡಿಯಾ. ಇಂಪಾಸಿಬಲ್, ನನ್ನ ಹತ್ರ ₹1 ದುಡ್ಡಿಲ್ಲ, ಇದ್ರೂ ನಿಮಗ್ ಕೊಡಲ್ಲ. ಮಗಲ ಹಂಗಂದ್ರೆ ಹೆಂಗ? ಒಂದ್ ಕೆಲಸ ಮಾಡೋಣಪ್ಪ, ನಮ್ 4 ಜನದ ಹೆಸರು ಚೀಟಿಲ್ ಬರ್ದು ಹಾಕೋಣ. ಒಂದ್ ಚೀಟಿ ಎತ್ತಣ, ಯಾರ ಹೆಸರು ಬರುತ್ತೋ ಅವರೇ ಪಾರ್ಟಿ ಕೊಡ್ಸ್ಬೇಕು. ಏನೋ? ಸರಿ, ಓಕೆ, ಡನ್ ಕಣಲೆ. ನೋಡ್ರಪ್ಪ, 4 ಚೀಟಿಲಿ ನಮ್ 4 ಜನ ಹೆಸರು ಬರ್ದಿದೀನಿ. ಯಾರಾದ್ರೂ ಎತ್ತಿ ಯಾರ ಹೆಸರು ಬರುತ್ತೋ ಅವ್ರು ಟ್ರೀಟ್ ಕೊಡ್ಸ್ಬೇಕು. ಓಕೆ, ಡನ್ ಕಣಲೆ. ಹೋಗ್ರಲ್ಲ, ನೆನ್ನೆನೋ ಹಿಂಗೆ ಕಾಗೆ ಆಡ್ತಿದ್ದೀರಾ? ಲೋ ಮಗ, ನಾವೇನೋ ಮಾಡಕ್ಕಾಗುತ್ತೆ? ಯಾವಾಗ್ಲೂ ನಿನ್ನ ಹೆಸರೇ ಬಂದ್ರೆ. ಇವತ್ತೊಂದ್ ಕೆಲಸ ಮಾಡೋಣಪ್ಪ, ನಾವ್ ಯಾರು ಎತ್ತಲ್ಲ, ನೀನೇ ಎತ್ತು. ಯಾರ ಹೆಸರು ಬರುತ್ತೋ ಅವರೇ ಪಾರ್ಟಿ ಕೊಡ್ಸ್ಲಿ. ಏನ್ರ? ಮೋಸ ಇಲ್ಲ ತಾನೆ? ಲೋ, ಅನ್ಯಾಯ ಬಿಟ್ರೆ ಮೋಸ ಇಲ್ಲ, ಎತ್ತ. ನೋಡ್ತೀನಿ. ಬೋಂಡ ಸಖತ್ತಾಗಿದೆ ಅಲ್ವಾ? ಸೂಪರ್. ಹೌದು ಕಣೆ. ಓಕೆ ಕಂದ್ರೆ ನನ್ ಏನು ನಿಂಗೆ ಕಣ್ಣಿಲ್ವಾ? ಐ ಆಮ್ ಸಾರಿ. ಏನೋ ಏನೋ ಸಾರಿ. ಸ್ವಪ್ನಿಗೆ ಎಷ್ಟು ನೋವಾಯ್ತೋ ಏನೋ. ಸ್ವಪ್ನ ನೀನ್ ಈ ಕಡೆ ಬಾ. ಸಾರಿ ಸ್ವಪ್ನ. ಇಂಥವ್ರನ್ನೆಲ್ಲ ಸುಮ್ನೆ ಬಿಡಬಾರ್ದು. ವಿಕ್ಕಿ ಬೇಡ ವಿಕ್ಕಿ. ಅವತ್ ನೋಡಿದ್ರೆ ಕ್ಲಾಸ್ ಅಲ್ಲಿ ಈ ವಿಕ್ಕಿ ಪವರ್ ಏನು ಅಂತ ಇವತ್ ತೋರಿಸ್ತೀನಿ. ನೀವೆಲ್ಲ ಸುಮ್ನೆ ನೋಡ್ತಾ ಇರಿ. ಲವ್ ಮಗ, ಅವಂದೇ ಹೆಸರು ಡೈಲಿ ಹೆಂಗೋ ಬರುತ್ತೆ? ಅಯ್ಯೋ ಪ್ಯಾಡ್, ಎಲ್ಲಾ ಚೀಟಿಲು ಅವನ ಹೆಸರೇ ಬರ್ದಿಟ್ರೆ ಇನ್ನೇನ್ ನಂದು ನಿಂದು ಇವನ ಹೆಸರ ಬರುತ್ತೆ? ಎಲ್ಲಾ ಚೀಟಿಲು ಅವನ ಹೆಸರೇ ಬರ್ದಿದ್ಯಾ? ಆದ್ರೂ ಫ್ರೆಂಡ್ಗ್ ಮೋಸ ಮಾಡೋದು ತಪ್ಪಲ್ವೇನೋ? ಏನ್ ತಪ್ಪಲ್ಲೇ? ಅವ್ರ ಅಪ್ಪ ರಿಯಲ್ ಎಸ್ಟೇಟ್ ಅನ್ಕೊಂಡು ಅವ್ರಿವ್ರ ತಲೆ ಮೇಲೆ ಕೈ ಇಟ್ಟು ಬೇಜಾನ್ ಆಸ್ತಿ ಮಾಡ್ಬಿಟ್ಟವನೆ. ಅದನ್ನ ಹಿಂಗಾರು ಕರಗ್ಸೋಣ. ಅದು ಅಲ್ದಲ್ಲ, ಈ ನನ್ ಮಗ ಬೇಜಾನ್ ಕಂಜೂಸಪ್ಪ. ₹1 ಬಿಚ್ಚಲ್ಲ ಅಂತಾನೆ. ಹೆಂಗೆ ಬನ್ನ 9 ತೋಳ ಹಳ್ಳಕ್ಕೆ ಬಿತ್ತು. ಎಲ್ಲೋಗಿದ್ದಪ್ಪ ಇಷ್ಟ ತನಕ? ನನ್ ಮಕ್ಳ, ನಾನ್ ದುಡ್ಡು ಖರ್ಚು ಮಾಡಕ್ಕೆ ಹುಟ್ಟಿದೀರಾ ನೀವು? ದುಡ್ಡು ಡ್ರಾ ಮಾಡಕ್ ಹೋಗಿದ್ದೆ ATMಗೆ. ಓಕೆ, ಒಳ್ಳೆ ಹುಡುಗ ಕಣ ನೀನು. ಬಾರ ಹೋಗೋಣ. ಯಾಕೋ ಹಿಂಗ್ ಓಡ್ ಬರ್ತಾ ಇದ್ಯಾ? ಅಲ್ಲಿ ಕಾಲೇಜ್ ಕ್ಯಾಂಟೀನ್ ಅಲ್ಲಿ ವಿಕ್ರಮ್ ಅರುಣ್ನ ಚೆನ್ನಾಗಿ ಹೊಡಿತದ ಕಣೋ. ಯಾಕೋ ಅವನ ಯಾಕೋ ಅರುಣ್ ಹೊಡ್ದ? ಯಾಕೆ ಅಂತ ಗೊತ್ತಿಲ್ಲ ಕಣೋ. ಅದ್ ಸರಿ, ಅರುಣಲ್ಲಿ ನನಗ ಮೋಸ್ಟ್ಲಿ ಹಾಸ್ಟೆಲ್ ಇರ್ಬೇಕು ಕಣೋ. ಸರಿ, ಬಾ ಹೋಗೋಣ. ಲೋ ಅರುಣ್, ಯಾಕೋ ಏನಾಯ್ತು? ಯಾಕೋ ನನ್ ಮಗ ನಿನ್ ಹೊಡ್ದ? ಏನಿಲ್ಲ ಬಿಡ. ಏನಿಲ್ಲ ಅಂತ ಬಿಡೋದು? ಲೇ ಸೂರ್ಯ, ನೀವೆಲ್ಲ ಏನ್ರೋ ಮಾಡ್ತಿದ್ರೆ? ಲೇ ನಿಮಗ್ ಯಾರಿಗೂ ಧೈರ್ಯನೇ ಇಲ್ಲ ಕಣ್ರೋ. ಲೋ ಅರುಣ, ಹೋಗಿ ಆ ವಿಕ್ಕಿ ಹತ್ರ ಓದೇ ತಿನ್ಕೊಂಡ್ ಬಂದಿದ್ಯಲ್ಲ ನೀನು. ಲೋ ತೇಜ, ಆಗಿದ್ದನ್ನೇ ಮತ್ತೆ ಮತ್ತೆ ಯಾಕೋ ನೆನಪಿಸ್ಕೊಳ್ಳೋದು? ಬಿಡ. ಬುದ್ಧಿ ಇಲ್ದಲೆ ನಿಮಗೆ ಹೇಳ್ತಾ ಇದೀನಲ್ಲ, ಬಡ್ಕೋಬೇಕು ನಾನು. ನನ್ ಮಗನ್ ಬರ್ತಾ ಜಾಸ್ತಿ ಆಗೋಯ್ತು. ಹುಡುಗಿರು ಸಿಕ್ಕಿದ್ರು ಅಂತ ನನ್ನೇ ಬಿಟ್ಟು ಬಂದಿದ್ದೀರಾ? ಮಾಡ್ತೀನಿ ತಾಳಿ. ಲೋ ತೇಜ, ಇಲ್ಲ ಕಣ. ಲೋ ಬಿಕ್ಲಾ, ನನ್ ಮಕ್ಳ ಎಲ್ಲ ಹಾಳಾಗೋಗಿದ್ದೀರಾ. ಎನಿ ಪ್ರಾಬ್ಲಮ್? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್.
ದಿನ ಬೆಳಗ್ಗೆ 7 ಗಂಟೆಗೆ ಎದ್ದು ಒಂದ್ ಅರ್ಧ ಗಂಟೆ ಜಾಗಿಂಗ್ ಮಾಡ್ತಿದ್ರೆ ನೆಮ್ಮದಿನೇ ಇರಲ್ಲ ಸರ್. ವಾಟ್ ಯು ಲೇಜಿ ಫೆಲೋ, ಡಿಸಿಪ್ಲಿನೇ ಇಲ್ಲ ಕಣಯ್ಯ ನಿನಗೆ. ಅಲ್ಲಯ್ಯ, ಈ ವಯಸ್ಸಲ್ಲಿ ನಾನು 5 ಗಂಟೆಗೆ ಎದ್ದು 5 ರೌಂಡ್ ಹೊಡಿತೀನಿ. ನೀನಿನ್ನು ಯಂಗ್ ಮ್ಯಾನ್ 7 ಗಂಟೆ ಬರ್ತೀಯ? ಏನ್ ಮಾಡ್ಲಿ ಸರ್, ರಾತ್ರಿ ಓದ್ ಮಲಗೋ ಅಷ್ಟರಲ್ಲಿ 2:30-3 ಗಂಟೆ ಆಗ್ಬಿಡುತ್ತೆ. ಬೆಳಿಗ್ಗೆ ಎದ್ದು ಬರೋ ಅಷ್ಟರಲ್ಲಿ ಇಷ್ಟೊತ್ತು ಆಗ್ಬಿಡುತ್ತೆ. ಸರಿ ಬರಲ್ಲ ಮಚಾ, ಏನೋ ಕರ್ದೆ? ಯಾರೀ ತರ್ಲೆಗಳು? ನನ್ನ ಕ್ಲಾಸ್ಮೇಟ್ಸ್ ಸರ್. ಹೂ ಇಸ್ ದಿಸ್ ಓಲ್ಡ್ ಮ್ಯಾನ್? ಕೇಶವರಾವ್ ಅಂತ, ಪೊಲೀಸ್ ಆಫೀಸರ್. ಪೊಲೀಸಾ? ಎಲ್ಲೋ ನನ್ನ ಮಗ ಇನ್ನೂ ಬಂದೇ ಇಲ್ಲ. ಯಾರು ಗುರು? ಅವನೇ ಅರುಣ್. ಎಲ್ಲೋಗ್ತಾನೆ ವಿಕ್ಕಿ, ಬರ್ಲೇಬೇಕು. ನಾವ್ ಹಾಕಿರೋ ಪ್ಲಾನ್ ಸಕ್ಸಸ್ ಆಗ್ಬೇಕಲ್ವಾ? ಬಾಯ್ಲಿ ಏನ್ ವಿಕ್ಕಿ? ನೋಡೋ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಗುಬ್ಬಚ್ಚಿ, ಬೇಗ ಎತ್ಕೊಳ್ಳೋ. ಸ್ವಪ್ನ ನನ್ನವಳು ಆಗ್ಬೇಕು ಅಂದ್ರೆ ನೀನ್ ಈ ಕೆಲಸ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಈ ನಿನ್ ಸ್ವಪ್ನನ್ ಫೋಟೋನ ಇಡೀ ಕಾಲೇಜ್ಗೆ MMS ಮಾಡ್ತೀನಿ. ನೀನ್ ಇಷ್ಟು ಕೀಳ್ಮಟ್ಟ ಕೇಳಿತಿ ಅಂತ ನಾನು ತಿಳ್ಕೊಂಡಿರಲ್ಲ ಕಣೋ. ಒಂದ್ ಹುಡುಗಿ ಮಾನ ಕಾಪಾಡ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಮೊದ್ಲು ಅದನ್ನ ಡಿಲೀಟ್ ಮಾಡು. ಒಂದ್ ಹುಡುಗಿ ಮಾನ ಕಾಪಾಡೋದಕ್ಕೋಸ್ಕರ ಕುಡ್ದಿದ್ದೀನಿ. ಇನ್ನು ಅಲ್ಲಿಗೋದ್ರೆ ಅಷ್ಟೇ. ಸುಮತಿ ಸುಮತಿ ಶ್ರೀಮತಿ. ಹೋಗಲ್ಲ ಕೋತಿ. ಲೇ, ನಾನ್ ನಿನ್ನ ನಮ್ಮ ಮನ್ಸಾರೆ ಪ್ರೀತಿಸ್ತಾರ ಕಣೆ. ನಾನ್ ನಿನ್ನ ಮನ್ಸಾರ ದ್ವೇಷಿಸ್ತಿರೋಳು. ಲೇ, ಬರ್ತಾ ಬರ್ತಾ ಯಾಕ ಜಾಸ್ತಿ ಆಯ್ತು ಕಣ ನಿಂದು. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಬಿಡು. ಸುಮತಿ, ನಾನು ಪ್ರೀತಿಯಿಂದ ಹತ್ರ ಬಂದ್ರೆ ನೀನ್ ಯಾಕೆ ದೂರ ದೂರ ಹೋಗ್ತೀಯಾ? ನಮ್ ಮನೇಲಿ ಹೇಳ್ ಕಳ್ಸಿದಾರೆ. ಏನಂತ? ದುಷ್ಟನ್ ಕಂಡ್ರೆ ದೂರ ಇರು ಅಂತ. ಲೇ ಲೇ ಸುಮತಿ, ನಿಜ ಹೇಳೆ, ನಿನಗ್ ನನ್ ಮೇಲೆ ಪ್ರೀತಿ ಇಲ್ವಾ? ಇಲ್ಲ. ಈ ಟೋಟಲ್ ಬ್ಯೂಟಿಫುಲ್ ಬಾಡಿಲಿ ಏನ್ ಕಡಿಮೆ ಆಗಿದೆ? ಬುದ್ಧಿ. ಸದ್ಯ ಯಾರು ಕೇಳಿಸ್ಕೊಂಡಿಲ್ಲ. ಲೇ ಲೇ ಸುಮತಿ, ಏನು? ನಾಳೆ ಪ್ರೀತೋಣ ಬಾ, ಪಿಚರ್ ಬರ್ತೀಯಾ? ಬರಲ್ಲ. ಹೋಗಲೇ, ನೀನಿಲ್ಲ ಅಂದ್ರೆ ಏನಂತೆ? ಏನ್ ಇವಳು ಒಬ್ಳೆ ಸುಂದ್ರಿ ಅಂಬಿಕಾ ಇದ್ದಾಳೆ, ಅವಳನ್ನೇ ಕರ್ಕೊಂಡು ಹೋಗ್ತೀನಿ. ಅಂಬಿ ಬಂದೆ ನಿನ್ನ ನಂಬಿ. ನಾಳೆ ನಾನು ನೀನು ಪಿಕ್ಚರ್ಗೆ ಹೋಗೋಣವಾ? ಸೂರ್ಯನ್ ಕೇಳಿ ಹೇಳ. ಪಾಪಿಗಳ, ಅದೇನೇನು ಫಾರ್ಮುಲಾ ಕಂಡಿಡ್ದು ಎಲ್ಲಾ ಹುಡುಗಿರ್ನು ಬುಟ್ಟಿಗೆ ಹಾಕತ್ತಿರಲ್ಲ. ಸ್ವಪ್ನ, 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 ಐ ಆಮ್ ರಿಯಲಿ ಸಾರಿ ಸ್ವಪ್ನ, ಬಟ್ ಐ ಲವ್ ಯು ಸ್ವಪ್ನ. ಸ್ವಪ್ನ, ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ, ನಿನಗೆ ನೋಡಿ ಸರ್, ವಾಟ್ಸ್ ಹ್ಯಾಪನಿಂಗ್? ವಾಟ್ ನಾನ್ಸೆನ್ಸ್ ಗೋಯಿಂಗ್ ಆನ್? ನೋಡಿ ಸರ್, ಇವನು ಕುಡ್ದು ಬಿಟ್ಟು ಲ್ಯಾಬ್ಗೆ ಬಂದಿರೋದಲ್ದೆ ನನ್ ಜೊತೆ ಕೆಟ್ಟದಾಗ ಬೇರೆ ಬಿಹೇವ್ ಮಾಡ್ತಿದ್ದಾನೆ. ಇಸ್ ಇಟ್? ಅರುಣ್, ಕಾಲೇಜ್ಗೆ ಕುಡಿದು ಬಂದಿದ್ಯಾ? ಇದೇನ್ ಕಾಲೇಜ್ ಅನ್ಕೊಂಡಿದ್ಯಾ? ಈ ರೀತಿ ಬಂದು ಬಿಹೇವ್ ಮಾಡ್ತೀಯಲ್ಲ, ನಿಂಗೆ ನಾಚಿಕೆ ಆಗೋದಿಲ್ಲ? ಹೀಗೆ ಹೇಳಿದ್ರೆ ನೀನ್ ಸರಿ ಹೋಗೋದಿಲ್ಲ. ನಡಿ, ಪ್ರಿನ್ಸಿಪಾಲ್ ರೂಮ್ಗೆ ಹೋಗೋಣ. ರಮೇಶ್, ಕರ್ಕೊಂಡೋಗಿ ಇವ್ರನ್ನ. ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಕಂಟಿನ್ಯೂ ದ ಪ್ರಾಕ್ಟಿಕಲ್ಸ್. ಓಕೆ ಸರ್. ಕ್ಯಾರಿ ಆನ್. ವಿಕೆ, ಕೋತಿಗೆ ಹೆಂಡ ಕುಡ್ಸಿದ್ರೆ ಹೇಗಿರುತ್ತೆ ಅಂತ ಇವತ್ತು ಅರುಣನ್ ನೋಡಿದ್ಮೇಲೆ ಗೊತ್ತಾಯ್ತು ಕಣ. ಕೊನೆಗೂ ನೀನ್ ಅನ್ಕೊಂಡಿರೋದನ್ನ ಸಾಧಿಸ್ಬಿಟ್ಟೆ ಕಣ. ಯು ಆರ್ ರಿಯಲಿ ಗ್ರೇಟ್ ಐಸೆ. ಅದೇ ಈ ವಿಕ್ಕಿ ಸ್ಟೈಲ್ ಅಮ್ಮ. ವಿಕೆ, ಆ ಮೊಬೈಲ್ ಅಲ್ಲಿ ಯಾವ್ದೋ ಫೋಟೋ ತೋರಿಸಿ ಸ್ವಪ್ನಂದು ಅಂತ ಹೇಳಿದ್ರೆ ನಂಬಿಟ್ನಲ್ಲ ಅವನು. ಲವ್, ಇಂಥ ಕೆಲ್ಸಕ್ಕಂತಲೇನೆ ಟೆಕ್ನಾಲಜಿ ನಮ್ಮಂತವ್ರಿಗೆ ಯೂಸ್ ಆಗ್ತಾ ಇರೋದು. ಅದನ್ನ ಇಟ್ಕೊಂಡೆ ಅರುಣ್ಗೆ ಆಟ ಆಡ್ಸಿದ್ದು. ಹೌ ಡೇರ್ ಆರ್ ಯು ಟು ಬಿಹೇವ್ ಲೈಕ್ ದಿಸ್ ಇನ್ ದ ಕಾಲೇಜ್ ಪ್ರಿಮಿಸಸ್? ಒಬ್ಬ ಮೆರಿಟ್ ಸ್ಟೂಡೆಂಟ್ ಆಗಿ ಹೀಗೆಲ್ಲ ನಡ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಪರ್ಮಿಷನ್ ತಗೊಳ್ಳೋದು, ಇಂಜೆಕ್ಟ್ ಮಾಡೋದು, ಕಾಲೇಜಿಗೆ ಕುಡ್ಕೊಂಬರೋದು. ಬರೀ ಮೆಡಿಕಲ್ ಸೈನ್ಸ್ ಓದಿದ್ರೆ ಸಾಲದು, ಮ್ಯಾನರ್ಸ್ ಕೂಡ ಕಲ್ತ್ಕೋಬೇಕು. ಸರ್, ನಾ ಕುಡಿಬೇಕು ಅಂತ ಕುಡಿಲಿಲ್ಲ ಸರ್. ಓ,
ಕುಡಿಬೇಕು ಅಂತ ಕುಡಿಲಿಲ್ಲ, ಮಾಡಬೇಕು ಅಂತ ಮಾಡ್ಲಿಲ್ಲ, ಮತ್ ಇನ್ಯಾಕ್ರಿ ಕುಡಿದ್ರಿ? ಕಾಲೇಜ್ನಲ್ಲಿ ಮಿಸ್ಬಿಹೇವ್ ಮಾಡ್ಬೇಕು ಅಂತ ಕುಡಿದ್ರೇನ್ರಿ ನೀವು? ಯಾಕ್ರಿ ನಿಮ್ಮಂತ ಒಳ್ಳೆ ಸ್ಟೂಡೆಂಟ್ಸ್ ಗಳೆಲ್ಲ ಹೀಗೆ ಹಾಳಾಗ್ತೀರಿ? ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಇನ್ ಮುಂದೆ ಈ ತರ ತಪ್ಪು ಮಾಡಲ್ಲ ಸರ್. ಏನ್ ಕ್ಷಮಿಸೋದು? ನೋಡ್ರಿ, ನಿಮ್ಮಂತ ಸ್ಟೂಡೆಂಟ್ಸ್ ನ ಒಂದು ಸಲ ಕ್ಷಮಿಸ್ಬಿಟ್ರೆ ತಪ್ಪು ಮಾಡೋದಕ್ಕೆ ಹುಟ್ಟಿರೋರು ಅನ್ನೋ ಹಾಗೆ ಮೇಲಿಂದ ಮೇಲೆ ತಪ್ಪುಗಳನ್ನು ಮಾಡ್ತಾನೆ ಇರ್ತೀರಿ. ಒಂದು ಸಲ ಪನಿಷ್ ಮಾಡಿದ್ರೆ ತಿದ್ದುಕೊಂಡು ಚೆನ್ನಾಗಿರ್ತೀರಿ. ಸೇ ಮಿಸ್ಟರ್ ಅರುಣ್, ಐ ಆಮ್ ಸಾರಿ ಟು ಸೇ ದಿಸ್, ಐ ಆಮ್ ಡಿಸ್ಮಿಸಿಂಗ್ ಯು ರೈಟ್ ನೌ. ಹಲೋ ಮಿಸ್ಟರ್ ಶ್ರೀಕಂಠಯ್ಯ. ಅರುಣ್, ಯಾಕೋ ಏನಾಯ್ತು? ಪ್ರಿನ್ಸಿಪಲ್ ಏನಂದ್ರಪ್ಪ? ಅದಕ್ಕೆ ನಿನ್ ರೂಟ್ ಕ್ಲಿಯರ್ ಆಯ್ತು ಕಣೋ. ನಿನ್ ರೂಟ್ ಕ್ಲಿಯರ್ ಆಯ್ತು, ಇವನೇ ಕ್ಲಿಯರ್ ಆಗ್ತಾನೋ ಒಂದು ಗೊತ್ತಿಲ್ಲ. ನನ್ ಕೈಲಿ ಒದೆ ತಿನ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ವಾ ನಿಂಗೆ? ಅದಕ್ಕೆ ನಾವ್ ಮಾತಾಡ್ತಿದ್ದ ಅವ್ರಿಬ್ರು ಕೇಳಿಸ್ಕೊಂಡ್ಬಿಟ್ರಲ್ಲ. ಕೇಳಿಸ್ಕೊಳ್ಳಿ ಬಿಡು, ಕಾಲೇಜಿಂದಾನೇ ಹೊರಗಾಕಾಯ್ತು, ಇನ್ನೇನು ಮಾಡ್ಕೊಳಕ್ ಆಗಲ್ಲ. ಸ್ವಪ್ನ, ವಿಷಯ ಎಲ್ಲ ಗೊತ್ತಾಯ್ತು. ಇಷ್ಟ ದಿನ ಒಳ್ಳೆ ಒಂಥರ ನಾಟಕ ಆಡಿ ಈಗ ಕುಡ್ದು ಬಂದು ನಿನ್ಗೆ ಐ ಲವ್ ಯು ಹೇಳಿದ್ನಂತೆ. ಎಷ್ಟು ಧೈರ್ಯ ಅವನಿಗೆ! ಈಗ್ಲಾದ್ರೂ ಗೊತ್ತಾಯ್ತಾ ಅವನ ಯೋಗ್ಯತೆ ಏನು ಅಂತ? ಅವ್ನು ಹೀಗ್ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ವಿಕ್ಕಿ. ಎಲ್ಲ ನಿನ್ನಿಂದಾನೆ. ಅವತ್ತೇ ಕ್ಯಾಂಟೀನಲ್ಲಿ ಆ ನನ್ ಮಗಂಗ್ ಒಂದ್ ಗತಿ ಕಾಣಿಸ್ತಾ ಇದ್ದೆ, ನೀನೇ ಅಡ್ಡ ಬಂದ್ಬಿಟ್ಟೆ. ನಿಂಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಒಂದು ಗೊತ್ತಾಗೋದಿಲ್ಲ ನಿನ್ಗೆ. ಇಷ್ಟಕ್ಕೆ ಮುಗೀತಲ್ಲ. ನೀನ್ ಏನು ವರಿ ಮಾಡ್ಕೋಬೇಡ, ನಿನ್ಗೆ ಈ ವಿಕ್ಕಿ ಇದ್ದಾನೆ. ಓಕೆ? ಹಲೋ ಗಾಯ್ಸ್. ಏನಿದು ಬೆಳಿಗ್ಗೆ ಬೆಳಿಗ್ಗೆ ಜಾಗಿಂಗ್ ಮಾಡದೆ ಕೂತ್ಕೊಂಡು ಏನು ಯೋಚನೆ ಮಾಡ್ತಿದ್ದೀರಾ? ಎಲ್ಲಿ ಅರುಣ್? ಎಲ್ಲಿ? ನಮ್ ಟೆನ್ಷನ್ ನಮಗಾದ್ರೆ ಈ ಮನುಷ್ಯನ್ ಎನ್ಕ್ವೈರಿ ಶುರು ಆಯ್ತು. ಎನಿ ಪ್ರಾಬ್ಲಮ್? ಅರುಣ್ಗೇನಾದ್ರೂ ನೀವೇನೋ ಮುಚ್ಚಿಡ್ತಾ ಇದ್ದೀರಾ. ಅರುಣ್ಗೆ ಏನಾಯ್ತು ಅಂತ ಹೇಳಿ, ಏನಾಯ್ತು ಅಂತ ಹೇಳಿ ಮಾತಾಡ್ರಯ್ಯ. ಸರ್, ನಿಜ ಹೇಳ್ತೀನಿ ಸರ್. ಸರ್, ನಾವೆಲ್ಲ ಒಂದೇ ಕಾಲೇಜಲ್ಲಿ ಓದ್ತಾ ಇದೀವಿ ಸರ್. ಆ ಕಾಲೇಜಲ್ಲಿ ಒಂದು ಪೋಲಿ ಗ್ಯಾಂಗು ಇದೆ. ಹೊಸ ಹುಡುಗರಿಗೆ ರ್ಯಾಗಿಂಗ್ ಮಾಡೋದು, ಸ್ಟೂಡೆಂಟ್ಸ್ಗಳಿಗೆ ಓದ್ದೇ ರೀತಿ ತೊಂದರೆ ಕೊಡೋದೇ ಅವ್ರ ಕೆಲಸ. ಪಾಪ ಅರುಣ್ಗೊಂದು ದಿವಸ ಕಂಠ ಪೂರ್ತಿ ಕುಡಿಸ್ಬಿಟ್ಟು ಒಂದು ಹುಡುಗಿಗೆ ಐ ಲವ್ ಯು ಅಂತ ಹೇಳು ಅಂತ ಕಳ್ಸಿದ್ರು. ಪಾಪ ಅರುಣ್ ಕುಡಿದು ನಶದಲ್ಲಿ ಆ ಹುಡುಗಿಗೆ ಐ ಲವ್ ಯು ಅಂತ ಹೇಳ್ದ. ಅದಕ್ಕೆ ಆ ಪ್ರಿನ್ಸಿಪಲ್ ಕಾಲೇಜು ಕುಡ್ಕೊ ಬಂದಿದ್ಯಾ, ಮಿಸ್ಬಿಹೇವ್ ಮಾಡಿದ್ಯಾ ಅಂತ ಅವನ್ನ ಡಿಸ್ಮಿಸ್ ಮಾಡ್ಬಿಟ್ರು ಸರ್. ಅವನು ಇಷ್ಟೆಲ್ಲ ಮಾಡಿದ್ದು ನಮ್ಮ ಕ್ಲಾಸ್ಮೇಟ್ ಸ್ವಪ್ನಗೋಸ್ಕರ ಸರ್. ಆಯ್ತು, ನೀವೇನು ಯೋಚನೆ ಮಾಡಬೇಡಿ. ನಾನು ಪ್ರಿನ್ಸಿಪಾಲ್ ಹತ್ರ ಮಾತಾಡಿ ಎಲ್ಲ ಹೇಳ್ತೀನಿ. ಮೊದಲು ಅರುಣ್ಗೆ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಹೇಳಿ, ಆಯ್ತಾ? ಡೋಂಟ್ ವರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಬನ್ರೋ. ಅರುಣ್ ಮತ್ತೆ ಸ್ವಪ್ನ ಕ್ಲಾಸ್ಮೇಟ್ಸಾ? ಓಹೋ. ಗುಡ್ ಮಾರ್ನಿಂಗ್ ಪಪ್ಪಾ. ಗುಡ್ ಮಾರ್ನಿಂಗ್. ಮಮ್ಮಿ, ಪಪ್ಪ ಯಾಕೋ ಮೂಡ್ ಆಫ್ ಆಗಿರೋ ಆಗಿದೆ. ಒಂದ್ ಕಪ್ ಕಾಫಿ ತಂದು ಕೊಡ್ತೀಯಾ? ಏಯ್, ಸಾಕ್ ಮಾಡತ್ತಲ್ಲ ಹರಟೆ ಅಲ್ವೇ? ನೀನೇನು ಅಂತ ತಿಳ್ಕೊಂಡಿದ್ಯಾ? ಪಪ್ಪ, ಬೆಳಗ್ಗೆ ಯಾಕೆ ರೇಗ್ತಿದ್ದೀರಾ? ನಾನೇನ್ ತಪ್ಪು ಮಾಡ್ದೆ? ಏನ್ ಮಾಡ್ದೆ? ಹಿಂದೆ ಮುಂದೆ ನೋಡದೆ ಒಂದ್ ಒಳ್ಳೆ ಹುಡುಗನ ಮೇಲೆ ಕೈ ಮಾಡ್ದೆಯಲ್ಲ, ಅದು ನೀನ ಹುಡುಗಿ ಅನ್ನೋದನ್ನ ಮರ್ತು. ಪಪ್ಪ, ದಿಸ್ ಇಸ್ ಟೂ ಮಚ್. ಅವ್ನ್ ಏನ್ ಮಾಡ್ದ ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ಕುಡಕ್ ಬಂದ್ ಎಲ್ಲರ ಮುಂದೆ ನನ್ ಮೈ ಮೇಲೆ ಬೀಳೋದಲ್ದೆ ಐ ಲವ್ ಯು ಅಂತ ಬೇರೆ ಹೇಳ್ತಾನೆ. ಏಯ್ ಫೂಲ್, ಅವನು ಯಾಕೆ ಹಾಗೆ ಮಾಡ್ದ ಅಂತ ನಿನಗೆ ಗೊತ್ತೇನೆ? ಪಪ್ಪ, ಅವ್ನ್ ನನ್ ಜೊತೆ ಕೆಟ್ಟದಾಗ ಬಿಹೇವ್ ಮಾಡಿದಾನೆ ಅಂತ ಹೇಳಿದ್ರು ನೀವ್ ಹೋಗಿ ಹೋಗಿ ಅವನ್ಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ. ಅರುಣ್ ಎಂಥವನು ಅಂತ ನನಗ್ ಚೆನ್ನಾಗಿ ಗೊತ್ತು. ಹಿ ಈಸ್ ಅ ಜೆಂಟ್ಲ್ಮನ್. ಅವನ ಬಗ್ಗೆ ಯಾರೇ ಕೆಟ್ಟದಾಗ ಮಾತಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ. ಪಪ್ಪ,
ಶಡಪ್. ಅವನ್ ಈ ತರ ನಡ್ಕೊಳಕ್ ಕಾರಣ ಏನು ಗೊತ್ತೇನಮ್ಮ? ನಿನ್ನ ಮರ್ಯಾದೆ ಉಳಿಸೋಕೋಸ್ಕರ. ಕಾಲೇಜಲ್ಲಿ ವಿಕ್ರಮ್ ಅನ್ನೋ ಹುಡುಗ ಅರುಣ್ಗೆ ಬಲವಂತವಾಗಿ ಕುಡಿಸಿ ನಿನ್ ಬಗ್ಗೆ ಇಲ್ಲಿ ಸಲ್ಲದನ್ನೆಲ್ಲ ತಲೆಗೆ ತುಂಬಿ ಐ ಲವ್ ಯು ಅಂತ ಹೇಳು, ಇಲ್ದೇ ಇದ್ರೆ ನಾನೇ ಓಪನ್ ಆಗಿ ಅವಳು ಮಾನ ಕಳೀತೀನಿ ಅಂತ ಹೆದರ್ಸ್ದ. ಎಲ್ಲಿ ನಿಜವಾಗ್ಲೂ ನಿನ್ ಮರ್ಯಾದೆ ಹೋಗುತ್ತೋ ಅಂತ ಹೆದರಿ ಅವನ್ ಈ ತರ ನಡ್ಕೊಂಡ ಮರಿ. ಪಪ್ಪ ಏನ್ ಹೇಳ್ತಾ ಇದ್ದೀರಾ ನೀವು? ಎಸ್, ಒಂದು ವೇಳೆ ನಿಜವಾಗಲೂ ಆತರ ಆಗಿದ್ದಿದ್ರೆ ನಿನ್ ಲೈಫ್ ಏನಾಗಿರೋದು, ನಮ್ ಗತಿ ಏನಾಗಿರೋದು? ಸಾರಿ ಪಪ್ಪ, ನಂಗಿದೆಲ್ಲ ಗೊತ್ತೇ ಇರ್ಲಿಲ್ಲ. ಸಾರಿ ಕೇಳ್ಬೇಕಾಗಿರೋದು ನನ್ನನ್ನಲ್ಲ, ಅರುಣ್ಗೆ. ನಿನ್ನಿಂದ ಅವನು ಸಸ್ಪೆಂಡ್ ಆಗಿದ್ದಾನೆ. ರೀ ಕಾಫಿ. ಕಾಫಿ ಅವಳಿಗೆ ಕೊಡೆ, ಕುಡಿಲಿ. ಪ್ರಿನ್ಸಿಪಾಲ್ ಎಲ್ಲ ವಿಷಯ ಗೊತ್ತಾಗಿ ಅವ್ರು ನನಗೆ ಆಫೀಸಿಗೆ ಕರೆದು ವಾರ್ನ್ ಮಾಡಿದ್ದಾರೆ. ಪ್ರಿನ್ಸಿಪಲ್ ಯಾರೋ ಹೇಳಿದ್ದು? ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ಆ ಅರುಣ್ 2 ದಿನ ಕಾಲೇಜಿಗೆ ಬರ್ದೇ ಹೋಗಿದ್ರೆ ಆ ಸ್ವಪ್ನನ ನನ್ನ ಪಂಜರದ ಗಿಳಿಯಾಗಿ ಮಾಡ್ಕೋತಿದ್ದೆ. ಆದ್ರೆ ನನ್ನ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಗುಡ್ ಮಾರ್ನಿಂಗ್ ಸರ್. ಅರುಣ್, ಪ್ಲೀಸ್ ಕಮ್. ಕೇಶವರಾವ್ ಹೇಳಿದ್ಮೇಲೆ ಗೊತ್ತಾಯ್ತು ನೀನ್ ಯಾವ ತಪ್ಪು ಮಾಡಿಲ್ಲ ಅಂತ. ಐ ಅಪಾಲಜೈಸ್ ಫಾರ್ ದ್ಯಾಟ್. ಆದ್ರೆ ನೀನು ತಪ್ಪೇ ಮಾಡಿಲ್ಲ ಅಂತ ನನಗೆ ಹೇಳ್ತಾ ಇಲ್ಲ. ನೋಡಪ್ಪ, ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದಲ್ಲೂ ನಡೆಯೋದು ಅದೇ ರೀತಿನೇ. ಮೊದಲು ಯಾರದೋ ಬಲವಂತಕ್ಕೆ ಕುಡಿತಾರೆ, ಹೋಗ್ತಾ ಹೋಗ್ತಾ ಅವರೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ನಿನ್ನ ಜೀವನದಲ್ಲಿ ಆ ರೀತಿ ಆಗ್ಬಾರ್ದು. ಯೋಚನೆ ಮಾಡು, ನಿಮ್ ಮನೆಯವರು ಎಷ್ಟು ಕಷ್ಟಪಟ್ಟು ನಿನ್ನನ್ನ ಇಲ್ಲಿ ಓದೋದಕ್ಕೆ ಕಳಿಸ್ತಾ ಇದಾರೆ ಅಂತ ಅರ್ಥ ಮಾಡ್ಕೋ. ನಾವು ವಾಟ್ ಎವರ್ ಹ್ಯಾಸ್ ಹ್ಯಾಪನ್ಡ್. ಜಸ್ಟ್ ಕಾನ್ಸಂಟ್ರೇಟ್ ಆನ್ ಯುವರ್ ಕರಿಯರ್ ನಾವು. ಎಕ್ಸಾಮ್ಸ್ಗಳ ಹತ್ರ ಬರ್ತಾ ಇದೆ. ಹೋಗಿ ಕ್ಲಾಸಸ್ನ ಅಟೆಂಡ್ ಮಾಡು. ಥ್ಯಾಂಕ್ ಯು ಸರ್. ಅರುಣ್ ಸರ್, ನಿನ್ನಂತ ಒಬ್ಬ ಒಳ್ಳೆ ವಿದ್ಯಾರ್ಥಿನ ನಮ್ಮ ಕಾಲೇಜ್ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ. ಕ್ಯಾರಿ ಆನ್. ಬರ್ತೀನಿ ಸರ್. ಗುಡ್ ಲಕ್. ಮಚಾ ಏನಾಯ್ತು? ಕ್ಲಾಸ್ ಅಟೆಂಡ್ ಮಾಡೋಕೆ ಹೇಳಿದ್ರು ಕಣ. ಹೌದಾ? ಮಚಾ ಸಾಯಂಕಾಲ ಪಾಟಿತಾನೆ. ಪಾರ್ಟಿನಾ? ಭೂಮಿ ತಿರುಗ್ತಾನೆ. ಅಬ್ಬ ಸರ್, ಭೂಮಿ ತಿರುಗ್ತಲ್ಲ ಬಿಡಿ ಸರ್, ನಾನಲ್ಲ. ಲೇ ನಿಂತ್ಕೊಳ್ರು. ಸತ್ಯ ಏನು ಅಂತ ನನಗ್ ಡ್ಯಾಡಿ ಹೇಳಿದ್ಮೇಲೆ ಗೊತ್ತಾಗಿದ್ದು. ಪಾಪ ಅರುಣ್ ನನಗೋಸ್ಕರ ಏನೆಲ್ಲ ಮಾಡ್ದ. ಆದ್ರೆ ನಾನು ಪರವಾಗಿಲ್ವೇ, ಆ ದೇವ್ರು ಈಗ್ಲಾದ್ರೂ ಸ್ವಲ್ಪ ಬುದ್ಧಿ ಕೊಟ್ನಲ್ಲ. ನಾನು ಅರುಣ್ ಹತ್ರ ಸಾರಿ ಕೇಳೋರ್ಗೂ ಸಮಾಧಾನ ಇಲ್ಲ. ಆದ್ರೆ ಏನಾಯ್ತು? ಅರುಣ್ ಇಲ್ಲೇ ಎಲ್ಲೋ ಕಾಲೇಜಲ್ಲಿ ಇದ್ದಾನೆ, ಹೋಗ್ ಸಾರಿ ಕೇಳಿದ್ರೆ ಆಯ್ತು. ಏನು? ಅರುಣ್ ಕಾಲೇಜಿಗೆ ಬಂದ್ರಾ? ಇಷ್ಟೊಂದ್ ಮರ್ಯಾದೆ, ಅದು ನಿನ್ ಬಾಯಲ್ಲಿ. ಯಾಕಮ್ಮ, ವಿಷಯ ಎಲ್ಲೆಲ್ಲೋ ಹೋಗ್ತಾ ಇದೆ, ನಂಗೂ ಸ್ವಲ್ಪ ಹೇಳಮ್ಮ. ನನಗೂ ಹೇಳೆ. ಹಾಗೇನು ಇಲ್ವೇ? ಸರಿ, ನಾನು ಅರುಣ್ ಹತ್ರ ಹೋಗಿ ಮೊದ್ಲು ಸಾರಿ ಕೇಳ್ತೀನಿ, ಆಮೇಲೆ ಕ್ಲಾಸಿಗೆ ಬರ್ತೀನಿ. ಹ್ಮ್. ಅರುಣ್, ಅರುಣ್, ನೀನು? ನಾನ್ ನಿಮ್ ಹತ್ರ ಸಾರಿ ಕೇಳ್ಬೇಕು. ಸಾರಿ ಕೇಳ್ಬೇಕಾಗಿರೋದು ನೀನಲ್ಲ, ನಾನು. ಇಲ್ಲ, ಆಕ್ಚುಲ್ ಆಗಿ ನಾನೇ ನಿಮ್ ಹತ್ರ ಸಾರಿ ಕೇಳ್ಬೇಕು. ನಾನ್ ನಿನ್ನ ಹತ್ರ ಕೆಟ್ಟಾಗಿ ನಡ್ಕೊಂಡು ಎಲ್ಲಾರ ಮುಂದೆ ನಿನ್ ಮನಸ್ಸಿಗೆ ನೋವಾಗೋ ತರ ನಡ್ಕೊಂಡಿದೀನಿ. ನಾನ್ ನಿನ್ನ ಹತ್ರ ಸಾರಿ ಕೇಳ್ಬೇಕು ಸ್ವಪ್ನ. ನನಗ್ ವಿಷಯ ಏನು ಅಂತ ಗೊತ್ತಾಗಿದೆ ಅರುಣ್. ಅವತ್ತೇನಾದ್ರೂ ನೀನ್ ಹಾಗ್ ಮಾಡ್ಲಿಲ್ಲ ಅಂದಿದ್ರೆ ನಾನಿವತ್ ತಲೆ ಎತ್ಕೊಂಡ್ ಕಾಲೇಜಿಗೆ ಬರಕ್ ಆಗ್ತಾ ಇರ್ಲಿಲ್ಲ. ನಿಜ ಏನು ಅಂತ ಗೊತ್ತಿಲ್ದೆ ನಾನ್ ನಿನ್ ಜೊತೆ ತುಂಬಾ ಕೆಟ್ಟದಾಗ ನಡ್ಕೊಂಡೆ. ಐ ಆಮ್ ಸಾರಿ ಅರುಣ್. ಇಟ್ಸ್ ಓಕೆ ಸ್ವಪ್ನ. ನಮ್ಮಿಬ್ರು ಮಧ್ಯೆ ಇನ್ಸಿಡೆಂಟ್ ನಡೆದಿಲ್ಲ ಅಂದಿದ್ರೆ ನಮ್ ಫ್ರೆಂಡ್ಶಿಪ್ ಆಗ್ತಿತ್ತೋ ಇಲ್ವೋ. ಏನಿದೆ, ಆಗಿದೆಲ್ಲ ಒಳ್ಳೇದಕ್ಕೆ ಬಿಡು. ಹೌದರುಣ್, ಇಷ್ಟು ದಿನ ನಾವಿಬ್ರು ಒಬ್ರನ್ನೊಬ್ರು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ ಅನ್ಸುತ್ತೆ. ಬಟ್ ಇನ್ಯಾವುದೇ ಕಾರಣಕ್ಕೂ ನಾನು ಇನ್ನ ಮಿಸ್ ಮಾಡ್ಕೊಳಲ್ಲ. ಎನಿವೆ, ನಾಳೆ ನೀನ್ ನಮ್ಮ ಮನೆಗೆ ಲಂಚಿಗೆ ಬರ್ತಾ ಇದ್ಯಾ? ಏನು, ನಾನಾ? ನಿಮ್ ಮನೆಗ? ಅಲ್ಲ ಸ್ವಪ್ನ, ಅದು ಇದು ಏನಿಲ್ಲ. ನಾಳೆ ಶಾರ್ಪ್ 1 o'clock ಕಾಯ್ತಾ ಇರ್ತೀನಿ. ಸ್ವಪ್ನ, ನಾಳೆ ನನಗೆ ಇಂಪಾರ್ಟೆಂಟ್ ಕ್ಲಾಸ್ ಇದೆ, ನಾ ಬರಕ್ ಆಗಲ್ಲ.
ಬಂಕ್ ಮಾಡು. ಅಟೆಂಡೆನ್ಸ್ ಶಾರ್ಟೇಜ್ ಬಂದ್ರೆ ಫೈನ್ ಕಟ್ಟು. ಐ ಲವ್ ಯು ಅಂತ ಹೇಳಕ್ಕಾಗತ್ತೆ, ಈ ಹುಡುಗಿಗೋಸ್ಕರ ಅಷ್ಟು ಮಾಡಕ್ಕಾಗಲ್ವಾ? ಐ ಲವ್ ಯು ಅರುಣ್. ನಾನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನೀನು ನನ್ನ ಇಷ್ಟಪಡೋದಾದ್ರೆ ನಾಳೆ ನಮ್ಮ ಮನೆಗೆ ಬರ್ತೀಯ. ಕಾಯ್ತಾ ಇರ್ತೀನಿ. Give me goosebumps every time I hear your voice. Put my arms around you, no one can hurt you. My own homies want you, no one can touch you. When I'm looking at you, I thank God I found you. ಮುಂಗಾರು 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 ಗುಡುಗಿದ ಬಾನಿನಲ್ಲಿ ಒಲವೊಂದು 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 ಮೂಡಿದ ಮನಸ್ಸಿನಲ್ಲಿ ಚಿನ್ನಪಟ್ಟ ಹನಿಯಂತೆ ಈ ಪ್ರೀತಿ ಮಾತುಗಳು ಹುಡುಗಿನ ಸದ್ದಂತೆ ಈ ಎದೆಯ ಮಿಡಿತಗಳು ಸಾಗರಗಾಳ ಭೂಮಿಯ ತೂಕ ಅಳೆಯಲಾಗದು ಈ ಪ್ರೀತಿ ದೊಡ್ಡದು ಮುಂಗಾರು 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 ಗುಡುಗಿದ ಬಾನಿನಲ್ಲಿ ಕೋಗಿಲೆಯಿಂಚರಕ್ಕೆ ಚಿತ್ತಾರದ ನವಿಲಿಗೆ ಪ್ರೀತಿಯೊಂದೇ ಉಸಿರು ಕೊನೆ ತನಕ ಭೂಮಿ ಇರೋ ತನಕ ಶತಮಾನಗಳೇ ಉರುಳಿ ಯುಗಗಳೇ ಗತಿಸಿದರು ಚರಿತೆಯ ಪುಟದಲ್ಲಿ ಅಳಿಯದೆ ಉಳಿದಿದೆ ಪ್ರೀತಿಯ ತಿಲ್ಲಾನ ಅದು ವೇದದ ವ್ಯಾಖ್ಯಾನ ಮನಸ್ಸು ಮನಸ್ಸು ಬೆಸೆದಾಗ ಪ್ರೀತಿಯ ಮಾತುಗಳು ಮಾತುಗಳೇ ಪ್ರೇಮಿಗಳ ಯುಗಳ ಗೀತೆಗಳು ಅದು ಹೃದಯದ ಗೀತೆಗಳು ಮುಂಗಾರು 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 ಗುಡುಗಿದ ಬಾನಿನಲ್ಲಿ ಒಲವೊಂದು 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 ಮೂಡಿದ ಮನಸ್ಸಿನಲ್ಲಿ ಮುಗಿಲ ತಾರೆಗಳು ಶ್ರೀಗಂಧದ ಸಾಲುಗಳು ಹೃದಯದ ಪ್ರೀತಿಗೆ ಕವಿಯು ಬರೆದ ಪ್ರೇಮದ ಕಾವ್ಯಗಳು ನಮ್ಮಿ ಪ್ರೀತಿಗೆ ಸಾಕ್ಷಿಗಳು ಮನದಾಳದ ಮುಗಿಲಲ್ಲಿ ಹಾರುವ ಹಕ್ಕಿಗಳು ಅರಳುವ ಹೂಗಳ ಮೇಲೆ ಬೀಳುವ ಮಂಜಿನ ಮುತ್ತುಗಳು ಅವು ಪ್ರೀತಿಯ ಕಣಕಗಳು ಮೌನ ಮನದಲ್ಲಿ ಪಿಸುಗುಡುವ ಬೆಚ್ಚನೆ ಮಾತುಗಳು ಕಣ್ಣ ಕಣಿವೆಯ ಒಳಗಿರುವ ಬಣ್ಣದ ಕನಸುಗಳು ಎಂದು ತೀರದ ಬಯಕೆಗಳು ಮುಂಗಾರು 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 ಗುಡುಗಿದ ಬಾನಿನಲ್ಲಿ ಒಲವೊಂದು 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 ಮೂಡಿದ ಮನಸ್ಸಿನಲ್ಲಿ ಚಿನ್ನಪಟ್ಟ ಹನಿಯಂತೆ ಈ ಪ್ರೀತಿ ಮಾತುಗಳು ಗುಡುಗಿನ ಸದ್ದಂತೆ ಈ ಎದೆಯ ಮಿಡಿತಗಳು ಭೂಮಿಯ ತೂಕ ಅಳೆಯಲಾಗದು ಈ ಪ್ರೀತಿ ದೊಡ್ಡದು ಮುಂಗಾರು 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 ಗುಡುಗಿದ ಬಾನಿನಲ್ಲಿ
ವಿಕ್ಕಿ ಯಾಕೋ ಸಿಕ್ಕಾಪಟ್ಟೆ ಬೋರ್ ಆಗ್ತಿದೆ ಕಣ. ಯಾವ್ದಾದ್ರು ಮೂವಿಗೆ ಹೋಗಿ ಬರೋಣ. ನೀವ್ ಹೋಗ್ರೋ, ನನಗ್ ಬರಕ್ ಮೂಡಿಲ್ಲ. ಈ ನನ್ನ ಮಗನಿಗೆ ಹುಡುಗಿರ ಜೊತೆ ಆದ್ರೆ ಜೋಬಲ್ಲಿ ಪರ್ಸಲ್ಲಿ ಎಲ್ಲಾ ಮೂಡಿರುತ್ತಪ್ಪ. ಹಂಗಲ್ಲ ಕಣ್ರೋ, ಕಾಲೇಜಲ್ಲಿ ಇದ್ರೆ ನನ್ ಸ್ವೀಟ್ ಆರ್ಟ್ ಸಪ್ನ ಮುಖ ನೋಡ್ಕೊಂಡೇ ಕಾಲ ಕಳಿಬಹುದು. ಲೋ ಗುಬ್ಬಚ್ಚಿ, ಇವ್ನ್ ಯಾಕೋ ಬರ್ತಾ ಬರ್ತಾ ಮುಂಗಾರು ಮಳೆ ಗಣೇಶ್ ತರ ಲವರ್ ಬಾಯ್ ಆಗ್ತಾ ಇದ್ದಾನ ಕಣೋ. ಹುಷಾರಪ್ಪ, ದುನಿಯಾ ಪಿಕ್ಚರ್ ಅಲ್ಲಿ ಹೀರೋಗೆ ಹೀರೋಯಿನ್ ಸ್ವೀಟ್ ಬಾಕ್ಸ್ ಅಲ್ಲಿ ವಿಷ ಕೊಟ್ಟಂಗೆ ಸ್ವಪ್ನ ವಿಷ ಹಾಕೊಡಲ್ಲ ಅಂತ ಏನಪ್ಪ ಗ್ಯಾರಂಟಿ? ಏನ್ರೋ ತಮಾಷೆ ಮಾಡ್ತಾ ಇದ್ದೀರಾ? ಏನಪ್ಪ, ನಮ್ಮ ಹುಡುಗ ಅರುಣ ಎಲ್ಲಿದ್ದಾನೆ ಅಂತ ಗೊತ್ತಾ? ಅರುಣ? ಯಾವ ಅರುಣ? ಕಾಲೇಜಲ್ಲಿ ಬೇಕಾದಷ್ಟು ಜನ ಅರುಣ ಇದ್ದಾರೆ. ಅವನ ಜೊತೆನಲ್ಲಿ ತೇಜ ಅಂತ ಒಬ್ಬ ಹುಡುಗ ಯಾವಾಗ್ಲೂ ಜೊತೆನಲ್ಲೇ ಇರ್ತಾನೆ ಕಣಪ್ಪ. ಓ, ನಮ್ಮ ಅರುಣ ಕಣ್ರೋ. ಓ, ನಿಮ್ಗೆ ಗೊತ್ತಾ ಅವನು? ಗೊತ್ತಿಲ್ದೆ ಏನು, ಅವ್ನ್ ನಮ್ಗೆ ತುಂಬಾ ತುಂಬಾ ಕ್ಲೋಸ್ ಅಲ್ವಾ? ಅಲ್ವೇನ್ರು? ಮತ್ತೆ ಅದ್ರಲ್ಲೂ ನಮ್ಮ ವಿಕ್ಕಿಗಂತೂ ತುಂಬಾ ಕ್ಲೋಸು. ಸಂತೋಷ ಕಣಪ್ಪ. ಅವನಿಗೆಲ್ಲವನಪ್ಪ ಇಲ್ಲೇ ಇರಿ ಅಂಕಲ್, ನಮ್ಗೆಲ್ಲ ಹೇಳ್ಬಿಟ್ಟು ಹೋಗಿದ್ದಾನೆ ಇವಾಗ ಬರ್ತೀನಿ ಅಂತ ಹೇಳಿ. ಬರೋವರೆಗೂ ಕಾಯ್ತೀನಿ. ಅಂಕಲ್, ಹಳ್ಳಿಯಿಂದ ಏನೇನ್ ತಂದಿದ್ದೀರಾ? ನಮ್ಮ ಅರುಣ್ಗೆ ಇಷ್ಟ ಅಂತ ರೊಟ್ಟಿ, ಚಟ್ನಿ, ಕೋಡ್ಬಳೆ, ಚಕ್ಲಿ ಎಲ್ಲ ತಂದಿದ್ದೀನಿ ಕಣಪ್ಪ. ಓ, ನೀವಿನ್ನೂ ಆ ಹಳೆ ಸಿಸ್ಟಮ್ ಇಂದ ಈ ಕಡೆ ಬರ್ಲೇ ಇಲ್ವೋ? ದ ಸೇಮ್ ಓಲ್ಡ್ ಸ್ಟೋರಿ. ನಿಮ್ಮಂತವ್ರಿಂದ ಯಾರಾದ್ರೂ ಹುಡುಗ ಓದಕ್ಕೆ ಅಂತ ಹಾಸ್ಟೆಲ್ ಬಂದು ಸೇರ್ಕೊಳ್ಳೋದು, ಇನ್ನು ನಿಮ್ಮಂತವ್ರು ಅವ್ರನ್ನ ನೋಡಕ್ಕೆ ಅನ್ಬಿಟ್ಟು ತಿನ್ನಕ್ಕೆ ಏನಾದ್ರು ಪಟ್ನ ಕೊಟ್ಕೊಂಡ್ ಬರೋದು, ಇನ್ನು ನಮ್ಮಂತ ಹುಡುಗರು ನಿಮ್ಮಂತವ್ರನ್ನ ನೋಡಿ ರೇಗ್ಸೋದು. ಅಲ್ವೇನ್ರು? ನನ್ನ ಮಕ್ಕ ವಯಸ್ಸಾದ್ರೂ ಕೂಡ ಬಿಡಲ್ಲ ಅಂತೀರಾ? ಅಂಕಲ್, ಅರುಣ್ ಕ್ಲಾಸ್ ರೂಮ್ ಅಲ್ಲಿ ಇರ್ಬೋದು, ಹೋಗಿ ನೋಡಿ ಅಂಕಲ್. ಗುಬ್ಬಚ್ಚೆ ಅಂಕಲ್, ನಾವ್ ಅರುಣ್ ಫ್ರೆಂಡ್ಸ್ ಅಲ್ವಾ? ನಮಗ್ ತಿಂಡಿ ಕೊಡಲ್ವಾ? ಓ, ಅದಕ್ಕೇನಪ್ಪ, ನಮ್ಮ ಅರುಣ ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಕೊಡ್ತೀನಿ ಹೇಳಪ್ಪ, ಕೊಡ್ತೀನಿ. ಚಟ್ನಿ ಪುಡಿ ಹಾಕಿದ್ದೀನಿ, ತಗೊಳಪ್ಪ. ನಮ್ಮ ಮನೆ ನಾಯಿನೂ ತಿನ್ನಲ್ಲ. ಅಲ್ಲಪ್ಪ, ಅನ್ನ ದೇವ್ರು ಉತ್ತಾರೆ ಕಣಪ್ಪ. ನೀನ್ ಬೇಡ ಅಂತ ಹೇಳಿದ್ರೆ ವಾಪಸ್ ಇಸ್ಕೊಳ್ತಾ ಇದ್ದೆ. ಅನ್ನ ಮಣ್ಪಾಲ್ ಮಾಡ್ಬಿಟ್ಟಲ್ಲಪ್ಪ, ಮಣ್ಪಾಲ್ ಮಾಡ್ಬಿಟ್ಟೆ. ವಿಕಿ, ಅಷ್ಟೊಂದ್ ಕೆಡ್ದಾಗಿದ್ಯಾ? ಇದನ್ನ ಹೆಂಗಪ್ಪ ಕೊಟ್ಟೆ, ಹೆಂಗಪ್ಪ ಕೊಟ್ಟೆ? ಏನಾಯ್ತು? ಏನು ಅಂತ ಹೇಳಪ್ಪ, ನೀನ್ ಪ್ರೀತಿಯಿಂದ ರೊಟ್ಟಿ ಚಟ್ನಿ ತಂದಿದ್ದೆ. ಇವ್ರು ಕೇಳಿ ಅಂತ ಕೊಟ್ಟಿದ್ದಕ್ಕೆ ಹಣದ ಹಮ್ಮನದಿಂದ ತನ್ನ ಮನೆ ನಾಯಿ ನುತ್ತಿಲ್ಲಲ್ಲ ಅಂತ ಎಸ್ಬಿಟ್ರು ಕಣಪ್ಪ, ಎಸ್ಬಿಟ್ರು. ಕಾಕ, ಹೋಗಿ ಹೋಗಿ ಹುಚ್ಚನ ಹತ್ರ ಯಾಕೆ ಮಾತಾಡಕ್ ಹೋದೆ ನೀನು? ಯಾವಾಗ ನೋಡಿದ್ರು ಬರೀ ಬೊಗಳ್ತಾನೆ ಇರ್ತಾನೆ ಇವನು. ಏಯ್, ಕಿರ್ಚಬೇಡ. ದೊಡ್ಡವರು ಅನ್ನೋ ಗೌರವನೂ ಇದೆ, ಅಷ್ಟು ಚೀಪಾಗಿ ಬಿಹೇವ್ ಮಾಡ್ತೀಯಲ್ಲ, ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಹೋಗ್ಲಿ ಬಿಡಪ್ಪ, ಅವ್ರು ಮಾಡಿದ್ದನ್ನ ಅವ್ರು ಅನ್ಭವಿಸ್ತಾರೆ ಬಿಡಪ್ಪ, ಹೋಗ್ಲಿ ಬಿಡು. ನೀವ್ ಸುಮ್ನೆ ಇರಿ ಕಾಕ. ಏ ವಿಕಿ, ನಿನ್ ಪಾಲಿಗೆ ಅವರು ಸಾಮಾನ್ಯ ಮನುಷ್ಯ ಇರ್ಬೋದು, ಆದ್ರೆ ನನ್ ಪಾಲಿನ ದೇವ್ರು ಕೊಣವ್ರು. ಏನಂದೆ ನೀನು? ಅದನ್ನ ನಿಮ್ಮನೆ ನಾಯಿನೂ ಮೂಸಲ್ಲ. ಅದೇ ರೊಟ್ಟಿ ನನ್ನ ಪಾಲಿನ ಮೃಷ್ಟಾನ್ನ ಕಣೋ. ಅಪ್ಪ ಅಮ್ಮ ಮಾಡಿಟ್ರು ಆಸ್ತಿನ ಕರಗಿಸಕ್ಕೆ ಅಂತ ಹುಟ್ಟರೋ ನಿನ್ನಂತ ಅವಿವೇಕಿಗಳಿಗೆ ಪ್ರೀತಿ, ಪ್ರೇಮ, ಸ್ನೇಹ, ಸಂಬಂಧದ ಬಗ್ಗೆ ಅರ್ಥನೇ ಗೊತ್ತಿಲ್ಲ ಕಣೋ. ಇದೆಲ್ಲ ನಿಮ್ಮಪ್ಪ ಮಾಡಿರೋ ದುಡ್ಡಲ್ಲಿ ಸಿಗಲ್ವೋ? ಇಲ್ಲಿ ಬಿದ್ದಿರೋ ಒಂದೊಂದು ರೊಟ್ಟಿಲು ನಮ್ಮ ಕಾಕನ ಪ್ರೀತಿ ತುಂಬಿದ್ಯೋ? ಇದನ್ನ ನಿಮ್ಮನೆ ನಾಯಿ ಅಲ್ಲ, ನೀನ್ ತಿನ್ಬೇಕು. ಅವಾಗ್ಲಾದ್ರೂ ನಿನಗೆ ಸ್ವಲ್ಪ ಬುದ್ಧಿ ಬರುತ್ತೆ. ಹೋಗಿ ಕಲ್ಚರ್ ಹಾಳು ಮಾಡ್ಕೊಂಡು ಕ್ಲಬ್ ಪಬ್ ಪಾರ್ಟಿ ಅಂತ ಎಂಜಾಯ್ ಮಾಡ್ಕೊಂಡು ಓಡಾಡ್ತಾರಲ್ಲ ನಿನ್ ತಂದೆ ತಾಯಿ, ಅವ್ರನ್ನ ಕೇಳು ಪ್ರೀತಿ ಪ್ರೇಮ ಅಂದ್ರೆ ಏನು ಅಂತ. ಕಾಕ, ಬನ್ನಿ ಕಾಕ, ಹೋಗೋಣ. ಸ್ವಪ್ನ, ವಾಟ್ ಈಸ್ ದಿಸ್? ಒಂದ್ ಕೈಲ್ ರಿಮೋಟು, ಒಂದ್ ಕೈಲ್ ಪುಸ್ತಕನ. ಈ ತರ ಓದಿದ್ರೆ ನೀನ್ ಡಾಕ್ಟರ್ ಆದಾಗೆ. ಸಾರಿ ಪಪ್ಪ. ಏನ್ ಸಾರಿ? ಮೊದಲು ಟಿವಿ ಆಫ್ ಮಾಡು. ಹಾ, ಏನೋ ಐ ಡೋಂಟ್ ಲೈಕ್ ಆಲ್ ದೀಸ್ ಥಿಂಗ್ಸ್. ಪಪ್ಪ, ಸಾರಿ ಹೇಳಿದ್ನಲ್ಲ. ನೋಡ್ ಸ್ವಪ್ನ, ಈ ತರ ಬೇಜವಾಬ್ದಾರಿಯಿಂದ ನಿನ್ನ ಕರಿಯರ್ ಹಾಳು ಮಾಡ್ಕೊಳ್ಳೋದು ನನ್ಗಿಷ್ಟ ಇಲ್ಲ. ಪಪ್ಪ, ಆತರ ಏನಾಗಲ್ಲ, ನಾನು ಎಕ್ಸಾಮ್ ಪ್ರಿಪೇರ್ ಆಗಿದ್ದೀನಿ. ಜಾಸ್ತಿ ಮಾತಾಡ್ಬೇಡ. ಡೂ ವಾಟ್ ಐ ಸೇ. ಸ್ವಪ್ನ, ಸಾರಿ ಡಿಯರ್, ಬೇಜಾರಾಯ್ತಾ? ನಾಳೆ ಮಧ್ಯಾಹ್ನ ನಿನ್ಗೊಂದು ಸರ್ಪ್ರೈಸ್ ಇದೆ. ಏನ್ ಪಪ್ಪ? ಯು ಜಸ್ಟ್ ವೇಟ್ ಅಂಡ್ ಸಿ. ಗುಡ್ ನೈಟ್. ಗುಡ್ ನೈಟ್. ನಿಮಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಸರ್.
ನೀವೇನಾದ್ರೂ ಪ್ರಿನ್ಸಿಪಾಲ್ಗೆ ವಿಷಯ ತಿಳಿಸದೆ ಹೋಗಿದ್ರೆ ನನ್ನ ಎಜುಕೇಶನ್ನು, ನನ್ನ ಕೆರಿಯರು, ನನ್ನ ಕನಸುಗಳೆಲ್ಲ ಚೂರ್ ಚೂರಾಗಿ ಹೋಗ್ತಿದ್ವು ಸರ್. ಇದಕ್ಕೆಲ್ಲ ಅಪ್ಸೆಟ್ ಆದ್ರೆ ಬದುಕೋದೇ ಕಷ್ಟ ಕಣಯ್ಯ. ನೀನ್ ಮಾಡಿದ್ರಲ್ಲಿ ತಪ್ಪಿಲ್ಲ ಅನ್ನಿಸ್ತು, ಅದಕ್ಕೆ ಪ್ರಿನ್ಸಿಪಾಲ್ಗೆ ಫೋನ್ ಮಾಡಿ ಹೇಳಿದೆ. ಬಾಯ್ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ನಿನ್ ಸ್ಟಡೀಸ್ ಮೇಲೆ ಗಮನ ಕೊಡು. ಖಂಡಿತ ಸರ್. ನೀವು ನನ್ನ ಕಾಕ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ, ವಿಶ್ವಾಸನ ಖಂಡಿತ ಉಳಿಸ್ಕೊಂತೀನಿ ಸರ್. ದ್ಯಾಟ್ಸ್ ಗುಡ್. ಅಂದಾಗೆ ಇವತ್ತು ಮಧ್ಯಾಹ್ನ ನಮ್ಮ ಮನೆಗೆ ಲಂಚ್ಗೆ ಬಂದ್ಬಿಡಯ್ಯ. ಲಂಚ್ಗ ಇವತ್ತ ಸರ್? ಯಾಕೆ, ಏನಾಯ್ತು ಸರ್? ಅದು ಇಲ್ಲ, ಇದು ಇಲ್ಲ. ಶಾರ್ಪ್ 1 o'clock. ನಾನ್ ಕಾಯ್ತಾ ಇರ್ತೀನಿ. ಅಯ್ಯೋ, ಮನೇಲಿ ಏನ್ ಗ್ರಾಚಾರ ಕಾದಿದ್ಯೋ? ಮಾ ಕೊಡು, ನಾನು ಹಚ್ತೀನಿ. ಕೊಡಮ್ಮ. ಏನೇ ಇದು, ಯಾವತ್ತೂ ಇಲ್ದಿರೋಳು ಅಡ್ಗೆ ಮನೆಗೆ ಬಂದ್ಬಿಟ್ಟಿದ್ಯಾ? ಏನ್ ವಿಷಯ? ಇವತ್ತು ಮಧ್ಯಾಹ್ನದ ಊಟಕ್ಕೆ ನನ್ನ ಕ್ಲೋಸ್ ಫ್ರೆಂಡ್ ನ ಇನ್ವೈಟ್ ಮಾಡಿದ್ದೀನಿ, ಅದಕ್ಕೆ. ಯಾರೇ ಅದು? ಅಂತ ಕ್ಲೋಸ್ ಫ್ರೆಂಡು? ಅದನ್ನೆಲ್ಲ ಇವಾಗ ಹೇಳಲ್ಲ, ಎಲ್ಲ ಸರ್ಪ್ರೈಸ್. ಸರಿ ಅದೇನ್ ಮಾಡ್ತೀವಿ ಎಲ್ಲ ನೀನೇ ಮಾಡು, ಮಿಕ್ಕಿದ ಕೆಲಸ ನಾ ಮಾಡ್ತೀನಿ, ಸರಿನಾ? ಸರಿ. ಕುಮುದ, ಏನ್ ಮಗಳೇ ಇವತ್ತು ನೀನ್ ಅಡಿಗೆ ಮನೆ ಬಂದು ಅಡಿಗೆ ಪ್ರಿಪೇರ್ ಮಾಡ್ತಾ ಇದ್ಯಾ? ಏನ್ ವಿಶೇಷ ಇವತ್ತು? ಯಾವ್ದಾದ್ರು ಹಬ್ಬನ? ಪರವಾಗಿಲ್ಲ, ಮಾಡಿ. ಅಂದಾಗೆ ಇವತ್ತು ಮಧ್ಯಾಹ್ನ ಒಂದು ವಿಶೇಷ ಗೆಸ್ಟ್ ಅನ್ನ ಲಂಚ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ, ಸರಿನಾ? ಮಾಡಿ ಅದಕ್ಕೇನಂತೆ, ಅರ್ಧ ಗಂಟೆ ಒಳಗೆ ಇಬ್ರು ಸೇರಿ ಅಡ್ಗೆ ಮಾಡಿ ಮುಗಿಸ್ತೀವಿ, ಓಕೆನಾ? ಓ, ಅರ್ಧ ಗಂಟೆಯಲ್ಲಿ? ಶಬಾಷ್. ಮಾಡಿ. ಶಶಿ, ನನ್ನ ಲೆಸನ್ ಏನೋ ನಿಂಗೆ ಅರ್ಥ ಆಯ್ತು? ಅರ್ಥ ಆಯ್ತು, ನಿನ್ಗೆ? ಇಲ್ಲ ಕಣೆ. ಲೇ ಸುಮತಿ, ಹೋಗ್ಲಿ ಬಿಡಿ. ಏನೋ ನೆನ್ನೆ ಕಾಲ್ ಮಾಡ್ತೀನಿ ಅಂತ ಯಾಕೆ ಕಾಲ್ ಮಾಡ್ಲಿಲ್ಲ? ಕರೆನ್ಸಿ ಖಾಲಿ ಆಗೋಗಿತ್ತು. ಲೇ ಸುಮತಿ, ನಿನಗೋಸ್ಕರ ನನ್ನ ಜೇಬಲ್ಲಿರೋ ಕರೆನ್ಸಿನೆಲ್ಲ ಖಾಲಿ ಮಾಡಕ್ ರೆಡಿ ಇದೀನಿ ಕಡೆ. ನೋ ಥ್ಯಾಂಕ್ಸ್, ಇನ್ನೊಬ್ರು ಕರೆನ್ಸಿ ನನಗೆ ಬೇಕಾಗಿಲ್ಲ. ಲೇ ಸುಮತಿ, ಇಷ್ಟು ಬೇಗ ನಾನ್ ನಿನಗೆ ಇನ್ನೊಬ್ಬ ಆಗೋಗ್ಬಿಟ್ಟೇನೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ನಿನ್ನಲ್ಲೊಬ್ಬ ಆಗ್ಬೇಕು ಅಂತಿದ್ದೀನಿ ಕಣೆ. ಏಯ್ ಪಾಪ ಕಣೆ. ಏಯ್, ತಾವು ಸ್ವಲ್ಪ ಸುಮ್ನೆ ಕುತ್ಕೋತೀರಾ? ಸರಿನಮ್ಮ. ಏಯ್, ಎಲ್ಲೇ ಇವತ್ತು ಸ್ವಪ್ನ ಏನು ಕಾಣಿಸ್ತಿಲ್ಲ? ಗೊತ್ತಿಲ್ಲ ಕಣೆ, ಫೋನ್ ಮಾಡ್ದೆ, ರಿಸೀವೇ ಮಾಡ್ತಿಲ್ಲ. ಹಲೋ, ಇವತ್ತವರು ವೆರಿ ವೆರಿ ಹ್ಯಾಪಿ ಮೂಡಲ್ಲಿ ಇರ್ತಾರೆ. ಅದು ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ಜೊತೆ. ಹೌದಾ? ಯಾರೋ ಅದು? ಅದು ನಿಮ್ಗೆಲ್ಲ ಗೊತ್ತಾಗಲ್ಲ ಬಿಡಿ. ಗೊತ್ತಾಗವ್ರು ಗೊತ್ತಾದ್ರೆ ಸಾಕು. ಆಯ್ತು ಬಿಡಿ ಸರ್. ಓಕೆ, ಆಲ್ ರೈಟ್. ಹಲೋ ಸರ್. ಬಾರಯ್ಯ, ಕರೆಕ್ಟ್ ಟೈಮಿಗೆ ಬಂದಿದ್ಯಲ್ಲ ಮಿಸ್ಟರ್ ಅರುಣ್. ಕೂತ್ಕೋ. ಥ್ಯಾಂಕ್ ಯು ಸರ್. ಕುಮುದ, ಬಂದೇರಿ. ಊಟಕ್ಕೆ ಯಾರೋ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಇವರೇ ಮಿಸ್ಟರ್ ಅರುಣ್ ಅಂತ. ಶ್ರೀಮತಿ ಕಣಯ್ಯ. ಹಾಯ್ ಅರುಣ್, ಬಂದ್ ತುಂಬಾ ಹೊತ್ತಾಯ್ತಾ? ಅಂದ ಹಾಗೆ ಅವ್ರು ನನ್ನ ಡ್ಯಾಡ್, ಇವ್ರು ನನ್ನ ಮಾಮ್. ಡ್ಯಾಡಿ, ಇವ್ ನನ್ನ ಕ್ಲಾಸ್ಮೇಟ್ ಅರುಣ್ ಅಂತ. ಕುಂದ, ನಿನ್ನ ಮಗಳ ಕೈ ನಡುತ್ತಾ ಇದೆ, ಅವನು ಹೃದಯ ಬೇರೆ ಹೊಡ್ಕೋತಾ ಇದೆ. ಏನು ಇಬ್ಬರದ್ದು ಲವ್? ನೋಡಿ ಮಕ್ಕಳ, ಲವ್ ಮಾಡಿ ತಪ್ಪೇನೂ ಇಲ್ಲ, ಆದ್ರೆ ಮೊದಲು ಸ್ಟಡಿ ಬಗ್ಗೆ ಗಮನ ಕೊಡಿ. ನೀವಿಬ್ರು ಚೆನ್ನಾಗಿ ಓದಿ ಡಾಕ್ಟರ್ ಆದ್ರೆ ನಮ್ಮ ಸ್ವಪ್ನಾಳ ಹೆಸರಲ್ಲಿ ಒಂದ್ ದೊಡ್ಡ ಆಸ್ಪತ್ರೆ ಕಟ್ಸಿ, ಆಮೇಲೇನು ಇಬ್ರಿಗೂ ವಾರ್ಗ ಊದಿಸ್ಬಿಡ್ತೀನಿ. ಏನಪ್ಪಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ಯಾರು ಇಲ್ಲಿರೋ ಈ ಅನಾಥನ ಪ್ರೀತಿಯಿಂದ ಆಧರಿಸಿ ನಿಮ್ ಮಗಳನ್ನ ಕೊಡ್ತಾ ಇದ್ದೀರಾ. ಆ ಯೋಗ್ಯತೆ ನನಗಿದೆಯಾ ಸರ್? ಯೋಗ್ಯತೆನ ಜಾತಿ ಹಣ ಅಂತಸ್ತಿಂದ ಅಳೆಯೋದಲ್ಲಪ್ಪ. ಈಗಿನ ಕಾಲದಲ್ಲಿ ಅದನ್ನೇ ನಂಬ್ಕೊಂಡು ಮದುವೆ ಮಾಡ್ಕೊಂಡವ್ರ ಗತಿ ಏನಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಟ್ಟಾರೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಶಕ್ತಿ ನಿನಗಿದೆ ಅಂತ ನನ್ನ ನಂಬಿಕೆ. ಏನಂತೀಯ ಕುಂದ? ಏನ್ ಹಾಗೆ ನೋಡ್ತಾ ಇದ್ದೀರಾ? ಊಟ ಮಾಡಪ್ಪ. ಅರುಣ್, ಹೇಗಿದೆ ಈ ಜಾಗ? ಬ್ಯೂಟಿಫುಲ್. ಈ ಬೆಟ್ಟ, ಗುಡ್ಡ, ಗಿಡ, ಮರ, ಮೋಡ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗಂತೂ ತುಂಬಾ ಆನಂದ ಆಗ್ತಿದೆ. ಪ್ರಕೃತಿ ಮಧ್ಯೆ ನಿನ್ನೆ ನೋಡ್ತಿರ್ಬೇಕು ಅನಿಸ್ತಿದೆ ಸ್ವಪ್ನ. ಅರುಣ್, ನಿನ್ನಲ್ಲಿ ಇಷ್ಟೊಂದು ಬದಲಾವಣೆನ? ಹೇಗೂ ಸಾಧ್ಯ ಇದೆಲ್ಲ? ಎಲ್ಲ ತಮ್ದೇ. ಅಯ್ಯೋ, ನಾನೇನು ಮಾಡ್ದೆ ನಿಂಗೆ? ನೀನೇನು ಮಾಡ್ಲಿಲ್ಲಮ್ಮ. ಈ ಪ್ರೀತಿ ಅನ್ನೋದಿದೆಯಲ್ಲ, ತಾನಾಗೆ ಎಲ್ಲಾ ಮಾಡ್ತತೆ. ಪ್ರೀತಿಗೆ ಅಷ್ಟೊಂದು ಪವರ? ಪರವಾಗಿಲ್ವೇ, ಪ್ರೀತಿ ಬಗ್ಗೆ ತುಂಬಾನೇ ತಿಳ್ಕೊಂಡಿರೋ ಹಾಗಿದೆ. ಗುಡ್ ಗುಡ್. ಯಜಮಾನ್ರು ನನ್ನನ್ನೆಷ್ಟು ಪ್ರೀತಿಸ್ತಾರಂತ ತಿಳ್ಕೊಬೋದಾ? ಸ್ವಪ್ನ, ನಾನ್ ನಿನಗೊಂದು ನಿಜ ಹೇಳ್ದೆ ಕೇಳದೆ ಈ ಮನಸ್ಸು
ತಾನಾಗೆ ಗೂಡ್ ಕಟ್ಕೊಂಡಿರೋ ಜಾಗ ಆ ನಿನ್ನ ಹೃದಯ ಕಣೆ. ಆದ್ರೆ ಒಂದೇ ಒಂದ್ಸಲ ಈ ಹೃದಯದಲ್ಲಿ ಬಂದು ಕೂತಿರೋ ನಿನ್ನ ಏನೇ ಆಗ್ಲಿ ಆಚೆ ಹೋಗಿ ಬಿಡಲ್ಲ ಕಣೆ. ಹೌದಾ, ನೀ ನನ್ನ ಅಷ್ಟೊಂದು ಪ್ರೀತಿಸ್ತೀಯಾ? ಹಾಗಾದ್ರೆ ನನಗೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯಾ? ಹಾ, ಖಂಡಿತ ಮಾಡ್ತೀನಿ. ಇಲ್ಲಿಂದ ಬೀಳು ಅಂದ್ರೆ ಬೀಳ್ತೀಯಾ? ಖಂಡಿತ ಬೀಳ್ತೀನಿ. ಆದ್ರೆ ನಾನ್ ಬೀಳೋದನ್ನ ನೋಡೋ ಶಕ್ತಿ ನಿನಗಿಲ್ಲ ಸ್ವಪ್ನ. ಕಣ್ಮುಚ್ಕೋ. ಸರಿ. ಅರುಣ್, 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 ನಾನೇನೋ ತಮಾಷೆಗೆ ಹೇಳಿದ್ರೆ ನೀನ್ ಯಾಕೋ ಸೀರಿಯಸ್ ಆಗಿ ತಗೊಂಡೆ? ನೀನಿಲ್ಲ ಅಂದ್ರೆ ನಾನ್ ಬದುಕಿದ ಏನೋ ಪ್ರಯೋಜನ. ನಾನು ಬಂದ್ಬಿಡ್ತೀನಿ ನಿನ್ ಜೊತೆ. ಸ್ವಪ್ನ, ನೀನಿಲ್ಲಿರೋ ಈ ಪ್ರಪಂಚನ ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಸ್ವಪ್ನ. ಈ ನಿನ್ನ ನಗುಗೋಸ್ಕರ ಈ ಅರುಣಲ್ಲ, ಆ ಅರುಣ ಕೂಡ ಮುಳುಗದೆ ಕಾಯ್ತಾ ಇದ್ದಾನೆ. ನಗು ಸ್ವಪ್ನ, ನಗು ಸ್ವಪ್ನ, ನಗು ಸ್ವಪ್ನ, ಪ್ಲೀಸ್ ಪ್ಲೀಸ್ ನಗು ಸ್ವಪ್ನ, ಪ್ಲೀಸ್ ನಗು ಸ್ವಪ್ನ, ಪ್ಲೀಸ್ ನಗು ಸ್ವಪ್ನ. ಬಾ. ಎಲ್ಲೋ ಕಲರ್ಸೇ ಕಾಣ್ತಾ ಇಲ್ಲ. ನೋಡ್ಗುರು, ನಿನ್ ದುಶ್ಮನ್ ಬರ್ತಾವನೆ. ಹಾಯ್ ಹಾಯ್ ಹಾಯ್. ಒಳ್ಳೆಯವ್ರೆಲ್ರು ಇವನಿಗೆ ದುಶ್ಮನ. ಕರಿಯೋ ಅವನ್ನ. ಅರುಣ್ ಬಾರ ಇಲ್ಲಿ. ಮಗನ ನೋಡ ಅರುಣ್, ಕಾಲೇಜಿಗೆ ಬಂದ್ವಾ ಹೋದ್ವಾ ಹಾಸ್ಟೆಲ್ಗೆ ಹೋಗಿ ಬಾಗ್ಲಾಕೊಂಡ್ ಮಲ್ಕೊಂಡ್ವಾ ಅಷ್ಟ್ರಲ್ಲಿ ಮಾತ್ರ ಇರ್ಬೇಕು. ಅದನ್ ಬಿಟ್ಟು ಹಕ್ಕಿಗಳ ಮುಂದೆ ಸ್ಕೋಪ್ ತಗೊಳಕ್ ಹೋಗ್ಬಾರ್ದು. ಅದಕ್ಕೆ ಅಂತ ಈ ವಿಕ್ಕಿ ಇದ್ದಾನೆ. ನೋಡ್ ವಿಕಿ, ಅದೇನಿದ್ರು ನಿನ್ನಂತ ಲೋಫರ್ಗೆ, ನನಗಲ್ಲ. ಏನ್ ವಿಕೆ, ನೀನೇನು ನಿನ್ ಲೆವೆಲ್ ಏನು? ನಿನ್ನ ಲೋಫರ್ ಅನ್ಬಿಟ್ಟ ಇವನು. ವಿಕೆ, ಅವತ್ತೇ ಇವನ್ಗೊಂದ್ ಗತಿ ಕಾಣಿಸ್ಬೇಕಾಗಿತ್ತು. ಇವತ್ ಇವನ್ನ ಬಿಟ್ರೆ ತಾನೆ.
ಬಾಬಾ. ಅರುಣ್ ಏನಿದೆಲ್ಲ? ಫಸ್ಟ್ ಕೂತ್ಕೋ ಹೇಳ್ತೀನಿ. ಯಾಕೆ ಒಬ್ಬೊಬ್ಳೆ ನಗ್ತಿದ್ಯಾ? ನಿನಗೂ ನಿಮ್ಮ ಅಪ್ಪಂಗೂ ನಾನೇನು ಬಫೂನ್ ತರ ಕಾಣ್ತೀನಾ? ಬಫೂನ್ ತರ ಅಲ್ಲ, ಪೇಡ್ ಬಫೂನೆ. ಏನ್ ಸ್ವಪ್ನ, ನಾನ್ ನಿಮ್ಮ ಅಪ್ಪನ ಪರಿಚಯ ಇದೀನಿ ಅಂತ ಗೊತ್ತಿದ್ದು ನೀನ್ ಒಂದ್ ಮಾತು ಹೇಳಿಲ್ಲ ನನಗೆ. ನೀನು ನಿಮ್ಮಪ್ಪ ಸೇರ್ಕೊಂಡು ನಾನು ಹುಚ್ಚಿಡಿಸ್ಬಿಟ್ರಿ. ನಾನ್ ಮಾತ್ರ ಅಲ್ಲ ಅರುಣ್, ಮನ್ಸ್ ಮಾಡಿದ್ರೆ ಚಿಕ್ಕ ಮಕ್ಳು ನಿನ್ನ ಯಾಮರ್ಸ್ಬೋದು. ಅಷ್ಟು ಪೆದ್ದು ಕಣೋ ನೀನು. ಈಗ್ಲಾದ್ರೂ ಅರ್ಥ ಮಾಡ್ಕೊ ಈ ಪ್ರಪಂಚ ಏನು ಅಂತ. ಎಸ್ ಬಾಸ್. ಈ ಹೃದಯ ಸಾಮ್ರಾಜ್ಯದ ಮಹಾರಾಣಿಯಾದ ತಮಗೆ ತಲೆಬಾಗಿ ತಮ್ಮ ಮಾರ್ಗದರ್ಶನದಲ್ಲಿ ನಮ್ಮ ಇಡೀ ಜೀವನವನ್ನು ಸಾಗಿಸುತ್ತೇವೆ. ಹಾಗೆಯೇ ಆಗಲಿ. ಈಗ ಈ ಮಹಾರಾಣಿಯು ಈ ಚಳಿಯಲ್ಲಿ ಐಸ್ ಕ್ರೀಮ್ ತಿನ್ನುವ ಬಯಕೆ ತಮಗಾಗಿದೆಯೇ? ತಮ್ಮ ಆಜ್ಞೆಯಂತ ಆಗಲಿ. ಕೊಡಪ್ಪ, ತಗೋ. ಥ್ಯಾಂಕ್ ಯು. ಚೆನ್ನಾಗಿದೆ ಐಸ್ ಕ್ರೀಮು. ಏನ್ ಮಗಳೇ, ಎಲ್ಲಿಗೋ ಸವಾರಿ ಹೊರಟಾಗಿದೆಯಲ್ಲ, ಏನ್ ವಿಷಯ? ಡ್ಯಾಡ್, ಇವತ್ತೊಂದು ಪಾರ್ಟಿ ಇದೆ. ನಾನು ಅರುಣ್ ಹೋಗ್ತಾ ಇದ್ದೀವಿ. ಪಾರ್ಟಿನ? ಟೇಕ್ ಕೇರ್. ಥ್ಯಾಂಕ್ ಯು ಡ್ಯಾಡ್. ಓಕೆ. ಬಾಯ್ ಮಾಮ್. ಬಾಯ್ ಡ್ಯಾಡ್. ತಿಂಡಿ ತಿನ್ಕೊಂಡು ಹೋಗೆ. ಬೇಡ ಮಾಮ್, ಈಗಾಗ್ಲೇ ಲೇಟ್ ಆಯ್ತು. ಅಲ್ಲ ರೀ, ಮದ್ವೆಗಿಂತ ಮುಂಚೆನೆ ಹೀಗೆ ಪಾರ್ಟಿ ಅದು ಇದು ಅಂತ ಓಡಾಡೋದು ನನ್ ಯಾಕೋ ಸರಿ ಕಾಣ್ತಾ ಇಲ್ಲ ರೀ. ಅವಳು ಹೋಗ್ತಿರೋದು ನಮ್ಮ ಅರುಣ್ ಜೊತೆಗೆ ತಾನೆ, ಬರ್ತಾಳೆ ಬಿಡು. ನಾನೇನ್ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ನೀವೇನಾದ್ರೂ ಮಾಡ್ಕೊಳ್ಳಿ. ಸರಿ ಪೇಪರ್ ಓದಿ ಸಾಕು, ನೀವಾದ್ರೂ ತಿಂಡಿಗೆ ಬರ್ತೀರಾ? ಅಯ್ಯೋ ರಾಮ, ಅವಳ ಮೇಲೆ ಇರೋ ಕೋಪ ನನ್ ಮೇಲೆ ತೀರ್ಸ್ಕೊತಾ ಇದೆಯಲ್ಲ. ಬನ್ರಿ. ಬರ್ತೀನಿ ಕಣೆ, ಇಡಿ. ಹಾಯ್ ಸುಮತಿ. ಹಾಯ್ 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 ಹಾಯ್. ಹಾಯ್ ಅರುಣ್. ಹಾಯ್ ವಿಕಿ. ಬರ್ತೀಯೋ ಬರಲ್ವ ಅನ್ಕೊಂಡೆ, ಕೊನೆಗೂ ಬಂದಿಯಲ್ಲ. ಥ್ಯಾಂಕ್ಸ್ ಡಾ. ನೋ ಫಾರ್ಮಾಲಿಟೀಸ್ ವಿಕಿ. ಐ ಆಮ್ ರಿಯಲಿ ಸಾರಿ ಅರುಣ್. ಸಾರಿ ಸ್ವಪ್ನ, ನಾನು ನಿಮ್ಮಿಬ್ಬರಿಗೂ ತೊಂದರೆ ಕೊಟ್ಟೆ. ನಾನು ಹಳೆ ವಿಕಿ ಅಲ್ಲ, ನನ್ನನ್ನು ನಾನು ಬದಲಾಯಿಸ್ಕೊಂಡಿದ್ದೀನಿ. ಅಲ್ಲಿ ನೋಡ್ರು, ಆ ನನ್ನ ಮಗ ಫುಲ್ ಒಳ್ಳೆ ಒಂಥರ ಆಕ್ಟ್ ಮಾಡ್ತಿದ್ದಾನೆ. ನೀನ್ ಚೇಂಜ್ ಆಗಿರೋದು ನಮ್ಗೆಲ್ಲ ತುಂಬಾನೇ ಖುಷಿಯಾಗಿದೆ. ಹಾಗಾದ್ರೆ ನಾವೆಲ್ಲ ಇನ್ಮೇಲೆ ಫ್ರೆಂಡ್ಸಾ? ಶೋರ್. ವಿಕಿ, ನೀನ್ ಯಾವತ್ತಿದ್ರು ನನ್ನ ಫ್ರೆಂಡೇ ಕಣ. ನಿನ್ನ ನೆನಮಿ ತರ ನಾನು ಯಾವತ್ತೂ ನೋಡಿಲ್ಲ ವಿಕಿ. ಹಾಗಾದ್ರೆ ಪಾರ್ಟಿ ಶುರು ಮಾಡೋಣ. ಕಮಾನ್. ಫ್ರೆಂಡ್ಸ್, ಇವತ್ತು ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ. ಏನ್ರೋದು? ನಿನ್ನೆವರೆಗೂ ನಾನು ಅರುಣ್ ಎನಿಮಿ ಆಗಿದ್ವಿ, ಆದ್ರೆ ಇವತ್ತು ಫ್ರೆಂಡ್ಸ್ ಆಗಿದ್ದೀವಿ. ವಿಷಯ ಏನಪ್ಪಾ ಅಂದ್ರೆ, ನಿನ್ನೆ ಅರುಣ್ ಬರ್ತ್ಡೇ. ನಿನ್ನೆ ನಾನಿದ್ದ ಪರಿಸ್ಥಿತಿಯಲ್ಲಿ ಅರುಣ್ಗೆ ವಿಶ್ ಮಾಡಕ್ ಆಗ್ಲಿಲ್ಲ. ಆದ್ರೆ ಇವತ್ತು ಅರುಣ್ ಏನ್ ವಿಕಿ ಇದೆಲ್ಲ? ಕಮಾನ್. ಥ್ಯಾಂಕ್ ಯು. ತಗೊಳ್ರು, ಎಂಜಾಯ್ ಮಾಡಿ. ಬಾಯ್, ಐ ಲವ್ ಯು. ಬಾಯ್ ಸುಮತಿ. ಬಾಯ್. ಆಯ್ತು. ಪಾರ್ಟಿ ಎಷ್ಟು ಚೆನ್ನಾಗಿತ್ತಲ್ಲ. ಆದ್ರೆ ವಿಕಿ ಇಷ್ಟೆಲ್ಲ ಚೇಂಜ್ ಆಗಿದೆ ಅಂದ್ರೆ ನಂಬೋದಕ್ಕೆ ಆಗ್ತಿಲ್ಲ. ಓ ಶಿಟ್. ಅರುಣ್, ಏನಾಯ್ತು ಸ್ವಪ್ನ? ಟೈರ್ ಪಂಚರ್ ಆಗಿದೆ ಕಣೋ. ಹೌದಾ? ಇದು ಪಂಚರ್ ಆಗಿದೆ. ಏನಾಯ್ತು ಅರುಣ್? ಟೈರ್ ಪಂಚರ್ ಕಣೋ ವಿಕಿ. ಒಂದ್ ಕೆಲ್ಸ ಮಾಡಿ, ನನ್ ಬೈಕ್ ತಗೊಂಡೋಗಿ, ನಾನ್ ರೆಡಿ ಮಾಡಿಸ್ತೀನಿ. ಪರವಾಗಿಲ್ಲ ಕಣೋ, ಚೇಂಜ್ ಮಾಡ್ಕೊಂಡು ಹೋಗ್ತೀವಿ. ಪರವಾಗಿಲ್ಲ, ತಗೊಂಡೋಗು ಅರುಣ್. ಥ್ಯಾಂಕ್ಸ್. ಹೋಗು, ತಗೊಂಡೋಗು. ಬಾಯ್. ಥ್ಯಾಂಕ್ಸ್ ವಿಕಿ. ಓಕೆ ಬಾಯ್. ಥ್ಯಾಂಕ್ಸ್. ಬಾಯ್ ಸ್ವಪ್ನ. ಥ್ಯಾಂಕ್ ಯು. ಬಾಯ್. na 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 na
ಕುಮುದ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯ? ಅಲ್ಲರಿ, ಮೊನ್ನೆ ಹೋದೋಳು 2 ದಿನ ಆದ್ರೂ ಬರ್ಲಿಲ್ಲಲ್ಲ ಅಂತ ನಾನ್ ಯೋಚನೆ ಮಾಡ್ತಾ ಇದ್ರೆ ನೀವಿಷ್ಟ ಆರಾಮಾಗಿದ್ದೀರಲ್ರಿ. ಸ್ವಲ್ಪನಾದ್ರೂ ಯೋಚನೆ ಇಲ್ವಾ? ಅಲ್ವೇ, ಅವ್ರೇನ್ ಎಳೆ ಮಕ್ಕಳೇನೆ, ಜೊತೆಗೆ ಅರುಣ ಬೇರೆ ಇದ್ದಾರೆ. ಪಾರ್ಟಿ ಮುಗಿಸ್ಕೊಂಡು ಎಲ್ಲೋ ಟ್ರಿಪ್ ಹೋಗಿರ್ತಾರೆ. ಬರ್ತಾರೆ ಬಿಡೆ, ಬಾಬಾ. ಸ್ವಪ್ನ ತಂದೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅರುಣ್ ಎಲ್ಲಿ? ಸರ್, ಅರುಣ್ ಮೊನ್ನೆ ಪಾರ್ಟಿ ಮುಗಿಸ್ಕೊಂಡು ಹೋದವನು ಇದುವರೆಗೂ ಬಂದಿಲ್ಲ. ಎಲ್ಲಿಗೆ ಹೋದ ಅಂತಾನೂ ಗೊತ್ತಿಲ್ಲ. ಮೋಸ್ಟ್ಲಿ ಸ್ವಪ್ನಗೆ ಗೊತ್ತಿರ್ಬೋದು ಸರ್. ಸ್ವಪ್ನನು ಮೊನ್ನೆಯಿಂದ ಮನೆ ಬಂದಿಲ್ಲ. ಹಾಗಿದ್ರೆ ಅವರಿಬ್ರು ಸರಿ ಎಲ್ಲಿಗೆ ಹೋಗಿರ್ಬಹುದು? ಅವಳ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿದೆಪಾ. ಏನ್ ಹೇಳ್ತಾ ಇದ್ದೀರಾ ನೀವು? ಮೊನ್ನೆ ಪಾರ್ಟಿ ಮುಗಿದ್ಮೇಲೆ ಸ್ವಪ್ನ ಕಾರ್ ಪಂಚರ್ ಆಗಿದೆ ಅಂತ ವಿಕ್ಕಿನ ಗಾಡಿ ಕೊಟ್ಕೊಳ್ತಿದ್ದ ನಾವೇ ಕಣ್ಣಾರ ನೋಡಿದ್ವಿ ಸರ್. ವಿಕ್ಕಿನ? ದೇವ್ರೆ, ನನ್ ಮಗಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ಒಂದು ತಿಳಿತಾ ಇಲ್ಲ. ಈ ಹೆತ್ಕರಳಿ ನೋವು ನಿನಗಲ್ದೆ ಬೇರೆ ಯಾರ್ಗಪ್ಪ ತಿಳಿಯುತ್ತೆ? ಅವಳು ಎಲ್ಲೇ ಇದ್ರು ಸುಖವಾಗಿ ಮನೆಗ್ ಬಂದ್ ತಲುಪೋ ಹಾಗೆ ಮಾಡಪ್ಪ. ಇದ್ದೊಬ್ಬ ಮಗಳು ಇದ್ದಕ್ಕಿದ್ದಲೇ ಮರೆಯಾದ್ರೆ ತಂದೆ ತಾಯಿಗಳಿಗೆ ಎಂಥ ನೋವು ಆಗತ್ತೆ ಅಂತ ನಿಮ್ಗೆ ಗೊತ್ತಿರ್ಬೇಕಲ್ಲ ಸರ್. ನೀವೇನು ಚಿಂತೆ ಮಾಡಬೇಡಿ, ನಿಮ್ ಮಗಳನ್ನ ಖಂಡಿತವಾಗಿ ಹುಡುಕೊಟ್ಟೇ ಕೊಡ್ತೀವಿ. ಎನಿಹೌ, ನಾನು ಸಾಧ್ಯವಾದ ಎಲ್ಲ ಎಫರ್ಟ್ಸ್ ಹಾಕ್ತೀನಿ. ನಿಮ್ ಮಗಳು ಖಂಡಿತ ಸಿಕ್ಕೇ ಸಿಗ್ತಾಳೆ. ಡೋಂಟ್ ವೆರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಹಲೋ ಸರ್, ನಾನು ಅರುಣ್. ಅರುಣ್, ಎಲ್ಲಿದ್ದೀರಪ್ಪ ನೀವು? ಹೇಗಿದ್ದೀರಾ? ಹುಷಾರಾಗಿದ್ದೀರ್ತಾನೆ? ಎಲ್ಲಿ ಕೊಡೋ ಅವಳಿಗೆ ಫೋನು. ಸರ್, ಅದು ಏನಪ್ಪ ಅರುಣ್, ಏನಾಯ್ತು? ಸರ್, ನಾನು ಸ್ವಪ್ನ ಅವತ್ತು ಪಾರ್ಟಿ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗೋಯ್ತು ಸರ್. ಆಕ್ಸಿಡೆಂಟ್ ಆದ್ಮೇಲೆ ಸ್ವಪ್ನ ಎಲ್ಲಿ ಹೋದ್ಲು, ಏನಾದ್ಲು ಅಂತ ನನಗೂ ಗೊತ್ತಿಲ್ಲ ಸರ್. ನಾನು ಹುಡುಕ್ತಾನೆ ಇದೀನಿ. ನೀವೇನ್ ಯೋಚನೆ ಮಾಡಬೇಡಿ ಸರ್, ನಾನು ಹುಡುಕಿ ಕರ್ಕೊಂಡ್ ಬರ್ತೀನಿ ಅವಳನ್ನ. ಅಲ್ಲಪ್ಪ ಅರುಣ್, ನೀನೀಗ ಎಲ್ಲಿದ್ದೀಯಾ? ಹಲೋ ಹಲೋ. ಅಯ್ಯೋ ದೇವ್ರೆ, ಈಗ ಏನ್ರಿ ಮಾಡೋದು ನಾವು? ಗಾಬರಿ ಆಗ್ಬಿಟ್ವಿ, ಪೊಲೀಸರಿಗೆ ಹೇಳಿದ್ವಲ್ಲ. ತೇಜ, ಅದೇನ್ ಕಾಕ ಅಂತಿದ್ಯಾ? ಏನ ಕಾಕ ಬಂದ್ರು? ಬನ್ನಿ ಕಾಕ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಕಣಪ್ಪ. ನೀವೆಲ್ಲ ಸೌಖ್ಯವಾ? ಎಲ್ಲಿ ಅರುಣ ಕಾಣಿಸ್ತಾ ಇಲ್ಲ? ಸಕಲೇಶ್ಪುರಕ್ಕೆ ಹೋಗಿದ್ದಾನೆ ಮೆಡಿಕಲ್ ಕ್ಯಾಂಪ್ಗೆ ಅಂತ. ಬರೋದ್ 3 ದಿವಸ ಆಗುತ್ತೆ. ಇನ್ನು 3 ದಿವಸ ಆಗ್ತದೇನಪ್ಪ. ಅವನ್ ನೋಡುವ ಅಂತ ಬಹು ಆಸೆಯಿಂದ ಬಂದೆ ಕಣಪ್ಪ. ಹೋಗ್ಲಿ, ಅವನ್ ಬಂದ್ಮೇಲೆ ಈ ಬುತ್ತಿ ಕೊಟ್ಬಿಟ್ರಪ್ಪ, ನೀವು ತಿನ್ಬೇಕು. ಚೆನ್ನಾಗಿ ಓದಿ ನೀವೆಲ್ಲ ಡಾಕ್ಟರ್ ಆಗ್ಬೇಕು ಕಣಪ್ಪ. ಅವನ್ಗೂ ಹೇಳಿ ಚೆನ್ನಾಗಿ ಓದ್ಬೇಕು ಅಂತ, ಫಸ್ಟ್ ಕ್ಲಾಸ್ ಓದಿ ಡಾಕ್ಟರ್ ಆಗ್ಬೇಕು ಅಂತ. ಬರ್ಲೇನಪ್ಪ? ಆಯ್ತು ಕಕ್ಕ, ನಾನ್ ಬಂದಿದ್ದೆ ಅಂತ ಅವ್ನು ಹೇಳ್ಬಿಡಿ. ಆಯ್ತು ಅಲ್ಲ? ಆಯ್ತು. ಬರ್ತೀನಿ, ಬರ್.
ಮಾತೆ ಬಂಗಾರ ಮಾತೆ ಸಿಂಗಾರ ಮೌನವಾದರೆ ಹೀಗೆ ಪ್ರೀತಿಲಿ ಏನೈತೆ ಹೇಳೆ ಪ್ರೀತಿಲಿ ಏನೈತೆ ಮಾತಾಡೆ ಮಾತಾಡೆ ದಯಮಾಡಿ ಮಾತಾಡೆ ಮಾತಾಡೆ ಮರುಭೂಮಿ ಅಲೆಯಲ್ಲಿ ನರಳೆ ಏಳೆ ಮರುಳೆ ಕೈ ಮುಗಿವೆ ದಯ ಮಾಡಿ ಮರಳೆ ತಿರುಗಿ ಹೊರಳೆ ಕಣ್ಣೀರಿನಲ್ಲೇ ಅಭಿಷೇಕ ಮಾಡಿ ಎದೆಗೂಡಿನಲ್ಲೇ ಪೂಜೆಯ ಮಾಡಿ ಕ್ಷಣ ಕ್ಷಣವೂ ನಿನ್ನ ಪ್ರತಿಬಿಂಬದ ಛಾಯೆ ಕಾಡಿ ಕಾಡಿ ಕೊರೆದೈತೆ ಮರಳಿ ನನ್ನ ಕರೆದೈತೆ ಮಾತೆ ಮುತ್ತಂತೆ ಮಾತೆ ಸಿಂಗಾರ ಮೌನವಾದರೆ ಹೀಗೆ ಪ್ರೀತಿಲಿ ಏನೈತೆ ಹೇಳೆ ಪ್ರೀತಿಲಿ ಏನೈತೆ ಮಾತಾಡೆ ಮಾತಾಡೆ ದಯಮಾಡಿ ಮಾತಾಡೆ ಮಾತಾಡೆ ಮನದ ಅಂಗಳದಲ್ಲಿ ದನಿಯೇ ನಿನ್ನ ದನಿಯೇ ಕೇಳಿಸದೆ ನಾ ಕೂಗಿದಣಿದೆ ನಾ ದಣಿದೆ ಈ ಬಾಳ ಕನಸು ಕೈ ಜಾರಿ ಹೋಯ್ತು ನೆನಪೊಂದೆ ಉಳಿದು ಬರಡಾಯ್ತು ಬದುಕು ಬೆಳದಿಂಗಳು ಕೂಡ ಬಿರು ಬಿಸಿಲ ಬೇಗೆ ಬಾರೆ ಗೆಳತಿ ಮಳೆಯಾಗಿ ಇಳಿಯೇ ಇಳೆಗೆ ಹಿತವಾಗಿ ಮಾತೆ ಮುತ್ತಂತೆ ಮಾತೆ ಸಿಹಿಯಂತೆ ಮೌನವಾದರೆ ಹೀಗೆ ಪ್ರೀತಿಲಿ ಏನೈತೆ ಹೇಳೆ ಪ್ರೀತಿಲಿ ಏನೈತೆ ಮಾತಾಡೆ ಮಾತಾಡೆ ದಯಮಾಡಿ ಮಾತಾಡೆ ಮಾತಾಡೆ ಹೇ ಸ್ವಪ್ನ ಸ್ವಪ್ನ ಹೇ ಸ್ವಪ್ನ ಏಯ್ ಬಿಡ ಹೇ ಸ್ವಪ್ನ ಯಾರಿವ್ನು ಗೊತ್ತಿಲ್ಲ ಚರಣ್. ಏಯ್ ಯಾರು ನೀನು ನನ್ನ ಗರ್ಲ್ ಫ್ರೆಂಡ್ ಮಿಸ್ ಆಗಿದ್ದಾಳೆ ಅವಳ ಹೆಸರು ಸ್ವಪ್ನಾನೇ ನೀವು ಸ್ವಪ್ನ ಅಂತ ಕರ್ದ ಕೂಡ್ಲೆ ಅವಳೇ ಇವಳು ಅನ್ಕೊಂಡೆ ಸಾರಿ ಸುಳ್ಳು ಬೇರೆ ಹೇಳ್ತೇನೋ? ಇಲ್ಲ ಬೇಕಾದ್ರೆ ನೀವೇ ನೋಡಿ ವಾವ್ ಬ್ಯೂಟಿ. ಸ್ಟುಪಿಡ್. ಏಯ್ ಸ್ವಪ್ನ ಏಯ್ ಏಯ್ ಸ್ವಪ್ನ ಏಯ್ ತಮಾಷೆಗಾಗಂದೆ ಕಣೆ ಅಷ್ಟಕ್ಕೆ ಸೀರಿಯಸ್ ಮಾಡ್ಕೊಂಡ್ ಬಂದ್ಬಿಡದ ನೀನು ಹೇಳು ಹಾಯ್ ಬಿಡಲೇ ಸಾಕ್ ನಿಲ್ಸ್ರು ಏಯ್ ಎಲ್ಲ ನಿನ್ ಬೈಕ್ ಎಲ್ಲ ಎಲ್ಲ ಅರುಣ ಸ್ವಪ್ನ ಬಾಯ್ ಬಿಡ ನೀನೇನು ನಿನ್ನ ಬ್ಯಾಕ್ ಗ್ರೌಂಡ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಇಲ್ಲ ಅಂದ್ರೆ ನಾನ್ ಯಾರು ಅಂತ ತೋರ್ಸ್ಬೇಕಾಗತ್ತೆ ಬಗಳ
ಇನ್ನೂ ಒಂದು ವಿಷಯ ಹೇಳ್ತೀನಿ ಕೇಳು. ನಾನ್ ನಿನ್ನ ಲೀಗಲ್ ಆಗಿ ಇಲ್ಲಿಗೆ ತಕೊಂಡ್ ಬಂದಿಲ್ಲ. ನಾನು ಮನಸ್ಸು ಮಾಡಿದ್ರೆ ನಿನ್ನ ಏನ್ ಬೇಕಾದ್ರೂ ಮಾಡಬಲ್ಲೆ. ನಿಂಗೆ ಜೀವನದಲ್ಲಿ ಬದುಕಬೇಕು ಅಂತ ಆಸೆ ಇದ್ರೆ ಸತ್ಯ ಹೇಳೋ. ಅದು ಸ್ವಪ್ನ ಅರುಣ್ಗೆ ಹೀಗಾಗ್ಬಾರ್ದಿತ್ತು. ಅಯೋಗ್ಯ ವಿಕ್ಕಿಯಿಂದನೇ ಆಗಿದ್ದು. ಅವನ್ನ ಸುಮ್ನೆ ಬಿಡ್ಬಾರ್ದು. ಅವನ್ನೆಲ್ಲಿ ಸುಮ್ನೆ ಬಿಡ್ತಾರೆ? ಪೊಲೀಸ್ನವ್ರು ಆಲ್ರೆಡಿ ಅವನ್ನ ಎತ್ತಾಕೊಂಡೋಗಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ. ದೇವ್ರ ದಯದಿಂದ ಅವ್ರು ಎಲ್ಲೇ ಇದ್ರು ಬೇಗ ವಾಪಸ್ ಬಂದ್ರೆ ಸಾಕು. ನೋಡ್ರೋ ಆ ವಿಕ್ಕಿನ ಪಾರ್ಟಿ ಅದು ಇದು ಅಂತ ಎಷ್ಟೆಲ್ಲ ನಾಟಕ ಮಾಡ್ದ. ಪಾಪ ಸ್ವಪ್ನಗೆ ಅರುಣ್ಗೆ ಹೀಗ್ ಮಾಡಬಾರ್ದಾಗಿತ್ತು. ಬಂದ್ಲು ನೋಡು ನಮ್ಮ ಮಾಮೂಲಿ ಗಿರಾಕಿ. ನಾಗೆ ನಾನು ಇವತ್ತು ಇವಳಿಗೆ ಇಡ್ಲಿ ಕೊಡೋದಿಲ್ಲ. ಹಳೆ ಬಾಕಿನ ಅಷ್ಟೊಂದು ಉಳ್ದೈತೆ ಅಂತೀನಿ. ಬಾಕಿ ಬಾಕಿ ಅಂತ ಅದ್ಯಾಕಂಗ್ ಬಾಯ್ ಬಡ್ಕತೀಯ? ಪಾಪ ಆ ಹುಡ್ಗಿಗ್ ತಾನೇ ಯಾರ್ ದಿಕ್ಕಿದಾರೆ ಹೇಳು? ಅವಳ ಪಾಡ್ಗಳು ಬರ್ತಾಳೆ, ಅವಳ ಪಾಡ್ಗಳು ಹೋಗ್ತಾಳೆ. ಆ ಹುಡ್ಗಿಗ್ ಒಂದಿಷ್ಟು ತಿಂಡಿ ಕೊಡೋದಕ್ಕೆ ಎಷ್ಟ್ ಮಾತಾಡ್ತಿದ್ಯಾ ನೋಡು. ನೋಡು ಆ ಕಲ್ಲಿಡ್ಲಿಗೂ ಆ ನೀರ್ ಕಾಫಿಗೂ ಅದೆಷ್ಟಾಯ್ತಿದೆ ಅಂತ ಹೇಳು. ಹಿಂದಿನ ಹಳೆ ಬಾಕಿನೂ ಸೇರ್ಸಿ ಚೆನ್ನಿ ಕೈಲಿ ಕೊಟ್ಟು ಕಳಿಸ್ತೀನಿ. ಆ ಡಿಂಗ್ರಿ ಬಂದು ಹಣ ಕೇಳ್ದಾಗ ನಾನು ಹಣ ಮಾಡದೇ ಇದ್ರೆ ಈ ರೋಜು ಯಾಕೆ ಬೇಕಪ್ಪ ಇನ್ನ ಮಗನಿಗೆ? ಬಿಟ್ಟು ಸಿಕ್ಕರೆ ಏನೂ ಬಿಡಲ್ಲ ಅಂತ ನೀವು. ಮುಂಚೆನೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಮಿಸ್ ಆಗೋಯ್ತಲ್ಲ. ಏನೋ ನೋಡ್ತಾ ಇದ್ಯಾ? ನೀವು ನೋಡಿದ್ರೆ ಅಂತ ನಾನ್ ನೋಡಿದೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಯಜಮಾನ ಎಲ್ಲೋಗವನೆ? ಊರ್ಗ್ ಹೋಗಿದ್ದಾರೆ. ಸಂಜೆ ಬರ್ತೀನಿ. ಆಯ್ತು. ಹೋಗು. ಅಲ್ಲ ಕಣ್ಯ, ತಲೆ ಬಡದನೆಯ? ಅಲ್ಲ, ನಮ್ಮ ಯಜಮಾನ ಹತ್ರ ಕಂತಲ್ಲಿ ಬಡ್ಡಿಗೆ ಹಣ ತಗೋತೀರಾ? ನಮ್ಮ ಯಜಮಾನ ಬಂದಿದ್ದಾನೆ, ಅಲ್ಲಿ ಕೂತಿದ್ದಾನೆ, ಅವನಿಗೆ ಹಣ ಕೊಡ್ಬೇಕು ಅನ್ನೋ ಪರಿಜ್ಞಾನ ಬಡದನೆಯ? ನಿನ್ನ ಅಜ್ಜಿಯ ಅಣ್ಣ ನೆನ್ನೆದು ಇವತ್ತಿನ ಸೇರ್ಸಿ ನಾಳೆ ಕೊಟ್ಬಿಡ್ತೀನಿ. ನೆನ್ನೆ ಬಿಟ್ಟಿದ್ದ ಅಪರಾಧ ಆಗೋಯ್ತು. ಇನ್ ಇವತ್ತಿಲ್ಲ ಅಂದ್ರೆ ಅದು ಸರೋಗೋದಿಲ್ಲ. ಇನ್ನು ನಾಳೆ ಅಂದ್ರೆ ಮನೆ ಹಾಳೆ. ಮರ್ಯಾದೆ ಹಣ ಮಡಗ್ತೀಯೋ ಇಲ್ಲ ಅಂಗಡಿನ ಎತ್ತಂಗಡಿ ಮಾಡಿಸ್ಬೇಕು. ಅಣ್ಣ ಹಂಗ ಹೇಳ್ಬೇಡಣ್ಣ, ತುಂಬಾ ಕಷ್ಟದಲ್ಲಿದ್ದೀನಣ್ಣ. ಅದು ನೀನು ಕರ್ಮ. ನರಸಯ್ಯ, ನಮ್ಮ ಅಣ್ಣ ಅಂದ್ರೆ ಅಣ್ಣ, ಅವ್ರ ಮಾತು ಅಂದ್ರೆ ಮಾತು, ಅವ್ರ ರೂಲ್ಸ್ ಅಂದ್ರೆ ರೂಲ್ಸ್, ವ್ಯವಹಾರ ಅಂದ್ರೆ ವ್ಯವಹಾರ. ಯಾವನಾದ್ರೂ ಸರಿ ಮೊದ್ಲು ಹಣನ ಮಡಗ್ಬಿಟ್ಟು ಮಾತಾಡು, ಗೊತ್ತಾ? ನೋಡಿಂಗ್ರಿ, 2 ದಿವಸದಿಂದ ವ್ಯಾಪಾರ ಕಮ್ಮಿ. ಮೇಲಾಗಿ ಅವನ ಹೆಂಡತಿ ಬಸ್ರಿ. ಅವನ ಹೆಂಡತಿ ಬಸ್ರಾಗಿದ್ದಕ್ಕೆ ನಾನ್ ಕಾರಣ ಇಲ್ಲ. ಊರಲ್ಲಿ ಯಾರೋ ಮನೆ ಬಸ್ತಾ ಇದ್ರೆ ನಮ್ಮ ಯಜಮಾನ ಇದ್ದಕ್ಕೆ ಇರ್ಬೇಕನ್ನೀ. ತಗೋ ನರ್ಸ, ಆ ಹುಚ್ಚುಡ್ಗಿದ್ ಏನ್ ಲೆಕ್ಕ ಆಗಿದ್ಯಾ ತಗೋ. ಕೊಡಿಲಿ. ಇನ್ನು 50 ರೂಪಾಯಿ ಕಡಿಮೆ ಇದೆಯಲ್ಲಿ. ತಗೋ ನಡಿ. ಚೆನ್ನಿ, ಏನು ಏನ್ ವ್ಯಾಪಾರ ಮಾಡ್ತಿದ್ಯಾ? ಹಣ್ಣಿನ ವ್ಯಾಪಾರ. ಯಾವ ಹಣ್ಣು? ಮಾವಿನ ಹಣ್ಣು, ಬಾದಾಮಿ, ತೋತಾಪುರಿ, ರಸ್ಪುರಿ, ಮಲ್ಗೋಬಾ. ಮಲ್ಗೋಬಾ ಯಜಮಾನ್ರೆ, ಮಲ್ಗೋಬಾ.
ನನ್ನ ಮಕ್ಕಳ ನಿಮ್ಮಂತ ಆಟೋ ಡ್ರೈವರ್ಗಳು ಇರೋದ್ರಿಂದಾನೆ ಒಳ್ಳೆ ಆಟೋ ಡ್ರೈವರ್ಗಳಿಗೂ ಕೆಟ್ಟ ಹೆಸರು. ರೀ, ಸ್ವಪ್ನ ಎಲ್ಲಿದ್ದಾಳೆ ಅಂತ ಏನಾದ್ರೂ ತಿಳಿತಾ? ನಾವೇನ್ ತಪ್ಪು ಮಾಡಿದೀವಿ ಅಂತ ಈ ಶಿಕ್ಷೆ? ಆ ದೇವ್ರು ನಮಗೆ ಯಾಕೆ ಈ ರೀತಿ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ. ಕುಮುದ, ತಾಯಿ ಹೃದಯ ಏನು ಅಂತ ನನಗೆ ಅರ್ಥ ಆಗುತ್ತೆ. ನಿನ್ಗೆ ಎಷ್ಟು ದುಃಖ ಆಗುತ್ತೋ ಅಷ್ಟೇ ದುಃಖ ನನಗೂ ಆಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಈ ಹುಡುಗಿ ಬಗ್ಗೆ ಯಾವುದೇ ತರದ ಕ್ಲೂ ಸಿಕ್ಕಿದ್ರು ತಕ್ಷಣ. ಅಯ್ಯೋ ಏಯ್ ಅಲ್ಲೋಡು, ಏನ್ ಸಿದಣ್ಣ ಯಾವ್ದೋ ಹುಡುಗಿನ ಕೊಂಡ್ರಸ್ಕೊಂಡ್ಬಿಟ್ಟಿದ್ಯಾ? ಏನ್ ರಿಸೆಪ್ಷನ್ ಇಷ್ಟ? ಇವಾಗ ನೀನ್ ಅಂಗಡಿ ಕಳೆ ಬಂತು ನೋಡಪ್ಪ. ಏ ತರ್ಲೆ, ಯಾವ್ದೋ ಹುಚ್ಚು ಹುಡುಗಿ, ಪಾಪ ತಮಾಷೆ ಮಾಡ್ಬೇಡ ನೀನು. ಏನ್ ಕೊಡ್ಲಿ ಹೇಳಿ ನಿನಗೀಗ? ನಿನ್ 3 ಸ್ಟಾರ್ ಹೋಟ್ಲಲ್ಲಿ ಅರ್ಧ ಟೀ ಕೊಡು. ಆಯ್ತು. ಎಲ್ಲೋ ಒಂದ್ ತಿಂಗಳಿಂದ ನಿಮ್ಮಪ್ಪ ಕಾಣಿಸ್ತಾನೆ ಇಲ್ಲ. ಆ ವಿಷಯ ಇನ್ನೂ ಗೊತ್ತಿಲ್ವಾ ನಿಂಗೆ? ಇಲ್ಲ, ಏನು? 1 ತಿಂಗಳಿಂದಾನೆ ನಮ್ಮಪ್ಪ ಮ್ಯಾಲು ಕೊಂಡೋಗ್ಬಿಟ್ರು. ಅಯ್ಯೋ ಪಾಪ. ಅಲ್ವೋ ಗುಂಡ್ಕಲ್ಲಿದ್ದಂಗಿದ್ದ, ಅವನ್ಗೇನಾಗಿದ್ ದೊಡ್ಡ ರೋಗ? ಒಂದಿನ ಮಧ್ಯಾಹ್ನ ಮನೆಯವರೆಲ್ಲ ಊಟ ಮಾಡ್ತಾ ಕೂತಿದ್ವಿ. ನಂಚ್ಕಳ ಉಪ್ಪಿನಕಾಯಿ ತತ್ತೀನಿ ಅಂತ ಹೋದವರು ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿ ನಿಗತ್ಕೊಬಿಟ್ರು. ಅಯ್ಯೋ ಪಾಪ, ಹೀಗಾಗ್ಬಾರ್ದಾಗಿತ್ತು. ಆಮೇಲೆ ಏನ್ ಮಾಡಿದ್ರು? ಆಮೇಲೆ ಏನ್ ಮಾಡೋದು, ಉಪ್ಪಿನಕಾಯಿ ಇಲ್ದೆ ಊಟ ಮಾಡಿದ್ವಿ. ನಿನ್ನ ಅಪ್ಪನ ವಿಷಯದಲ್ಲಿ ತಮಾಷೆ ಮಾಡಕ್ಕೂ ಒಂದ್ ಲಿಮಿಟ್ ಇರ್ಬೇಕು. ಮತ್ತಿನ್ನೇನ್ ಸಿದ್ದಣ್ಣ, ನನ್ ಬಗ್ಗೆ ವಿಚಾರಿಸೋದ್ ಬಿಟ್ಬಿಟ್ಟು ಸತ್ತೋರ್ ಬಗ್ಗೆ ವಿಚಾರಿಸಿದ್ರೆ ನನ್ ಕೋಪ ಬರಲ್ವಾ? ತಪ್ಪಾಯ್ತು. ನಿಂಗೇನ್ ಕೊಡ್ಲಪ್ಪ? ಟೀ ಕೊಡ್ಲಾ, ಕಾಫಿ ಕೊಡ್ಲಾ? ಅರ್ಧ ಟೀ ಕೊಡಿವ್ರೆ. ಸರ್, ನೀವೇನಾದ್ರೂ ಈ ಫೋಟೋಲಿರೋ ಹುಡುಗಿನ ಎಲ್ಲಾದ್ರೂ ನೋಡಿದೀರಾ? ಅಯ್ಯ, ನನ್ನ ಮದ್ವೆಗ್ ಮುಂಚೆ ನಮ್ಮ ಅಪ್ಪ ಎಷ್ಟೋ ಜನರು ಹುಡುಗಿಯರ್ ಫೋಟೋ ತೋರಿಸಿದ್ರು, ನೋಡ್ದವನಲ್ಲ ನಾನು. ಈಗ ನೋಡ್ತೀನ? ಸರ್, ತಮಾಷೆ ಮಾಡ್ಬೇಡಿ ಸರ್. ಈ ಹುಡುಗಿ ಮಿಸ್ಸಿಂಗ್ ಆಗಿದ್ದಾಳೆ, ನೋಡಿ ಸರ್ ಪ್ಲೀಸ್. ಎಲ್ಲೂ ನೋಡಿಲ್ಲ. ಸರಿಯಾಗಿ ನೋಡಿಲ್ಲಪ್ಪ, ನಿಜವಾಗ್ಲೂ ನೋಡಿಲ್ಲಪ್ಪ ನಾನು. ತಗೊಳ್ಳಿ. ಅಯ್ಯೋ, ಚಿಲ್ರೆ ಇಲ್ವಲ್ಲಪ್ಪ? ನೀವೇ ಇಟ್ಕೊಳ್ಳಿ. ಇವ್ರ, ಆ ಉಳಿದಿರೋ ಚಿಲ್ಲರೆ ಇದೆಯಲ್ಲ, ಅದ್ರಲ್ಲಿ ಈ ಹುಡುಗಿಗೆ ಬನ್ನು ಮತ್ತೆ ಟೀ ಕೊಟ್ಬಿಡಿ. ಇನ್ಸ್ಪೆಕ್ಟ್ರೆ, ನಮ್ ಮಗಳು ಸಿಕ್ಕಿದ್ಲಾ? ಅವಳ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ? ಯಾಕೆ, ಏನಾಯ್ತು? ಯಾಕೆ ಹಿಂಗಿದ್ಯಾ? ಲೇ ಚೆನ್ನಿ, ನಾವು ಕೇಳೋ ಪ್ರಶ್ನೆಗಳಿಗೆ ಯಾವತ್ತಾದ್ರೂ ಉತ್ತರ ಕೊಡ್ತಾಳೇನೆ? ಆದ್ರೂ ಅವಳ ಸ್ಥಿತಿ ನೋಡಿದ್ರೆ ಏನೋ ಆಗ್ಬಾರ್ದಾಗಿರೋ ತರ ಕಾಣ್ತಾ ಇದೆ ಕಣೆ. ಅಯ್ಯೋ, ನೀನ್ ಸುಮ್ನೆ ಇರು. ಅವಳು ನೋಡಿದ್ರೆ ಎಲ್ಲೋ ಎದ್ದು ಬಿದ್ದು ಬಂದಾಗಿದೆ. ಅದಕ್ ನೀನೇನೇನೋ ಹೇಳಕ್ ಹೋಗ್ಬೇಡ. ಏನ್ ಲಚ್ಚಿ, ಏನಾಯ್ತು? ಯಾಕೆ ಹಿಂಗಿದ್ಯಾ? ಬೆಳ್ದಿರೋ ಹುಡುಗಿ ಹಗಲಲ್ಲ ರಾತ್ರಿ ಅಲ್ಲ ಪೋಲಿ ಪುಂಡ್ರು ಸುಮ್ನೆ ಬಿಡ್ತಾರಾ? ಬಿಡ್ತು ಅನ್ನೋ, ಹಂಗೆಲ್ಲ ಏನೂ ಆಗಿರಕ್ಕಿಲ್ಲ. ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ ಕಂಡ್ಬಿಡ್ಲಾ? ಯಾರ್ ಮಾತ್ ಕೇಳ್ತೀಯ ನೀನು? ಇವಳು ನನ್ ತಂಗಿ. ಇವಳು ಯಾರಾದ್ರೂ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ನಾನ್ ಸುಮ್ನೆ ಇರಕ್ಕಿಲ್ಲ. ಲೇ ಮಾದ, ತಂಗಿ ತಂಗಿ ಅಂತ ಅವಳ ಮೇಲೆ ಅಷ್ಟೊಂದ್ ಪ್ರೀತಿ ಇಟ್ಕೊಂಡಿದ್ಯಲ್ಲ,
ಅವಳನ್ನ ಕರ್ಕೊಂಡೋಗಿ ಮನೇಲಾದ್ರೂ ಇಟ್ಕೊಳ್ಳ. ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತಾನೆ. ಕರ್ಕೊಂಡ್ ಹೋಯ್ತೀನಿ ನನ್ ತಂಗಿನ ಕರ್ಕೊಂಡೋಗಿ ರಾಣಿ ಮಾರಾಣಿ ಹಂಗ್ ನೋಡ್ಕತೀನಿ. ಸಿಂಗಿಲ್ಲ, ಗೊತ್ತಿಲ್ಲ ರತ್ನ ಇಲ್ಲ, ಓಲೆ ಇಲ್ಲ, ಒಡವೆ ಇಲ್ಲ, ಕಾಲುಂಗುರ ಕರಿಮಣಿ ಇಲ್ಲ, ಮದುವೆಯ ಗಂಡೇ ಇಲ್ಲಪ್ಪ, ಮದುಮಗಳು ಅಂತಾರಲ್ಲಪ್ಪ. ಯಾವಳೆ ನೀನು, ಯಾವೂರ ಮಗಳೇ ನೀನು, ಎಲ್ಲಿಂದ ಬಂದವ್ವ, ಯಾಕಿಂಗೆ ಆದವ್ವ, ಯಾವೂರ ರಾಜ್ಕುಮಾರಿಗೆ ನನ್ನವ್ವ ಕೇಳೆ, ಯಾವೂರ ರಾಜ್ಕುಮಾರಿಗೆ. ಯಾವಳೆ ನೀನು, ಯಾವೂರ ಮಗಳೇ ನೀನು. ಅರಿಶಿನ ಕೆನ್ನೆಗೆ ಇಲ್ಲ, ಮುಡಿಗೆ ಮಲ್ಲಿಗೆ ಇಲ್ಲ, ಅರಿಶಿನ ಕೆನ್ನೆಗೆ ಇಲ್ಲ, ಮುಡಿಗೆ ಮಲ್ಲಿಗೆ ಇಲ್ಲ, ಧಾರೆಯ ಸೀರೆ ಇಲ್ಲ, ರೇಷ್ಮೆಯ ಕುಪ್ಪಸವಿಲ್ಲ, ವಂಕಿಡಾಬುಗಳಿಲ್ಲ, ಕಾಸಿನ ಸರವೇ ಇಲ್ಲ, ವಂಕಿಡಾಬುಗಳಿಲ್ಲ, ಕೊರಳಲ್ಲಿ ಕಾಸಿನ ಸರವೇ ಇಲ್ಲ, ತಂದೆ ತಾಯಿ ಯಾರು ಗೊತ್ತಿಲ್ಲ, ಎಲ್ಲಿಂದ ಬಂದವ್ವ, ನಿನ್ನ ಹೆಸರು ಏನಂತ ಹೇಳವ್ವ. ತೆಂಗು ತಳಿದ ಚಪ್ಪರ ಹಾಕಿ ಒಂದು ಒಳ್ಳೆ ಬರನ ನೋಡಿ, ತೆಂಗು ತಳಿದ ಚಪ್ಪರ ಹಾಕಿ ಒಂದು ಒಳ್ಳೆ ಬರನ ನೋಡಿ, ಬಂಧು ಬಳಗವು ಕೂಡಿ ಹಾಲು ತುಪ್ಪ ಧಾರೆ ಎರೆದು, ಡೋಲಿ ದಿಬ್ಬಣ ತಂದು ತವರಿನ ಬಾಗಿನ ತುಂಬಿ, ಡೋಲಿ ದಿಬ್ಬಣ ತಂದು ತವರಿನ ಬಾಗಿನ ತುಂಬಿ, ಮುತ್ತು ಗೌರಿ ಮಂಗಳೆ ನೀನವ್ವ, ಚೆಂಗುಳ್ಳಿ ಚೆಲುವೆ ನೀನವ್ವ, ಮಿಂಚುಳ್ಳಿ ಬೆಳಕು ನೀನವ್ವ. ಬಳೆ ಇಲ್ಲ, ಬಾಸಿಂಗಿಲ್ಲ, ಗೊತ್ತಿಲ್ಲ ರತ್ನ ಇಲ್ಲ, ಓಲೆ ಇಲ್ಲ, ಒಡವೆ ಇಲ್ಲ, ಕಾಲುಂಗುರ ಕರಿಮಣಿ ಇಲ್ಲ, ಮದುವೆಯ ಗಂಡೇ ಇಲ್ಲಪ್ಪ, ಮದುಮಗಳು ಅಂತಾರಲ್ಲಪ್ಪ. ಯಾವಳೆ ನೀನು, ಯಾವೂರ ಮಗಳೇ ನೀನು, ಎಲ್ಲಿಂದ ಬಂದವ್ವ, ಯಾಕಿಂಗೆ ಆದವ್ವ, ಯಾವೂರ ರಾಜ್ಕುಮಾರಿಗೆ ನನ್ನವ್ವ ಕೇಳೆ, ಯಾವೂರ ರಾಜ್ಕುಮಾರಿಗೆ. ಯಾವಳೆ ನೀನು, ಯಾವೂರ ಮಗಳೇ ನೀನು, ಯಾವಳೆ ನೀನು, ಯಾವೂರ ಮಗಳೇ ನೀನು, ಯಾವಳೆ ನೀನು, ಯಾವೂರ ಮಗಳೇ ನೀನು, ಯಾವಳೆ ನೀನು, ಯಾವೂರ ಮಗಳೇ ನೀನು. ಯಾಕ್ಲಾ ಅಲ್ಲೇ ನಿಂತ್ಬಿಟ್ಟೆ? ಬಾ ಉಣ್ವಂತೆ. ಅವ್ವ ಅದು ಯಾಕ್ಲಾ ಏನಾಯ್ತು? ಅವ್ವ ಪಾಪ ಹುಚ್ಚುಡ್ಗಿ, ಹೇಳೋರು ಕೇಳೋರು ಯಾರು ಇಲ್ಲ, ದಿನ ರಾತ್ರಿ ತನ್ ಪಾಡಿ ತಾನ್ ಮಾರ್ಕೆಟ್ನಾಗ ಇರ್ತಾಳೆ, ಆದ್ರೆ ಆ ಪೋಖ್ರಿಗಳು ಇವಳನ್ನ ಕಾಡ್ತಾ ಇರ್ತಾರೆ. ಅದಕ್ಕೆ ರೊಕ್ಕನೋ ರೊಟ್ಟಿನೋ ಕೊಟ್ ಕಳ್ಸು. ಹಂಗಲ್ಲವ, ಇನ್ಮೇಲೆ ಇವಳನ್ನ ನಮ್ಮನೆಲ್ಲೇ ಇಟ್ಕೊಳವ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಕೇಡ್ಗಾಲ ಬಂತು? ಅಲ್ಲ, ಬೆಳದ್ ಹುಡುಗಿ ನಮ್ಮ ಮನೇಲಿ ಇಟ್ಕೊಂಡ್ರೆ ಜನ ಏನ್ ಅನ್ಕೊಳ್ತಾರೆ? ಬುದ್ಧಿ ಬೇಡವಾ? ಮಾನ ಮರ್ಯಾದೆ ಕಡೆ ಗಮನ ಕೊಡೋ. ಅವ ಹಂಗೇಳ್ಬೇಡವ, ಯಾರು ದಿಕ್ಕಿಲ್ಲವ ಅವಳಿಗೆ.
ಮನೇಲಿ ಒಂದ್ ಮೂಲೆಯಲ್ಲಿ ಇರ್ಲಿ ಬಿಡು. ಎರಡೊತ್ತು ಉಣ್ಣಕ್ಕಿಕ್ಕಿದ್ರೆ ಏನವ ತಪ್ಪು? ನೋಡು, ನನಗ್ ಬುದ್ಧಿ ಹೇಳಕ್ ಬರ್ಬೇಡ. ಮೊದ್ಲು ಅವಳನ್ನ ಕರ್ಕೊಂಡು ಹೋಗಿ ಆಚೆ ಬಿಟ್ಬಿಟ್ ಬಾ. ಅವ್ವಾ, ಏಯ್ ಹೋಗ, ಅವಳು ಬಿಟ್ ಬರೋರ್ಗು ಮನೆ ಒಳಗೆ ಕಾಲಿಡ್ಬಿಡ. ನಡಿಯೋ ಆಚೆಗೆ. ಮದ, ಏನೇ ಇದು? ಇವ್ಳು ಕರ್ಕೊಂಡೋಗಿ ಬಿಟ್ ಮಾತಂದ್ರೆ ಇನ್ನೂ ಇಲ್ಲ ಇದೆಯಲ್ಲ, ಏನಾಯ್ತಲ್ಲ? ಅವ್ವ ಇವಳನ್ನ ಬಿಟ್ಟು ಬರಕ್ ಮನ್ಸೇ ಬರ್ತಾ ಇಲ್ಲ. ಹೆಂಗವ್ವ ಇವಳನ್ನ ಕೆಟ್ಟ ಜನಗಳ ಮಧ್ಯೆ ಬಿಟ್ಟು ಬರ್ಲಿ? ಅಯ್ಯೋ ಶಿವನೇ, ನಾ ಹೇಳೋದು ತಿಳ್ಕೊಳ್ಳ. ಅವ್ವ, ನಮ್ ಲಚ್ಚಿ ಬದುಕಿದ್ರೆ ಹಿಂಗೆ ಬೆಳೆದಿರೋಳು. ಅವಳು ಹಿಂಗೆ ಬಿಟ್ಬಿಟ್ ಬಾ ಅಂತ ಹೇಳ್ತಿದ್ದೆ ಹೇಳು. ಅವ್ವ, ಇವಳನ್ನ ನೋಡಿದ್ರೆ ನಮ್ ಲಚ್ಚಿ ನೆನಪಾಯ್ತೈತೆ. ಇವಳು ನನ್ ತಂಗಿ ಇದ್ದಂಗೆ ಕಣವ. ಹಿಂಗೆಲ್ಲ ಹೇಳ ನನ್ ಹೊಟ್ಟೆ ಉರ್ಸ್ಬೇಡ ಕಣ್ಣ. ಎಂತ ಒಳ್ಳೆ ಮನ್ಸ್ ಕಣ್ಣ ನಿಂದು. ಸರಿ ಸರಿ, ಕರ್ಕೊಂಬಾ ಒಳಗೆ. ಎಷ್ಟ್ ಹೊಟ್ಟೆ ಹಸ್ದೈತ ಎನ್ಕತ್ತೇನ. ಲಚ್ಚಿ, ಲಚ್ಚಿ ಎದ್ದೇಳಮ್ಮ, ಬಾ ಎದ್ದೇಳು, ಬರಮ್ಮ. ಅಯ್ಯೋ ಅಯ್ಯೋ, ಕೊಡಿಲಿ ಕೊಡಿಲವಾ, ಕೊಡವ ಜಾಣ ಅಲ್ವಾ, ಕೊಡವ ನೀನು ಜಾಣ. ಪಾಪ ಕಣವ, ಏನು ಗೊತ್ತಾಗಕ್ಕಿಲ್ಲ. ಕೊಟ್ರೆ ತಿಂತದೆ, ಇಲ್ಲಾಂದ್ರೆ ತನ್ ಪಾಡಿ ತಾನಿರ್ತದೆ. ಯಾರ್ ಹೆತ್ ಮಗನೋ ಏನೋ. ಊಟ ಮಾಡವ. ಅಯ್ಯೋ, ಬಾ ನಾನೇ ತಿನ್ನಿಸ್ತೀನಿ. ಆ ಮಾಡು ಮಗಳೇ. ಅಯ್ಯೋ, ನಾ ತಿನ್ನಿಸ್ತೀನಿ ಮಗಳೇ. ಜಾಣ ಅಲ್ಲ ನೀನು, ಜಾಣ ಮಗಳೇ. ಆ ಮಾಡು. ಬಾರವಾ, ಕೋಪ ಮಾಡ್ಕೋಬಾರ್ದು. ಬಾರವಾ. ಅಯ್ಯೋ, ಆ ಮಾಡವ. ಚಿನ್ನು ಮರಿ, ಜಾಣ ಮರಿ. ನಿಧಾನ ತಗೋ ಕುಡಿ. ಆ ಮಾಡವ. ಕುಡಿ. ಜಾಣ. ಇಲ್ಲ ಏನಾಗಲ್ಲ. ಇದೊಂದು ತಿತ್ತು ತಿನ್ನು ಮಗಳೇ. ಆ ಮಾಡು. ಜಾಣ. ಹೌದು, ಇಷ್ಟೊಂದು ಸಂತೋಷವಾಗಿದೆಯಲ್ಲ, ಏನ್ ಸಮಾಚಾರ? ನಮ್ಮವ್ವ ನನ್ ತಂಗಿನ ಮನೆ ಸೇರ್ಸ್ಕೊಂಡ್ಬಿಟ್ಲು ಅಂತೀನಿ. ಅಯ್ಯೋ, ಅದ್ ಹೆಂಗ್ಲ ಉಪಸ್ದೆ ಮಾದ? ಅದೆಷ್ಟ್ ಕಟ್ಟ ಆಯ್ತು ಗೊತ್ತಾ? ನನ್ ತಂಗಿನ ಕರ್ಕೊಂಡೋಗಿ ಮನೆಗ್ ಸೇರ್ಸು ಅಂದ್ರೆ ಸೇರ್ಸಲ್ಲ ಅಂತ ಬಾಗ್ಲಾಕೊಂಡ್ಬಿಟ್ಲು. ಆಚೆನೆ ಕುಂತಿದ್ವಿ, ರಾತ್ರಿ ಎಲ್ಲ ಆಚೆನೆ ಕುಂತಿರೋದ್ ನೋಡಿ ಆ ನಮ್ ತಾಯಿ ಹೃದಯ ಕರ್ಗ್ ನೀರಾಗೋಯ್ತು ಅಂತೀನಿ. ಆಗ ನಮ್ ಲಚ್ಚಿ ಬಗ್ಗೆ ಹೇಳ್ದೆ, ಕೇಳಿದ್ದೆ ತಡ. ಕಣ್ಣಾಗ್ ನೀರ್ ಹಾಕೊಂಡು, ಹೌದು ಕಣ್ ಮಗ, ಇವಳು ನಮ್ ಲಚ್ಚಿ ಇದ್ದಂಗೆ ಅವಳೆ ಅಂತೇಳಿ ಮನೆ ಒಳಗ್ ಕರ್ಕೊಂಡೋಗಿ ಊಟ ಇಕ್ಕಿದ್ಲು ಅಂತೀನಿ. ಎಲ್ಲ ಇಲ್ಲೇ ಸೇರ್ಕೊಂಡ್ಬಿಟ್ಟಿದಾರಲ್ಲೋ. ಲೋ ಡಿಂಗ್ರಿ, ಎಲ್ಲಿ ಹಿಡಿಬೇಕು ಅಲ್ಲಿ ಹಿಡಿಯೋದಿಲ್ಲ. ಲೋ ಮಡಗ್ಬಿಟ್ಟ ಕಣ್ಲಾ, ಮಡಗ್ಬಿಟ್ಟ. ಏನ್ ಯಜಮಾನ್ರೆ? ನಾವ್ ಬರೋ ದಾರಿಲಿ ಬಾಂಬ್ ಮಡಗ್ಬಿಟ್ಟ ಕಣ್ಲಾ ಮಾದೇಶ. ನೀನ್ ಪೊಲೀಸರಿಗೆ ಫೋನ್ ಮಾಡು, ಅವ್ರು ನನ್ನ ಎಳ್ಕೊಂಡು ಹೋಗಿ ಕಂಬಿ ಹಿಂದೆ ಲಟ್ಟ ಕಾರ ಹಚ್ಚಿ. ಚೆನ್ನಾಗಿರುತ್ತಲ್ಲ, ಅನುಭವ ಜಾಸ್ತಿ ಆಗಿದೆಯಲ್ಲ. ತಗೋಬಾದ, ನಿಮ್ ಲಚ್ಚಿಗ್ ಹೂವ ಕೊಡು. ಬತ್ತೀನಣ್ಣ. ಆಯ್ತು, ಹೋಗ್ಬಿಟ್ಟು ಬರಪ್ಪ, ಒಳ್ಳೇದಾಗ್ಲಿ. ಅಂತೂ ಅವಳಿಗೂ ಒಂದ್ ದಿಕ್ಕು ಅಂತ ಆಯ್ತು. ಹೌದೌದು. ಮಾದ ಇಲ್ದೆ ಹೋಗಿದ್ದಿದ್ರೆ ಪಾಪ ಆ ಹುಡ್ಗಿ ಗತಿ ಏನಾಗ್ತಿತ್ತೋ ಲೋ ಏನೋ. ಡಿಂಗ್ರಿ, ಆ ಮಾದ ನಮ್ ಹುಡ್ಗಿನ ಕರ್ಕೊಂಡೋಗಿ ಮನೇಲಿ ಸೇಫ್ ಆಗಿ ನೋಡ್ಕೊತಾ ಇದ್ದಾನಲ್ಲೋ. ಸದ್ಯ ಈ ಗಿಡದಿಂದ ಹುಡುಗಿಯಾದ್ರೂ ಬಚಾವಾದಲ್ಲ, ಸಾಕು. ಏನಂದೆ? ಜಾಂದೆ ಚೋಳ ಬಾಮ್ನ ಕಾಯ್ತು. ಅಚ್ಚ. ಲಚ್ಚಿ, ಎಲ್ಲೋದ್ಲು ಇವಳು? ಲಚ್ಚಿ, ನಮ್ ಲಚ್ಚಿ ನೋಡಿದ್ರ? ಇಲ್ಲವ, ಅಲ್ಲೇ ಎಲ್ಲೋ ಇರ್ಬೇಕು ನೋಡಿ. ಅಯ್ಯೋ, ಲಚ್ಚಿ. ಅವ್ವ ಏನವ್ವ, ಏನಾಯ್ತು? ಯಾಕೆ ಹಿಂಗ್ ಗಾಬರಿ ಆಗಿದ್ಯಾ? ಮಾದ, ಲಚ್ಚಿಗೆ ರೊಟ್ಟಿ ಹಾಕೊಟ್ಟು ಹೊರಗಡೆ ಹೋಗಿದ್ದೆ. ಮನೆಗ್ ಬಂದ್ ನೋಡಿದ್ರೆ ಲಚ್ಚಿ ಕಾಣಿಸ್ತಿಲ್ಲ. ಸುತ್ತಮುತ್ತ ನೋಡ್ದೆ ಕಣೋ. ಏನವ ಹೇಳ್ತಿದ್ಯಾ? ಇಲ್ಲೇ ಎಲ್ಲೋ ಮಾರ್ಕೆಟ್ ಅಲ್ಲಿ ಇರ್ಬೇಕು. ನಾನು ಹೋಗಿ ಹುಡ್ಕೊಂಬತ್ತೀನಿ. ನೀನು ಹೂವ ತಗೊಂಡು ಮನೆಗೆ ಹೋಗು. ಸರಿ.
ನಾಗ್ಯಾಕ ಚೆನ್ನಿ ನಮ್ ಲಚ್ಚಿ ಎಲ್ಲಾದ್ರೂ ಕಾಣಿಸಿದ್ಲ? ಏನ್ ಮದ? ನಾನು ಆಗ್ಲಿಂದ ಇಲ್ಲೇ ಇದ್ದೀನಲ್ಲ, ಎಲ್ಲೂ ಕಾಣಿಸ್ಲಿಲ್ಲ. ಯಾಕ್ ಮದ, ಏನಾಯ್ತು? ನಮ್ ತಂಗಿ ಮನೇಲಿ ಇಲ್ಲ ಅಕ್ಕ, ಎಲ್ಲೋದ್ಲು? ತುಂಬಾ ಭಯ ಆಗ್ತಾ ಐತೆ. ಅಯ್ಯೋ ದೇವ್ರೆ, ಎಲ್ಲೋಗ್ಬಿಟ್ಲ ಏನೋ, ಏನ್ ಮಾಡೋದೀಗ? ಅವಕ್ಕ ಬಸ್ ಸ್ಟಾಪ್ ಅಲ್ಲಿದ್ಲು. ಹೌದಾ? ನಾನು ನೋಡ್ಕೊ ಬರ್ತೀನಿ. ಎಲ್ಲೂ ಕಾಣ್ತಾ ಇಲ್ವಲ್ಲ ದೇವ್ರೆ, ಎಲ್ಲೋ ಬಿಟ್ಲು? ಹೊರಗಡೆ ನೋಡಿದ್ರೆ ಇಷ್ಟೊಂದು ಕ್ರೌಡು, ಒಳಗ್ ನೋಡಿದ್ರೆ ಬರೀ ಸೀಟಿಂಗ್, ಸ್ಟ್ಯಾಂಡಿಂಗೇ ಇಲ್ಲ. ಯಾರೇ ಟಿಕೆಟ್ ಲಾಸ್ಟ್ ಸ್ಟಾಪ್. ಕೊಡಿ ಬೇಕು ಕೊಡಿ. ನಿಮ್ದು ಆಯ್ತು. ಯಾರೇ ಟಿಕೆಟ್ ನಿಮ್ದು ಎಲ್ಲಿಗಪ್ಪ? ಸ್ಟಾಪ್. ತಗೊಳ್ಳಿ. ಟಿಕೆಟ್. ಯೋ, ನಿನ್ನೆ ಕೇಳ್ತಾ ಇರೋದು, ಎಲ್ಲಿಗೆ ಹೋಗ್ಬೇಕು? ನನ್ನೇ ಟಿಕೆಟ್ ಕೇಳ್ತಾ ಇದ್ಯಾ? ನಾನು ಯಾರಂತ ಗೊತ್ತೇನೋ? ಹೋಗ್ಲಿ ಚೀಫ್ ಮಿನಿಸ್ಟರ್ ಗೊತ್ತಾ? ಹೋಮ್ ಮಿನಿಸ್ಟರ್ ಗೊತ್ತಾ? ಹೋಗ್ಲಿ ಸಾರಿಗೆ ಸಚಿವರು ಯಾರಂತ ಗೊತ್ತೇನೋ? ನಮ್ ತಾಯಣಗೂ ಗೊತ್ತಿಲ್ಲ ಅಣ್ಣ. ಅವರೆಲ್ಲ ನನಗೆ ಗೊತ್ತು. ಆದ್ರೆ ಅವ್ರಿಗೆ ಯಾರಿಗೂ ಇವ್ರು ಯಾರು ಅಂತ ಗೊತ್ತಿಲ್ಲ ಅಷ್ಟೇ. ದುಡ್ಡು ಕೊಡ ಅಲ್ಲಿ. ತಗೋ, 2 ರೂಪಾಯಿ ಕಮ್ಮಿ ಐತೆ. ಅಯ್ಯೋ, ಏನೇ 2 ರೂಪಾಯಿ ಜೇಬಲ್ಲಿ ಇಟ್ಕೊಂಡು ಇಡೀ ಕರ್ನಾಟಕನೇ ಕೈಲಿ ಇಟ್ಕೊಂಡು ಒಂಥರ ಆಟ ಆಡ್ಬಿಟ್ಟಲ್ಲ ನೀನು. ಒಳ್ಳೆ ತಲ್ ಕಟ್ ಮಾಡ್ಸಾಕಣ ನೀನು. ಎಲ್ಲಿಗಮ್ಮ ನೀನು? ನಿನ್ನೆ ಕೇಳ್ತಾ ಇರೋದು, ಎಲ್ಲಿಗೆ ಹೋಗ್ಬೇಕು? ತೆಗೆದು ದುಡ್ಡು ಕೊಡು. ಅಯ್ಯ, ಕೈ ತಗೊಂಡು ತಲೆ ಕೆರ್ಕೊಂಡ್ರೆ ಟಿಕೆಟ್ ಕೊಟ್ಬಿಡ್ತಾರೆ ನಿನ್ಗೆ. ದುಡ್ಡು ಕೊಡಮ್ಮ. ಅಯ್ಯ, ಒಳ್ಳೆ ಹುಚ್ಚು ಸವಸ ಆಯ್ತಲ್ಲ ನಮ್ಗೆ. ನಿಮ್ಮಂತರ ಚೆನ್ನಾಗ್ ಬಂದ್ಬಿಟ್ರೆ ನಮ್ಮ ಯಜಮಾನ ನಾನು ಏನ್ ಉತ್ತರ ಕೊಡೋಣ? ಮೊದ್ಲೇ ಉರುಕ್ ನನ್ನ ಮಗ ಅವನು. ಅಯ್ಯೋ, ಎಲ್ಲ ನನ್ ಗ್ರಾಚಾರ. ನೀನ್ ಎಲ್ಗಮ್ಮ? ತಗ, ಯಾರಪ್ಪ ಟಿಕೆಟ್. ಈ ಹುಡುಗಿನೆಲ್ಲರೂ ನೋಡಿದೀರಾ? ಅಯ್ಯೋ, ದಿನಕ್ಕೆ 100 ಜನ ಹುಡುಗಿರು ಹತ್ತುತ್ತಾರೆ, 100 ಜನ ಇಳಿಯೋರು ಇಳಿತಾರೆ. ನಮ್ಗೇನ್ರಿ ಗೊತ್ತು? ಯಾರ್ರಿ ಅದ? ಟಿಕೆಟ್. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನ ಓಡಿಂದು. ಇವ್ನ್ದು ಯಾಕೋ ಜಾಸ್ತಿ ಆಯ್ತು ಕಣೆ. ನೋಡ್ತೀರಿ ಇವ್ನ್ ಏನ್ ಮಾಡ್ತೀನಿ ಅಂತ. ಮತ್ತೆ ನಿಮ್ ವಾಯ್ಸ್ ತುಂಬಾ ಸ್ವೀಟ್ ಆಗಿದೆ. ಆಮೇಲೆ ನೀವ್ ನೋಡೋದಿಕ್ ತುಂಬಾ ಚೆನ್ನಾಗಿದ್ದೀರಾ. ಆಮೇಲೆ ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅನ್ಸುತ್ತೆ. ನೋಡ್ತಾ ಇರಿ. ಅದಕ್ಕೇನು ಟಿಕೆಟೇ ಬೇಡ. ಬಸ್ಸಲ್ಲಿ ನಿಮ್ನ ನೋಡ್ಬೋದು, ಮನೆಗ್ ಹೋದ್ಮೇಲೆ ನೋಡಕ್ ಆಗೋದಿಲ್ವೇ? ಏನ್ ಮಾಡೋದೀಗ? ನಿಮ್ ಮೊಬೈಲ್ ಅಲ್ಲಿ ಕ್ಯಾಮ್ರಾ ಇದೆ, ಒಂದು ಫೋಟೋ ತಗೊಬಿಡಿ. ಫೋಟೋನಾ? ಅಸಹ್ಯವಾಗಿರುತ್ತೆ. ಮತ್ತೆ ಏನ್ ಮಾಡೋದೀಗ? ಒಂದ್ ಕೆಲ್ಸ ಮಾಡ್ಲಾ? ವಿಡಿಯೋ ತೆಗಿಲಾ? ಗುಡ್. ನಾನು ಇಲ್ಲಿದ್ರೆ ಶೇಕ್ ಆಗ್ಬಿಡ್ತೀನಿ. ನನ್ ಕೆಳಗಡೆ ಇಲ್ಬಿಡ್ತೀನಿ, ನಿನ್ ವಿಡಿಯೋ ತೆಗೆದ್ಬಿಡು. ನಿಮ್ಮಿಷ್ಟ. ಹೋಲ್ಡ್ ಆನ್. ಎಲ್ಲ ಸ್ಟಾಪ್ ಅಂತ ಇಳ್ಕಳಿ. ಹೋಗೋಣ. ರೆಡಿನಾ? ಚಿನ್ನ, ಸೀದಾ ನಿಂತ್ಕೊಳ್ರಿ. ಸ್ಮೈಲ್ ಮಾಡಿ. ಹಾ, ಓಕೆನಾ? ಹೋಗಿ ಆ ಕಡೆ. ಒಂದ್ಸತಿ ರೈಟ್ ಹೇಳಿ.
ರೇ ಸ್ವಾಮಿ ಲಾಸ್ಟ್ ಅಪ್ಪತ್ ಇಳ್ಕೊಳ್ರಿ. ಆಹಾ ಇಳ್ಕೊಂಡ್ ಹೋಗ್ರಿ. ಹುಡುಗಿ ನಗುವಿಂದ ಬಿದ್ದು ಯಾವ್ದೋ ಸ್ಟಾಪ್ ನಲ್ಲಿ ಇಳಿದವನು ಯಾವ್ದೋ ಸ್ಟಾಪ್ ಅಲ್ಲಿ ಹತ್ತಂಗಾಯ್ತು. ಇಳಿಯಮ್ಮ, ಆ ಟಿಕೆಟ್ ತಗೊಳ್ದೆ ಯಾವ್ದೋ ಬಸ್ ಕದ್ಬೇಕಾದವ್ರು ನಮ್ ಬಸ್ ಕತ್ಬಿಟ್ಟು ನಮ್ಗೆ ಯಾಕಮ್ಮ ಪ್ರಾಣ ಹಿಂತೀರಿ? ಇಳಿಯಮ್ಮ. ಅಯ್ಯ ಲಾಸ್ಟ್ ಸ್ಟಾಪ್ ಕಣಮ್ಮ ಇದು. ಇಳಿಯಮ್ಮ. ಯಾಕ್ರಮ್ಮ ನಮ್ ಪ್ರಾಣ ತಿಂತೀರಿ ಬಂದು ಒಕ್ಕರ್ಸ್ಕೊಂಡು? ಅಯ್ಯ ಇಳಿದು ಹೋಗಮ್ಮ. ಅಲ್ಲ ಕಣ್ರು, ನಾವ್ 3 ಜನ ಒಳ್ಳೆ ದಂಡ್ ಪಿಂಡಗಳ ತರ ಹಿಂಗ್ ಓಡಾಡ್ತಿದೀವಲ್ರಲ್ಲ. ಅಲ್ಲಿ ನೋಡ ಮಗ ಯಾವ್ದೋ ಹೊಸ ಗೊಂಬೆ. ಬಂದ್ರು. ಅರೇ ರೇ 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 ಮಾತೃದೇವೋ ಭವ. ಯಾವುದು ಈ ಹುಡುಗಿ ಈ ಏರಿಯಾದಲ್ಲಿ ನನಗ್ ಗೊತ್ತಿಲ್ದಂಗೆ? ಓಹೋ ಇವ್ರಾ? ನೀನ್ ಇಲ್ಲೇ ಇರು ಪುಟ್ಟಿ, ನಾನು ವಿಚಾರಿಸ್ಕೊಂಡ್ ಬರ್ತೀನಿ. ಹಾಯ್ ಹಾಯ್, ಏನ್ರಲ್ಲಿ? ಏಯ್ ನಿನ್ನ ನೋಡಿದ್ರೆ ನಮ್ಮ ಇಮಾಮ್ ಸಾಬಿ ಗ್ಯಾರೇಜ್ ಅಲ್ಲಿ ನಟ್ಟು ಬೋಲ್ಟು ಫಿಕ್ಸ್ ಮಾಡ್ತಾರಲ್ಲ ಅವನ್ ತರ ನೀ ಇದೆಯಲ್ಲೋ. ಆ ಕೋಳಿ ಫಯಾಜ್ ಅಂತಾರ ಬರಲೇ. ಹಾಯ್ ಹಾಯ್, ಇವನ್ ನೋಡು, ನಮ್ಮ ಆಚಾರ್ಯ ಹೋಟ್ಲ್ ಎದುರುಗಡೆ ಆ ಜಿಲೇಬಿ ಎಲ್ಲ ಮಾಡ್ತಾರಲ್ಲ ಆ ಸೇಟು ತರ ಇಲ್ವಾ ಇವನು? ಅಯ್ಯೋ ಬಾರ್ಲೇ, ಕಂಡಿದ್ದೀನಿ. ಆಹಾ ಈ ಗಂಡಸ್ ನೋಡು, ನೀನೊಬ್ಬ ವೇಸ್ಟ್ ಬಾಡಿ ಕಣೋ ನೀನು. ಅಲ್ಲ ಕಣೋ, ಹೆಣ್ಣನ್ನ ಕಣ್ಣು ಅಂತಾರೆ, ಅವಳನ್ನ ಕಣ್ಬಿಟ್ಟು ನೋಡು ಅಂತ ಯಾವಲ್ಲ ಹೇಳಿದ್ ನಿನಗೆ? ಓಹೋ, ನಿಮ್ಮನ್ನೆಲ್ಲ ನೋಡಿದ್ರೆ ನನಗೊಬ್ಬ ಪುಣ್ಯಾತ್ಮ ಜ್ಞಾಪಕ ಬರ್ತಾನ ನೋಡು. ಯಾರದು? ಅದೇ ಅವನು ಉಮೇಶ್ ರೆಡ್ಡಿ ಅಂತ. ನೋಡೋಕೆ ಹೆಚ್ಚು ಕಮ್ಮಿ ನಿಂತರನೇ ಇದ್ದ ಅವನು. ಆಯ್ತಾಯ್ತು, ಹೋಗಲ್ಲ. ನಮ್ಗೆ ಯಾಕ್ಬೇಕು, ಬಂದ್ರಲ್ಲ ಹೋಗೋಣ. ಬಂದ್ಬಿಟ್ರು ಒಂಟಿ ಹೆಣ್ಣು ಕಣ್ಣ ತಕ್ಷಣ. ಹೋಗ್ರ. ಏನಮ್ಮ ನಿನ್ನ ಹೆಸರು? ಮಾತಾಡಲ್ವಾ? ಮಾತು ಬರಲ್ವಾ? ಅಯ್ಯೋ ಅಯ್ಯೋ ದೇವ್ರೆ, ಪ್ರಪಂಚದಲ್ಲಿರೋ ಎಲ್ಲಾ ಹುಡುಗಿಯರ ಮಾತನ್ನ ನೀನ್ ಕಿತ್ಕೊಂಡ್ಬಿಟ್ರೆ ನಮ್ಮಂತವ್ರ ಜೀವನ ಎಷ್ಟು ಆರಾಮಂತೀಯ. ಇರುಕಂದ, ಒಂದು ಫೋನ್ ಮಾಡ್ತೀನಿ. ಹಲೋ, ಭಾಷಾ ಭೈ, ನಾನ್ ಪಿಂಕಿ ಮಾತಾಡ್ತಾ ಇದ್ದೀನಿ. ಪೋಲಿ ಎಲ್ಲ ಮಾತಾಡ್ಬೇಡಪ್ಪ, ನೋಡು ನಾನ್ ಬಿಸ್ನೆಸ್ ಮಾತಾಡ್ತಾ ಇದ್ದೀನಿ. ಭಾಷಾ, ನನಗೊಂದು ಒಳ್ಳೆ ಹುಡುಗಿ ಸಿಕ್ಕಿದೆ ಕಣೋ. ಹುಡುಗಿ ಅಂದ್ರೆ ಜಬರ್ದಸ್ತ್ ಆಗಿದ್ದಾಳೆ. ಕಿವಿ ಕೇಳಲ್ಲ, ಮಾತು ಬರಲ್ಲ, ಏನ್ ಹೇಳಿದ್ರು ಮಾಡಕ್ ರೆಡಿ. ಒಟ್ಟಲ್ಲಿ ಈ ಜೀವಂತವಾಗಿರೋ ದಂತದ ಗೊಂಬೆ ಇದ್ದಂಗಿದ್ದಾಳೆ. ಈಗ ಇದನ್ನ ಪಾರ್ಸಲ್ ಮಾಡಿ ಬುಟ್ಟಿಗೆ ಹಾಕಿ ಕಳಿಸ್ತೀನಿ. ಸ್ವಪ್ನನೇ ಅಲ್ವಾ? ಓಕೆ ಬಾಯ್ ಭಾಷಾ ಭೈ. ಸ್ವಪ್ನ ಸ್ವಪ್ನ ಇವನೇ ಅವನು ಸ್ವಪ್ನ ಸ್ವಪ್ನ ಅಂತ ಬಡ್ಕೊಡ್ತಾನಲ್ಲಿ. ಹೇ ರೇವಣ್ಣ, ಬಾ ಬರೀ ಕೂತ್ಕೋಕಂದ. ಅಯ್ಯಯ್ಯೋ, ಒಳ್ಳೆ ಮಾಲ್ ಕೈಗೆ ಸಿಕ್ಕಿದೆ. ಇದನ್ನ ಪಾರ್ಸಲ್ ಕಳಿಸ್ಕೊಟ್ಟು ಕೈ ತುಂಬಾ ಕಾಸು ಮಾಡ್ಕೊಳ್ಳ ಅಂದ್ರೆ ಇವನೇ ಅವನು ಕೆಲ್ಸಕ್ಕೆ ಬಾರ್ದವನು ಬಂದು ಸಪ್ನ ಸಪ್ನ ಅಂತ ಪಡ್ಕೊಳ್ತಾನಲ್ಲಿ. ಏನೇವಣ್ಣ, ಬೇಗ ಹೋಗು. ಸುಮ್ಮನೆ ಇವನೇ ಅವನು ಹಿಂದೆ ಬರ್ತಾವನೆ, ಹಿಂದೇನೆ ಬರ್ತಾವನಲ್ಲಪ್ಪ. ಬೇಗ ಹೋಗು. ಹೋಗು ಹೋಗು ಹೋಗು. ಅಯ್ಯಯ್ಯೋ, ಹೀಗ್ ಮಾಡೋದೀಗ? ಬೇಗ ಹೋಗು.
ಪ್ರೇಮ ನಿಲ್ಸು ಇಲ್ಲೇ ಬಾ ಕಣ್ಣ ಬಾಂಬೆ ಹಾ ಇಟ್ಟು ಏಯ್ ನಿಂತು, ನೀನ್ ಆಟೋಲಿ ಇಬ್ರು ಬಂದ್ರಲ್ಲ ಅವ್ರನ್ನ ಎಲ್ಲಿ ಬಿಟ್ಟು ಬಂದೆ? ಅಲ್ಲಿ ಜಲ್ಲಿ ಕಷಾರ ಹತ್ರ ಕಣವು. ಎಲ್ಲವಳು? ಹಾಯ್ ಹಾಯ್ ಎಲ್ಲ ಹುಡುಗಿ? ಎಲ್ಲ ಹುಡುಗಿ? ಅಯ್ಯೋ ರಾಜ, ನಾನು ಇಲ್ಲಿ ಇರ್ಬೇಕಾದ್ರೆ ನಿಂಗೆ ಯಾವ ಹುಡುಗಿ ಬೇಕಾ? ನಿನ್ ಜೊತೆ ಆಟೋಲ್ ಬಂದು ಇಳಿದ್ಲಲ್ಲ ಆ ಹುಡುಗಿ? ನನ್ನ ಜೊತೆ ಆಟೋದಲ್ಲಿ ಬಂದು ಇಳಿತಾ ಯಾವ ಹುಡುಗಿ? ಅಯ್ಯಯ್ಯೋ ಹೇಳ್ತೇ ಇಲ್ಲ. ಅಯ್ಯೋ ಕಾಪಾಡ್ರಪ್ಪ, ನೋಡ್ರಪ್ಪ ನಾನು ಹೊಡಿತಾನೆ ಸುಮ್ನೆ. ಅಯ್ಯಯ್ಯೋ ನಿನ್ ಕೈಗೆ ರೋಗ ಬರಲ್ಲ, ನಿನ್ ಕರಿನಾಗ ಕಚ್ಚ, ನಿನ್ ಮಾರಿ ಮಣ್ಣ ಕಡಗ, ನೀವು ಕೈ ನಿನ್ ಮನೇಲಿ ಅಕ್ಕ ತಂಗಿ ಯಾರು ಇಲ್ವಾ? ಅವಳು ಸೇಫ್ ಆಗಿರ್ಲಿ ಅಂತ ನಾನೇ ಅವಳ ಕಳಿಸ್ಕೊಂಡಿದ್ದೀನಿ ಕಣೋ. ಎಲ್ಲಿ ಕಳ್ಸಿದ್ಯಾ ಅಂತ ಹೇಳ್ತಿದ್ರೆ ಮಗನೇ ಹೆಣ ಬೀಳುತ್ತವೆ. ಅಯ್ಯಯ್ಯೋ ಈಗ ಹೋಯ್ತಲ್ಲ ಕಾರು, ಅದ್ರಲ್ಲೇ ಕಳಿಸ್ಕೊಂಡಿದ್ದೀನಿ. ಅಯ್ಯಯ್ಯೋ ಅಯ್ಯಯ್ಯೋ ನಾನು ಎಲ್ಲಿ ಬೇಕಲ್ಲಿ ಬಿಟ್ಟಿದ್ದಲ್ಲಪ್ಪ, ನನ್ನ ಮೇಲೆ ಕೈ ಮಾಡ್ಕೊಂಡಪ್ಪ. ನಿನ್ ಕಾರಲ್ಲಿ ಕರ್ಕೊಂಡ್ ಬಂದಿಲ್ಲ ಹುಡುಗಿಯಲ್ಲಿ? ನನ್ ಕಾರಲ್ಲಿ ಹುಡುಗಿನ ಯಾರು ಇಲ್ವಲ್ಲ? ಒಳ್ಳೆ ಮಾತಲ್ಲಿ ಹೇಳ್ತಾ ಇಲ್ಲ. ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ನನ್ ಹತ್ರ ಜಾಸ್ತಿ ಮಾತಾಡಿದ್ರೆ ಅಲ್ಲಿರೋರ್ನ ಕರೆದು ನಿನ್ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಬೇರೆ ಗಾಡಿನ? ಸ್ವಪ್ನ ನಿಂತ್ಕೋ, ಸ್ವಪ್ನ ಓಡ್ಬೇಡ, ನಿಂತ್ಕೋ ಸ್ವಪ್ನ. ಸ್ವಪ್ನ ಸ್ವಪ್ನ ಟ್ರೈನ್ ಬರ್ತದೆ, ನಿಂತ್ಕೋ ಸ್ವಪ್ನ. ಸ್ವಪ್ನ ನಾನು ಪ್ರತಿ ಹೆಜ್ಜೆ ಇಟ್ಟಾಗ್ಲೂ ನಿನಗೆ ಹತ್ರ ಆಗ್ತಾ ಇದ್ದೀನಿ ಅನಿಸ್ತು. ಅದಕ್ಕೆ ನಾ ಹುಡ್ಕೊಂಡು ನಿಲ್ಲಿಸ್ಲೇ ಇಲ್ಲ. ಇವತ್ತಲ್ಲ ನಾಳೆ ನೀ ನನಗೆ ಸಿಕ್ತೀಯ ಅಂತ ನಂಬಿಕೆ ಇತ್ತು ಸ್ವಪ್ನ. ಸ್ವಪ್ನ ಒಂದಲ್ಲ ಒಂದಿನ ಈ ನೀನ್ ಎದೆ ಬಡಿತಾ ನನ್ ಕಿವಿಗೆ ಬಿದ್ದೇ ಬೀಳುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಸ್ವಪ್ನ. ಜನ ಪ್ರೀತಿನ ಕುರುಡು ಅಂತಾರೆ, ಆದ್ರೆ ಕಣ್ಣಿದ್ದವ್ರು ಯಾರು ನನಗೆ ನನ್ನ ಪ್ರೀತಿನ ಹುಡ್ಕೊಡ್ಲಿಲ್ಲ ಸ್ವಪ್ನ. ದಿನ ಬರೋ ಆ ಸೂರ್ಯಚಂದ್ರನು ಕೇಳಿದೆ, ಯಾರಿಗೂ ಕಾಣ್ಡೇ ನನ್ನ ಸ್ವಪ್ನ, ನಿಮ್ಗಾರು ಕಾಣಿಸಿದ್ಲ ಹೇಳಿ ಅಂತ. ಆದ್ರೆ ಅವ್ರಿಗೂ ನನ್ನ ಮೇಲೆ ಕರುಣೆ ಬರ್ಲಿಲ್ಲ ಸ್ವಪ್ನ. ಈ ನನ್ನ ಹೃದಯದಲ್ಲಿ ನೀನಿಟ್ಟ ಹೆಜ್ಜೆ ಗುರುತು ಸದಾ ನನಗೆ ದಾರಿ ತೋರಿಸ್ತಾ ಇತ್ತು. ನೀನ್ ಎಲ್ಲಿದ್ಯಾ ಅಂತ. ನಾನು ಕಣ್ಮುಚ್ಕೊಂಡು ಅದ್ರಿಂದ ಬಂದೆ ಅಷ್ಟೇ.
ಕೊನೆಗೂ ನೀನ್ ನನಗೆ ಸಿಕ್ಬಿಟ್ಟೆ ಸ್ವಪ್ನ. ಆವಾಗಿಂದ ನಾನು ಒಬ್ಬನೇ ಏನೇನೋ ಹುಚ್ಚುಚ್ಚಂಗ್ ಮಾತಾಡ್ತಾ ಇದೀನಿ. ನೀನ್ ನೋಡಿದ್ರೆ ಏನು ಮಾತಾಡದೆ ಸೈಲೆಂಟ್ ಆಗಿ ನಿಂತಿದ್ಯಾ. ಸ್ವಪ್ನ ನೀನ್ ಸೈಲೆಂಟ್ ಆಗಿರೋದು ನನ್ನ ಕೈಲಿ ನೋಡೋದಕ್ಕೆ ಆಗ್ತಾ ಇಲ್ಲ. ಮಾತಾಡು ಸ್ವಪ್ನ, ಮಾತಾಡು ಸ್ವಪ್ನ. ಲಚ್ಚಿ, ಏನಾದ್ರೂ ಮಾತಾಡು ಸ್ವಪ್ನ ಪ್ಲೀಸ್. ಯಾರೋ ನೀನು? ಯಾರೋ ನೀನು? ಯಾರೋ? ಇವಳು ನನ್ನ ತಂಗಿ ಲಚ್ಚಿ ಅಂತ. ತಂಗಿನ? ಏಯ್, ಈ ತರ ಹೇಳ್ಕೊಂಡು ಎಷ್ಟು ಜನ ಹೆಣ್ಮಕ್ಳು ಬಹಳ ಹಾಳು ಮಾಡಿದಿರೋ. ಲಚ್ಚಿ, ಡಾಕ್ಟರ್, ನನ್ನ ಸ್ವಪ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಳಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಸರ್, ಈ ಫೋಟೋದಲ್ಲಿರೋರು ಏನಾದ್ರು ಅಲ್ಲೋಗಿ. ಮಿಸ್ಟರ್ ಅರುಣ್ ಅಂತ ಸರ್. ನೀವು ಆ ಪೇಷಂಟ್ಗೆ ಏನಾಗಬೇಕು? ಅವಳ ಮದುವೆ ಆಗೋನು ಸರ್. ರಿಸೆಪ್ಷನ್ ಕೌಂಟ್ರಲ್ಲಿ ನಿಮ್ಮ ಅಡ್ರೆಸ್, ಫೋನ್ ನಂಬರ್ ಕೊಟ್ಬಿಡಿ. ಅರುಣ್, ನನ್ನ ಕ್ಷಮಿಸ್ಬಿಡು. ನಿಮ್ಮಿಬ್ಬರ ಸಂಬಂಧ ಏನು ಅಂತ ಗೊತ್ತಿಲ್ಲದೆ ನಾನು ತಪ್ಪು ಮಾಡ್ಬಿಟ್ಟೆ. ಸ್ವಪ್ನ ಅನ್ನೋ ಪೇಷಂಟು ಹಾ ಸರ್, ಅಡ್ಮಿಟ್ ಆಗಿದ್ದಾರೆ. ಎಲ್ಲಿದ್ದಾರೆ? ಹೋಟ್ಲಿದ್ದಾರೆ ಸರ್. ರೀ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಗಾಬರಿ ಆಗ್ಬೇಡ, ಸಮಾಧಾನ ಮಾಡ್ಕೊಬ. ನನ್ ಮಗಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹಾಗೆಲ್ಲ ಏನು ನಾನ್ ಬದುಕಲ್ಲ ರೀ. ಧೈರ್ಯವಾಗಿರಿ. ಹಾಗೆಲ್ಲ ಆಡ್ಬೇಡ, ಸಮಾಧಾನ ಮಾಡ್ಕೊಬ. ಏನಪ್ಪ ಆಯ್ತು? ಆಕ್ಸಿಡೆಂಟ್ ಆದ್ಮೇಲೆ ನನಗೆ ಸ್ವಪ್ನ ಸಿಕ್ಕಿದ್ ಇವತ್ತೇ ಸರ್. ತಲೆಗೆ ಏಟ್ ಬಿದ್ದು ತುಂಬಾ ರಕ್ತ ಹೋಗಿದೆಯಲ್ಲ ಸರ್. ಅಯ್ಯೋ ದೇವ್ರೆ, ಸಮಾಧಾನ ಮಾಡ್ಕೊಳ್ಳಿ. ನನ್ ಮಗಳಿಗೆ ಎಂತ ಗತಿ ಬಂತು ರೀ. ಹೆದರ್ಬೇಡ, ಹೆದರ್ಬೇಡ. ಸರ್, ಸ್ವಪ್ನನ ಪೇಷಂಟು ರೈಟ್ ಸೈಡ್. ಇದೆಲ್ಲ ಹೇಗಾಯ್ತು? ಸರ್, ಅದನ್ನ ನಾನು ಹೇಳ್ತೀನಿ. ಸ್ವಪ್ನ ನನಗೆ ಸಿಕ್ಕಾಗ ಸರ್, ಸ್ವಪ್ನನ್ ಕಂಡೀಷನ್ ಈಗ ಹೇಗಿದೆ ಸರ್? ಅವಳಿಗೆ ಏನು ಆಗಿಲ್ಲ ತಾನೆ? ನೋಡಿ, ನಾವೀಗ್ಲೇ ಏನು ಹೇಳೋದಿಕ್ಕಾಗೋದಿಲ್ಲ. ತಲೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಬ್ಲಡ್ ಕ್ಲಾಟ್ ಆಗಿದೆ, ತುಂಬಾ ರಕ್ತ ಹೋಗಿದೆ. ನಾವು ನಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದೀವಿ. ದೇವ್ರಿದ್ದಾನೆ, ಡೋಂಟ್ ವರಿ. ಇದೇನ್ ಸ್ವಪ್ನ?
ಇಷ್ಟೊತ್ನಲ್ಲಿ ದೇವಸ್ಥಾನ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಾವೇನ್ ಕದ್ದು ಮುಚ್ಚಿ ಮದುವೆ ಆಗ್ತಿಲ್ಲ ತಾನೇ? ಅರುಣ್, ದೇವಸ್ಥಾನಕ್ ಬಂದ್ರು ತಮಾಷೆನಾ? ಈ ಆಂಜನೇಯನ ಭಕ್ತಿಯಿಂದ ಬೇಡ್ಕೊಂಡ್ರೆ ನಮ್ ಮನ್ಸಿನಲ್ಲಿ ಇದೆಲ್ಲ ನೆರವೇರುತ್ತಂತೆ ಕಣೋ. ಗಾಡಿ ಕೀ ಕೊಡ್ರೋ. ಯಾಕೋ ಕೊಡೋ ಬೇಗ. ತಗೊಳ. ಡಾಕ್ಟರ್, ನನ್ ಮಗಳು ನೋಡ್ಬೋದಾ ಡಾಕ್ಟರ್? ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ನಾವು ICU ಇಂದ ವಾರ್ಡ್ ಶಿಫ್ಟ್ ಮಾಡಿದ್ಮೇಲೆ ನಾವೇ ಹೇಳಿ ಕಳಿಸ್ತೀವಿ, ಬಂದ್ ನೋಡಿರಂತೆ. ಏನ್ರಿ ಇದೆಲ್ಲ? ನೋಡರು, ನಮ್ ಟೈಮ್ ಚೆನ್ನಾಗಿದ್ದು ನಾವು ಬೇಡ್ಕೊಳ್ವಾಗ ಆ ದೇವ್ರ ಅಸ್ತು ಅಂತ ಹೇಳಿದ್ರೆ ನಾವ್ ಅನ್ಕೊಂಡಿದ್ದೆಲ್ಲ ನೆರವೇರುತ್ತೆ. ದೇವ್ರೆ, ನೀನನ್ನೇ ನಂಬಿದ್ದೀನಿ, ದಯವಿಟ್ಟು ಅವಳನ್ನ ಉಳಿಸ್ಕೊಳಪ್ಪ. ಓಕೆ. ಸ್ವಪ್ನಾನು ಪೇಷಂಟು. ಸ್ವಪ್ನಾನ? ಅವರು ಡಿಸ್ಚಾರ್ಜ್ ಆದ್ರು. ಸ್ವಪ್ನ, ಸ್ವಪ್ನ ಸರ್, ಸ್ವಪ್ನ ಎಲ್ಲಿದ್ದಾಳೆ ಸರ್? ಹೇಳಿ ಸರ್, ನಿಮ್ನೆ ಕೇಳ್ತಾ ಇರೋದು. ಸ್ವಪ್ನ ಎಲ್ಲಿ ಸರ್? ಮಾತಾಡಿ ಸರ್, ಸುಮ್ಮನೆ ಇದ್ದೀರಲ್ಲ, ಯಾಕೆ, ಏನಾಯ್ತು? ಸ್ವಪ್ನ ಎಲ್ಲಿ? ಅರುಣ್, ನೀನ್ ಬೇಡ್ಕೊಳ್ಳೋ ಟೈಮ್ನಲ್ಲಿ ದೇವ್ರ ಕಣ್ಮುಚ್ಚಿದ್ದ ಅನ್ಸುತ್ತೆ. ಅರುಣ್, ಅವತ್ ನಾನು ನಿನಗೆ ಹೇಳಿದ್ದೆ, ನೀನೇ ನನ್ನ ಮಾತಾಡ್ಸಿದ್ರು ನಾನ್ ನಿನ್ ಹತ್ರ ಮಾತಾಡಲ್ಲ ಅಂತ. ನೀನೇ ನನ್ನ ಹುಡ್ಕೊಂಡ್ ಬರೋಗ್ ನನ್ ಮಾಡ್ಲಿಲ್ಲ ಅಂದ್ರೆ ಆಸ್ತಿ ಅಂತಸ್ತು ಅಂತೆಲ್ಲ ಲೆಕ್ಕಾಚಾರ ಹಾಕ್ತಾ ಇರೋವಾಗ ಹುಟ್ಟೋದಲ್ಲ ಪ್ರೀತಿ ಅನ್ನೋದು. ಕಲ್ಮಶ ಇಲ್ಲದೆ ಇರೋ ಎರಡು ಹೃದಯಗಳು ಭಾವನೆಗಳ ಜೊತೆ ನಡೆಸೋ ಸಂಭಾಷಣೆ ಮುಖಾಂತರ ಹುಟ್ಟುವಂತ ಪ್ರೀತಿ ಸೋತರು ಇತಿಹಾಸ ಸೇರುತ್ತೆ. ಕಣ್ಣೀರಿನ ಪ್ರತಿ ಹನಿನ ತನ್ನ ಸಂಗಾತಿಯ ನೆನಪುಗಳಿಗೆ ಮುಡುಪಾಗಿಟ್ಟಿರೋ ಈ ವಿಚಿತ್ರ ಪ್ರೇಮಿಯ ಹೆಸರು ಪ್ರೇಮ ಚರಿತ್ರೆಯಲ್ಲಿ ಅಮರವಾಗಿರಲಿ.